ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ಗೆ ಸಂಬಂಧಪಟ್ಟಾಗಿ ನಾವು ನಮ್ಮ ಚೈತನ್ಯ ಕರಿಯರ್ ಅಕಾಡೆಮಿ ಕಡೆಯಿಂದ ಒಂದು ಮಾಕ್ ಟೆಸ್ಟ್ ಅನ್ನ ಕೆಸೆಟ್ ಪರೀಕ್ಷೆ ಯಾವ ರೀತಿ ನಡೀತದೋ ಅದೇ ಮಾದರಿಯಲ್ಲಿ ಕ್ವಶನ್ ಪೇಪರ್ ಗಳನ್ನ ಡಿಸೈನ್ ಮಾಡಿ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿ ಒಂದು ಮಾಕ್ ಟೆಸ್ಟ್ ಅನ್ನ ಕಳೆದ ತಿಂಗಳು ಸೆಪ್ಟೆಂಬರ್ 30ರಂದು ಕಂಡಕ್ಟ್ ಮಾಡಿದ್ವಿ. ಸೊ ಈ ಒಂದು ಮಾಕ್ ಟೆಸ್ಟ್ ಗೆ ಸುಮಾರು 1,000ಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳು ಕೆಸೆಟ್ ಅಭ್ಯರ್ಥಿಗಳು ಹಾಜರಾಗಿದ್ರು. ಸೊ ಈ ಮಾಕ್ ಟೆಸ್ಟ್ ಎಲ್ಲ ಆದ ನಂತರ ಈ ಮಾಕ್ ಟೆಸ್ಟ್ ನ ಕೀ ಆನ್ಸರ್ ಗಳನ್ನ ನಾನು ವೆರಿ ನೆಕ್ಸ್ಟ್ ಡೇನೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಹಾಗೇನೆ ಈ ಪರೀಕ್ಷೆಗೆ ಹಾಜರಾದಂತಹ ಅಭ್ಯರ್ಥಿಗಳಿಗೆ ಅವರ ರೆಸ್ಪಾನ್ಸ್ ಶೀಟ್ ಅನ್ನ ಅವರ ಇಮೇಲ್ ಕೂಡ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಸೊ ಈ ಒಂದು ಮಾಕ್ ಟೆಸ್ಟ್ ನ ಕ್ವಶನ್ ಪೇಪರ್ ಅನ್ನು ನಾನು ಆ ಸಂದರ್ಭದಲ್ಲೇ ಸಾಲ್ವ್ ಮಾಡಬೇಕಂತ ಅನ್ಕೊಂಡಿದ್ದೆ, ಬಟ್ ಕೆಲವೊಂದಿಷ್ಟು ಕಾರಣಗಳಿಂದ ಅದು ಸಾಧ್ಯ ಆಗ್ಲಿಲ್ಲ. ಸೊ ತಡವಾಗಿದ್ರು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಆ ಕ್ವಶನ್ ಪೇಪರ್ ಅನ್ನ ನಾನು ಡೀಟೇಲ್ ಆಗಿ ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆಯನ್ನ ನೋಡಿ. ಇದು ಟೀಚಿಂಗ್ ಆಪ್ಟಿಟ್ಯೂಡ್ ಅಥವಾ ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಾಗಿ ಕೇಳಿರುವಂತಹ ಪ್ರಶ್ನೆ. ವಾಟ್ ಇಸ್ ದ ಬೆಸ್ಟ್ ಮೆಥಡ್ ಇನ್ ಯುವರ್ ಒಪಿನಿಯನ್ ಟು ಹೆಲ್ಪ್ ದ ಚಿಲ್ಡ್ರನ್ ರಿಮೆಂಬರಿಂಗ್ ಅ ಸಬ್ಜೆಕ್ಟ್? ನಿಮ್ಮ ಅಭಿಪ್ರಾಯದಲ್ಲಿ ಪುಟ್ಟ ಮಕ್ಕಳಿಗೆ ವಿಷಯವನ್ನು ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುವ ಅತ್ಯುತ್ತಮ ವಿಧಾನ ಯಾವುದು ಅಂತೇಳಿ ಕೇಳಿದರೆ, ಇಲ್ಲಿ ಆಯ್ಕೆಗಳನ್ನ ನೋಡ್ತಾ ಬನ್ನಿ. ಅಂಡರ್ಸ್ಟ್ಯಾಂಡಿಂಗ್ ಇಟ್ ಫ್ರಮ್ ದ ಹಾರ್ಟ್, ಹೃದಯದಿಂದ ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಸಣ್ಣ ಮಕ್ಕಳಿಗೆ ಅಂತ ಹೇಳಿದರೆ, ಸಣ್ಣ ಮಕ್ಕಳಿಗೆ ವಿಷಯವನ್ನ ಯಾವ ರೀತಿ ನೆನಪಿಟ್ಟುಕೊಳ್ಳಲಿಕ್ಕೆ ನಾವು ಶಿಕ್ಷಕರು ಅಥವಾ ಹೆತ್ತವರು ಉಪಯೋಗ ಮಾಡಬಹುದಾದಂತಹ ಬೋಧನಾ ವಿಧಾನ ಅಂತೇಳಿ ಕೇಳಿರುವಂತದ್ದು. ಸೊ ಇಲ್ಲಿ ಹೃದಯದಿಂದ ಅದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು. ಸಣ್ಣ ಮಕ್ಕಳಿಗೆ ಮೆಚ್ಯೂರಿಟಿ ಅಷ್ಟೊಂದು ಬಂದಿರುವುದಿಲ್ಲ, ಅವರ ಏನು ಚಿಂತನ ಸಾಮರ್ಥ್ಯ ಅಷ್ಟು ಡೆವಲಪ್ ಆಗಿರುವುದಿಲ್ಲ, ಅಭಿವೃದ್ಧಿ ಆಗಿರುವುದಿಲ್ಲ. ಹಾಗಾಗಿ ಹೃದಯದಿಂದ ಅದನ್ನ, ಮನಸ್ಸಿನಿಂದ ಅದನ್ನ ಯಾವುದೇ ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಣ್ಣ ಮಕ್ಕಳು ಅಸಮರ್ಥರಾಗಿರ್ತಾರೆ. ಹಾಗಾಗಿ ಈ ಆಯ್ಕೆ ತಪ್ಪಾದಂತಹ ಆಯ್ಕೆ ಆಗ್ತದೆ. ಸೊ ನೆಕ್ಸ್ಟ್ ಮುಂದಿನ ಆಯ್ಕೆಯನ್ನು ನೋಡಿ. ರಿಮೆಂಬರಿಂಗ್ ಇಟ್ ವಿತ್ ಕೇರ್, ಎಚ್ಚರಿಕೆಯಿಂದ ನೆನಪಿಟ್ಟುಕೊಳ್ಳುವಂಥದ್ದು. ಸೊ ಇದು ಕೂಡ, ಈ ಎಚ್ಚರಿಕೆಯಿಂದ ನೆನಪಿಟ್ಟುಕೊಳ್ಳುವಂಥದ್ದು ಕೂಡ ಸಣ್ಣ ಮಕ್ಕಳಿಗೆ ಸಾಧ್ಯವಾಗದಂತಹ ಮಾತು. ಹಾಗೆ ಇಲ್ಲಿ ಆಪ್ಷನ್ ಸಿ ಅನ್ನ ನೋಡಿ. ರಿಪೀಟಿಂಗ್ ಇಟ್ ಟೈಮ್ ಟು ಟೈಮ್ ಅಂಡ್ ರಿಮೆಂಬರಿಂಗ್ ಇಟ್, ಸತತವಾಗಿ ಪುನರಾವರ್ತನೆ ಮತ್ತು ನೆನಪಿಟ್ಟುಕೊಳ್ಳುವಂಥದ್ದು. ಸೊ ಸಣ್ಣ ಮಕ್ಕಳಿಗೆ ಯಾವುದೇ ಒಂದು ವಿಷಯವನ್ನ ನೆನಪಿಟ್ಟುಕೊಳ್ಳಲಿಕ್ಕೆ ಇದು ಅತ್ಯಂತ ಸೂಕ್ತವಾಗಿರುವಂತಹ ವಿಧಾನ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಯಾವುದೇ ಒಂದು ವಿಷಯವನ್ನ ಸತತವಾಗಿ ಅದನ್ನ ಓದಿ ಅಥವಾ ಕೇಳಿ ಈ ರೀತಿ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಶಾಶ್ವತವಾಗಿ ಆ ಕೇಳಿದಂತಹ ವಿಚಾರ, ಓದಿದಂತಹ ವಿಚಾರ ಅವರ ಮನಸ್ಸಿನಲ್ಲಿ ಚೊತ್ತಿದಂತಾಗ್ತದೆ. ಸೊ ಇದರಿಂದ ಯಾವುದೇ ಒಂದು ವಿಷಯವನ್ನ ಅವರು ದೀರ್ಘಕಾಲದವರೆಗೆ ನೆನಪಿನಲ್ಲಿ ಇಟ್ಕೊಳ್ಳಬಹುದು. ಸೊ ನೀವೆಲ್ಲ ಇದನ್ನ ಗಮನಿಸಿರಬಹುದು. ಸೊ ಸಣ್ಣ ಮಕ್ಕಳಿಗೆ ಪ್ರಾಸಬದ್ಧವಾದಂತಹ ಪದಗಳ ಮುಖಾಂತರ, ಪದ್ಯಗಳ ಮುಖಾಂತರ ಬೋಧನೆಯನ್ನ ಮಾಡಲಾಗ್ತದೆ. ಸೊ ಹಾಗೇನೆ ವಿವಿಧ ಪದಗಳನ್ನ ಶಿಕ್ಷಕರು ಪದೇ ಪದೇ ಪುನರಾವರ್ತನೆಯನ್ನ ಮಾಡಿ ಅವರು ನೆನಪಿಟ್ಟುಕೊಳ್ಳುವಂತೆ ಕೂಡ ಅವರಿಗೆ ಸಹಾಯವನ್ನ ಮಾಡಲಾಗ್ತದೆ. ಈ ರೀತಿಯ ಬೋಧನಾ ವಿಧಾನವನ್ನ ಸಣ್ಣ ಮಕ್ಕಳಿಗೆ ಅಳವಡಿಸಿಕೊಳ್ಳಲಾಗ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಸಿ ಅಲ್ಲಿ ಇರುವಂತಹ ರಿಪೀಟಿಂಗ್ ಇಟ್ ಟೈಮ್ ಟು ಟೈಮ್ ಅಂಡ್ ರಿಮೆಂಬರಿಂಗ್ ಇಟ್, ಇದು ಅತ್ಯಂತ ಸೂಕ್ತವಾದಂತಹ ಉತ್ತರ ಆಗ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್? ಈ ಕೆಳಗಿನವುಗಳಲ್ಲಿ ಅತ್ಯುತ್ತಮ ಬೋಧನಾ ವಿಧಾನ ಯಾವುದು ಅಂತೇಳಿ ಕೇಳಿದರೆ, ಇಲ್ಲಿ ಆಯ್ಕೆಗಳನ್ನ ನೋಡ್ತಾ ಬನ್ನಿ. ಡಯಲಾಗ್ ಮೆಥಡ್ ಅಂದ್ರೆ ಸಂಭಾಷಣಾ ವಿಧಾನ, ಟೆಕ್ಸ್ಟ್ ಬುಕ್ ಮೆಥಡ್ ಪಠ್ಯಪುಸ್ತಕ ವಿಧಾನ, ಹಾಗೆಯೇ ಆಪ್ಷನ್ ಸಿ ಪ್ರಾಜೆಕ್ಟ್ ಮೆಥಡ್ ಅಥವಾ ಯೋಜನಾ ವಿಧಾನ, ಆಪ್ಷನ್ ಡಿ ಆಡಿಯೋ ವಿಜುವಲ್ ಮೆಥಡ್ ಅಥವಾ ಧ್ವನಿ ದೃಶ್ಯ ವಿಧಾನ ಅಂತೇಳಿ. ಇಲ್ಲಿ ಅತ್ಯುತ್ತಮವಾಗಿರುವಂತಹ ಬೋಧನಾ ವಿಧಾನ ಯಾವುದು ಅಂತೇಳಿ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಆಯ್ಕೆಗಳನ್ನ ನೋಡ್ತಾ ಬನ್ನಿ. ಡಯಲಾಗ್ ಮೆಥಡ್ ಅಥವಾ ಸಂಭಾಷಣಾ ವಿಧಾನ. ಈ ಡಯಲಾಗ್ ಮೆಥಡ್ ಅಥವಾ ಸಂಭಾಷಣಾ ವಿಧಾನದಲ್ಲಿ ಪರಸ್ಪರ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಂವಹನದಲ್ಲಿ ತೊಡಗ್ತಾರೆ. ಅದು ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳೊಂದಿಗೆ, ತಮ್ಮ ಪಿಯರ್ ಗ್ರೂಪ್ ಏನಿದೆ ಅವರೊಟ್ಟಿಗೆ ಸಂವಹನದಲ್ಲಿ ತೊಡಗುವುದಾಗಿರ್ಬೋದು, ಅಥವಾ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಸಂಭಾಷಣೆಯಲ್ಲಿ ತೊಡಗಿ ಯಾವುದೇ ಒಂದು ವಿಷಯವನ್ನ ಅಧ್ಯಯನ ಮಾಡೋದಾಗಿರ್ಬೋದು. ಸೊ ಇದು ಅತ್ಯಂತ ಪರಿಣಾಮಕಾರಿಯಾದಂತಹ ಬೋಧನಾ ವಿಧಾನ ಅಂತೇಳಿ ಅನ್ಸ್ಕೊಳ್ಳೋದಿಲ್ಲ. ಇತರ ಆಯ್ಕೆಯನ್ನು ನೋಡಿ. ಟೆಕ್ಸ್ಟ್ ಬುಕ್ ಮೆಥಡ್ ಪಠ್ಯಪುಸ್ತಕ ವಿಧಾನ. ಸೊ ಈ ಪಠ್ಯಪುಸ್ತಕ ವಿಧಾನದಲ್ಲಿ ಏನ್ ಮಾಡ್ಲಾಗ್ತದೆ ಅಂತ ಹೇಳಿದ್ರೆ, ಶಿಕ್ಷಕರು ಪಠ್ಯಪುಸ್ತಕದಲ್ಲಿರುವಂತಹ ವಿಚಾರವನ್ನು ಮಾತ್ರ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡ್ತಾರೆ. ಪಠ್ಯಪುಸ್ತಕದ ಹೊರತಾಗಿ ಬೇರೆ ಯಾವುದೇ ವಿಚಾರವನ್ನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಳುವುದಿಲ್ಲ. ಸೊ ಇದು ಕೂಡ ಅತ್ಯಂತ ಪರಿಣಾಮಕಾರಿಯಾದಂತಹ ಉತ್ತಮ ಬೋಧನಾ ವಿಧಾನ ಆಗುವಂತದ್ದಲ್ಲ. ಕೇವಲ ಪಠ್ಯಪುಸ್ತಕದಲ್ಲಿ ಇರುವಂತಹ ವಿಚಾರವನ್ನ ಮಾತ್ರ ಹೇಳ್ತಾ ಹೋದ್ರೆ, ಪಠ್ಯಪುಸ್ತಕದಲ್ಲಿ ಏನಿದೆ ಅದನ್ನು ಮಾತ್ರ ವಿದ್ಯಾರ್ಥಿಗಳು ತಿಳ್ಕೊಳ್ತಾರೆ. ಸೊ ಅದನ್ನ ಬಿಟ್ಟು ಹೊರಗಿನ ಜ್ಞಾನವನ್ನ ಅವರಿಗೆ ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ, ಸರ್ವತೋಮುಖವಾಗಿ ವಿದ್ಯಾರ್ಥಿಗಳು ಜ್ಞಾನವನ್ನ ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರ ದೈನಂದಿನ ಜೀವನಕ್ಕೆ ಅಗತ್ಯವಾಗಿರುವಂತಹ
ನೈತಿಕ ಜ್ಞಾನವನ್ನ, ನೈತಿಕ ಶಿಕ್ಷಣವನ್ನ ಅವರು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಪಠ್ಯ ಪುಸ್ತಕದಲ್ಲಿರುವಂತಹ ವಿಷಯ ವಸ್ತುಗಳನ್ನ ಶಿಕ್ಷಕರು ಬೋಧಿಸುವುದರಿಂದ. ಸೊ ಹಾಗಾಗಿ ಇದು ಕೂಡ ಅತ್ಯುತ್ತಮ ಬೋಧನಾ ವಿಧಾನ ಅಂತೇಳಿ ಅನಿಸಿಕೊಳ್ಳುತ್ತಿಲ್ಲ. ಹಾಗೆಯೇ ಇಲ್ಲಿ ಆಪ್ಷನ್ ಸಿ ಅಲ್ಲಿ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಮೆಥಡ್ ಅಂತೇಳಿ, ಯೋಜನಾ ವಿಧಾನ ಅಂತೇಳಿ. ಯೋಜನಾ ವಿಧಾನ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಬೇರೆ ಬೇರೆ ಪ್ರಾಜೆಕ್ಟ್ಗಳು ಅಥವಾ ಯೋಜನೆಗಳನ್ನ ತಯಾರಿಸಿ ಪ್ರಾತ್ಯಕ್ಷಿತೆಗಳ ಮುಖಾಂತರ ಪಾಠವನ್ನ ಮಾಡುವಂಥದ್ದು, ಅಥವಾ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮಾಡೆಲ್ಗಳನ್ನ ಮಾಡಲಿಕ್ಕೆ ಹೇಳುವಂಥದ್ದು, ಪ್ರಾಯೋಗಿಕತೆಯ ಮುಖಾಂತರ ಕಲೀಲಿಕ್ಕೆ ಅವಕಾಶನ ಕೊಡುವಂಥದ್ದು, ಎಕ್ಸ್ಪೆರಿಮೆಂಟ್ಗಳ ಮುಖಾಂತರ ಅವರಿಗೆ ಕಲಿಯಲು ಅವಕಾಶನ ಮಾಡಿಕೊಡುವಂಥದ್ದು, ಕಲಿ ನಲಿ ಕಲಿ ಅಂತೇಳಿ ಏನು ಅಭಿಯಾನ ಇದೆ. ಸೊ ಈ ರೀತಿಯ ಕಲಿಕೆಗೆ ಅವಕಾಶವನ್ನ ಕೊಡುವುದರಿಂದ ವಿದ್ಯಾರ್ಥಿಗಳು ಪರಿಣಾಮಕಾರಿಯಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ಇದರಿಂದ ಅವರು ಉನ್ನತವಾಗಿರುವಂತಹ ಜ್ಞಾನವನ್ನ ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ಯೋಜನಾ ವಿಧಾನ ಅಥವಾ ಪ್ರಾಜೆಕ್ಟ್ ಮೆಥಡ್ ಅನ್ನುವಂಥದ್ದು ಅತ್ಯುತ್ತಮ ಬೋಧನಾ ವಿಧಾನಗಳಲ್ಲಿ ಒಂದಾಗಿರುವಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ. ಹಾಗೆಯೇ ಆಡಿಯೋ ವಿಜುವಲ್ ಮೆಥಡ್ ಅಥವಾ ಧ್ವನಿ ದೃಶ್ಯ ವಿಧಾನ ಅಂತ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಶಿಕ್ಷಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿವಿಧ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿ, ಅದು ಪ್ರೊಜೆಕ್ಟರ್ಗಳ ಮುಖಾಂತರ ಆಗಿರ್ಬೋದು ಅಥವಾ ಇತ್ತೀಚೆಗೆ ಬಂದಿರುವಂತ ಸ್ಮಾರ್ಟ್ ಇಂಟರಾಕ್ಟಿವ್ ಪ್ಯಾನೆಲ್ಗಳ ಮುಖಾಂತರ ಬೋಧನೆಯನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಧ್ವನಿ ಮತ್ತು ದೃಶ್ಯದ ಮುಖಾಂತರ ಇವುಗಳನ್ನ ಏಕಕಾಲದಲ್ಲಿ ತೋರಿಸುವುದರ ಮುಖಾಂತರ ಬೋಧನೆಯನ್ನ ಮಾಡುವಂಥದ್ದು. ಇದು ಕೂಡ ಸೂಕ್ತವಾದಂತಹ ವಿಧಾನ ಆಗ್ತದೆ. ಆದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಯೋಜನಾ ವಿಧಾನ ಅಥವಾ ಪ್ರಾಜೆಕ್ಟ್ ಮೆಥಡ್ ಅನ್ನುವಂಥದ್ದು ವಿದ್ಯಾರ್ಥಿಗಳು ಪ್ರಾಯೋಗಿಕತೆಯ ಮುಖಾಂತರ ಕಲೀಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದು. ಸೊ ಈ ಯೋಜನಾ ವಿಧಾನ ಅಥವಾ ಪ್ರಾಜೆಕ್ಟ್ ಮೆಥಡ್ ನ ಮುಖಾಂತರ ವಿದ್ಯಾರ್ಥಿಗಳು ಯಾವುದೇ ಒಂದು ವಿಚಾರವನ್ನ ಮಾಡಿ ಕಲಿತಂತ ಸಂದರ್ಭದಲ್ಲಿ ಆ ಕಲಿಕೆಯಿಂದ ಅವರು ಪಡ್ಕೊಂಡಂತಹ ಜ್ಞಾನ ಶಾಶ್ವತವಾಗಿ ಅವರ ಮನಸ್ಸಿನಲ್ಲಿ ಅಚ್ಚುತ್ತದೆ. ಸೊ ಇದರಿಂದಾಗಿ ಅವರ ಕಲಿಕೆ ಅತ್ಯಂತ ಪರಿಣಾಮಕಾರಿಯಾದಂತಹ ಕಲಿಕೆ ಅಂತೇಳಿ ಅನಿಸ್ಕೊಳ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ದ ಫೇಮಸ್ ಎಜುಕೇಶನಿಸ್ಟ್ ಬೇಕಾನ್ ಹ್ಯಾಡ್ ದ ಒಪಿನಿಯನ್ ದಟ್ ದ ಆಬ್ಜೆಕ್ಟಿವ್ ಆಫ್ ಎಜುಕೇಶನ್ ಇಸ್. ಪ್ರಸಿದ್ಧ ಶಿಕ್ಷಣ ತಜ್ಞರಾಗಿರುವ ಬೇಕನ್ ರವರು ಶಿಕ್ಷಣದ ಉದ್ದೇಶ ಹೀಗೆಂದು ಅಭಿಪ್ರಾಯಪಟ್ಟಿದ್ದರು. ಇಲ್ಲಿ ಆಯ್ಕೆಗಳನ್ನ ನೋಡಿ. ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಜಗತ್ತಿನ ಪ್ರಸಿದ್ಧ ಶಿಕ್ಷಣ ತಜ್ಞರಾಗಿದ್ದಂತಹ ಬೇಕನ್ ರವರು ಶಿಕ್ಷಣದ ಉದ್ದೇಶದ ಬಗ್ಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ವ್ಯಕ್ತಪಡಿಸಿದಂತಹ ಅಭಿಪ್ರಾಯ ಏನು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಬೇಕನ್ ರವರು ಶಿಕ್ಷಣದ ಬಗ್ಗೆ ಯಾವ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ, ಸೊ ಶಿಕ್ಷಣದ ಅಂತಿಮ ಉದ್ದೇಶ ಏನಾಗಿರ್ಬೇಕು ಅಂತ ಹೇಳಿದ್ರೆ, ಒಂದು ಮಗುವನ್ನ ಆ ರಾಷ್ಟ್ರದ ಆದರ್ಶ ಪ್ರಜೆಯನ್ನಾಗಿಸುವಂತದ್ದು ಯಾವುದೇ ಒಂದು ಶಿಕ್ಷಣದ ಅಂತಿಮ ಉದ್ದೇಶ ಆಗ್ಬೇಕು, ಪ್ರಮುಖ ಉದ್ದೇಶ ಆಗಿರಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಸಂಬಂಧಪಟ್ಟಂತ ಪಠ್ಯಕ್ರಮವನ್ನ ರೂಪಿಸಬೇಕು. ಶಿಕ್ಷಕರು ಅದಕ್ಕೆ ಸಂಬಂಧಪಟ್ಟಾಗೆ ಕಾರ್ಯಪ್ರವೃತ್ತರಾಗಿ ಮಗುವಿಗೆ ಶಿಕ್ಷಣವನ್ನ ಕೊಡಬೇಕು ಅನ್ನುವಂತ ಒಂದು ವಿಚಾರವನ್ನ ಮುಂದಿಡ್ತಾರೆ. ಹಾಗಾಗಿ ಇಲ್ಲಿ ಇದಕ್ಕೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಮೇಕ್ ದ ಚೈಲ್ಡ್ ಅಂಡ್ ಐಡಿಯಲ್ ಸಿಟಿಸನ್, ಆಪ್ಷನ್ ಎ. ಮಗುವನ್ನ ಆದರ್ಶ ಪ್ರಜೆಯನ್ನಾಗಿಸುವಂತದ್ದು ಶಿಕ್ಷಣದ ಪ್ರಮುಖವಾಗಿರುವಂತಹ ಉದ್ದೇಶ ಆಗ್ಬೇಕು ಅನ್ನುವಂತಹ ವಿಚಾರವನ್ನ ಪ್ರಸಿದ್ಧ ಶಿಕ್ಷಣ ತಜ್ಞರಾಗಿದ್ದಂತಹ ಬೇಕನ್ ರವರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಅಸೆಸ್ಮೆಂಟ್ ವುಡ್ ಬಿ ದ ಮೋಸ್ಟ್ ಬೆನಿಫಿಷಿಯಲ್ ಫಾರ್ ಅಸೆಸಿಂಗ್ ಸ್ಟೂಡೆಂಟ್ಸ್ ಎಬಿಲಿಟಿ ಟು ಡಿಬೇಟ್. ಈ ಕೆಳಗಿನವುಗಳಲ್ಲಿ ಯಾವ ಮೌಲ್ಯಮಾಪನದ ರೀತಿಯು ವಿದ್ಯಾರ್ಥಿಯ ವಾದಕ್ಷಮತೆಯನ್ನು ಅಂದ್ರೆ ಚರ್ಚೆ ನಡೆಸುವ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಪ್ರಯೋಜನಕಾರಿಯಾಗಿದೆ? ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ರೂಪನಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಬಲವಂತದ ಆಯ್ಕೆ ಮೌಲ್ಯಮಾಪನ, ಕಾರ್ಯಕ್ಷಮತೆ ಮೌಲ್ಯಮಾಪನ. ಯಾವುದೇ ಒಬ್ಬ ವಿದ್ಯಾರ್ಥಿಯ ವಾದಕ್ಷಮತೆ ಅಂದ್ರೆ ಆತ ಯಾವ ರೀತಿ ಚರ್ಚೆಯನ್ನ ನಡೆಸ್ತಾ ಇದ್ದಾನೆ, ಆತನಿಗೆ ಯಾವ ರೀತಿಯ ಡಿಬೇಟಿಂಗ್ ಎಬಿಲಿಟಿ ಇದೆ ಅನ್ನೋದನ್ನ ಪರೀಕ್ಷಿಸುವುದಕ್ಕೋಸ್ಕರ ಶಿಕ್ಷಕರು ಯಾವ ರೀತಿಯ ಮೌಲ್ಯಮಾಪನವನ್ನ ಮಾಡಬಹುದು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಆಯ್ಕೆಯನ್ನ ಒಂದೊಂದಾಗಿ ನೋಡ್ತಾ ಬನ್ನಿ, ಎಲ್ಲವನ್ನು ಕೂಡ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಥವಾ ರೂಪನಾತ್ಮಕ ಮೌಲ್ಯಮಾಪನ. ಸೊ ಶಿಕ್ಷಕರು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನ, ಶೈಕ್ಷಣಿಕ ಪ್ರಗತಿಯನ್ನ ನಿರಂತರವಾಗಿ ಮೌಲ್ಯಮಾಪನ ಮಾಡುವಂತಹ ಉದ್ದೇಶದಿಂದ ಈ ರೂಪನಾತ್ಮಕ ಮೌಲ್ಯಮಾಪನವನ್ನ ಬಳಸ್ತಾರೆ. ವಿದ್ಯಾರ್ಥಿಗಳ ಕಲಿಕೆಯ ಉದ್ದಕ್ಕೂ ಅವರ ಸಾಧನೆಯನ್ನ, ಅವರ ಶೈಕ್ಷಣಿಕ ಸಾಧನೆಯನ್ನ ಮೌಲ್ಯಮಾಪನ ಮಾಡುವಂತಹ ಪದ್ಧತಿಯನ್ನು ನಾವು ರೂಪನಾತ್ಮಕ ಮೌಲ್ಯಮಾಪನ ಅಂತೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, ವಿದ್ಯಾರ್ಥಿಗಳಿಗೆ ಕ್ಲಾಸ್ ಟೆಸ್ಟ್ ಗಳನ್ನ ಮಾಡುವಂಥದ್ದು, ಯೂನಿಟ್ ಟೆಸ್ಟ್ ಗಳನ್ನ ಮಾಡುವಂಥದ್ದು, ಅಸೈನ್ಮೆಂಟ್ ಗಳನ್ನ ಕೊಡುವಂಥದ್ದು, ಇವೆಲ್ಲವೂ ಕೂಡ ರೂಪನಾತ್ಮಕ ಮೌಲ್ಯಮಾಪನಕ್ಕೆ ಉದಾಹರಣೆಯಾಗಿರುವಂಥದ್ದು. ಅವರ ಕಲಿಕೆಯ ಉದ್ದಕ್ಕೂ ಅವರ ಶೈಕ್ಷಣಿಕ ಸಾಧನೆಯನ್ನ, ಶೈಕ್ಷಣಿಕವಾಗಿ ಅವರು ಸಾಧಿಸಿರುವಂತಹ ಪ್ರಗತಿಯನ್ನ ಮೌಲ್ಯಮಾಪನ ಮಾಡುವಂತಹ ಒಂದು ಮೌಲ್ಯಮಾಪನದ ವಿಧವೇ ರೂಪನಾತ್ಮಕ ಮೌಲ್ಯಮಾಪನ ಅಂತೇಳಿ ಕರಿತೇವೆ. ಸೊ ಹಾಗೇನೆ ಸಮ್ಮೇಟಿವ್ ಅಸೆಸ್ಮೆಂಟ್ ಅಥವಾ ಸಂಕಲನಾತ್ಮಕ ಮೌಲ್ಯಮಾಪನ ಅಂತೇಳಿ. ಸಮ್ಮೇಟಿವ್ ಅಸೆಸ್ಮೆಂಟ್ ಅನ್ನ ನಾವು ಶಿಕ್ಷಕರು ಯಾವಾಗ ಮಾಡ್ತೇವೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ, ಸೊ ವಿದ್ಯಾರ್ಥಿಯನ್ನ ಒಂದು ವರ್ಗದಿಂದ ಇನ್ನೊಂದು ವರ್ಗಕ್ಕೆ ಅಥವಾ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ವರ್ಗಾಯಿಸುವಂತ ಸಂದರ್ಭದಲ್ಲಿ ಅದನ್ನ ಉತ್ತೀರ್ಣಗೊಳಿಸುವಂತ ಸಂದರ್ಭ
ಸಂದರ್ಭದಲ್ಲಿ ಅಂತಿಮವಾಗಿ ಈ ಒಂದು ಪರೀಕ್ಷೆಯನ್ನ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಆನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಸೆಮಿಸ್ಟರ್ ಎಕ್ಸಾಮ್ ಗಳಾಗಿರ್ಬೋದು, ಅಥವಾ ಈಗ SLC ಬೋರ್ಡ್, PU ಬೋರ್ಡ್ ಎಕ್ಸಾಮ್ ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಉದಾಹರಣೆಗಳು. ವಿದ್ಯಾರ್ಥಿಯನ್ನ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಅಥವಾ ಒಂದು ಕೋರ್ಸ್ ನಿಂದ ಇನ್ನೊಂದು ಕೋರ್ಸ್ಗೆ ಆತನನ್ನ ವರ್ಗಾಯಿಸಲು, ಉತ್ತೀರ್ಣಗೊಳಿಸಲು ಮಾಡುವಂತಹ ಪರೀಕ್ಷೆಯನ್ನ ನಾವು ಮೌಲ್ಯಮಾಪನವನ್ನು ನಾವು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಹೇಳಿ ಕರಿತೇವೆ. ಸೊ ಹಾಗೇನೆ ಇಪ್ಸೇಟಿವ್ ಅಸೆಸ್ಮೆಂಟ್ ಅಥವಾ ಬಲವಂತದ ಆಯ್ಕೆ ಮೌಲ್ಯಮಾಪನ ಅಂತೇಳಿ, ಇಲ್ಲಿ ಒಂದಷ್ಟು ಮಾನದಂಡಗಳನ್ನ, ಒಂದಷ್ಟು ಆಯ್ಕೆ ಆಧಾರಿತ ಮೌಲ್ಯಮಾಪನ ಪದ್ಧತಿಯನ್ನ ಅಳವಡಿಸಿಕೊಳ್ಳಲಾಗ್ತದೆ. ಸೊ ಈ ಒಂದು ಆಯ್ಕೆಯ ಆಧಾರದ ಮೇಲೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯನ್ನ, ವಿದ್ಯಾರ್ಥಿಗಳ ಸಾಧನೆಯನ್ನ ನಾವು ಅಳತೆ ಮಾಡಬೇಕು, ಮೌಲ್ಯಮಾಪನ ಮಾಡಬೇಕು. ಇಂತಹ ಒಂದು ಮೌಲ್ಯಮಾಪನದ ವಿಧಾನ ಇಪ್ಸೇಟಿವ್ ಅಸೆಸ್ಮೆಂಟ್ ಅಥವಾ ಬಲವಂತದ ಆಯ್ಕೆ ಮೌಲ್ಯಮಾಪನ. ಹಾಗೆಯೇ ಇಲ್ಲಿ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ಕಾರ್ಯಕ್ಷಮತೆ ಮೌಲ್ಯಮಾಪನ. ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ಡಿಬೇಟಿಂಗ್ ಎಬಿಲಿಟಿ. ಡಿಬೇಟಿಂಗ್ ಅನ್ನುವಂಥದ್ದು ಒಂದು ಕೆಲಸ, ಅಂದ್ರೆ ಕಾರ್ಯವನ್ನ ಮಾಪನ ಮಾಡುವಂಥದ್ದು, ಕಾರ್ಯಕ್ಷಮತೆಯನ್ನ, ಆತ ಯಾವ ರೀತಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾನೆ ಅನ್ನೋದನ್ನ ಅಳತೆ ಮಾಡುವಂಥದ್ದು, ಮಾಪನ ಮಾಡುವಂಥದ್ದು, ಇದು ಕಾರ್ಯಕ್ಷಮತೆ ಮೌಲ್ಯಮಾಪನದ ವ್ಯಾಪ್ತಿಗೆ ಬರ್ತದೆ. ಹಾಗಾಗಿ ವಿದ್ಯಾರ್ಥಿಯ ವಾದಕ್ಷಮತೆಯನ್ನ, ಡಿಬೇಟಿಂಗ್ ಎಬಿಲಿಟಿಯನ್ನ ಮೌಲ್ಯಮಾಪನ ಮಾಡುವಂಥದ್ದು ಯಾವ ವಿಧಾನದ ಮುಖಾಂತರ ನಾವು ಅತ್ಯುತ್ತಮವಾಗಿ ಮೌಲ್ಯಮಾಪನ ಮಾಡಬಹುದು ಅಂತ ಹೇಳಿದ್ರೆ, ಕಾರ್ಯಕ್ಷಮತೆ ಮೌಲ್ಯಮಾಪನದ ಮುಖಾಂತರ, ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಮುಖಾಂತರ ನಾವು ಆತನ ಕಾರ್ಯಕ್ಷಮತೆಯನ್ನ ಮೌಲ್ಯಮಾಪನ ಮಾಡಬಹುದು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಡಿ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಸರಿಯಾದಂತಹ ಉತ್ತರ. ಆಪ್ಷನ್ ಡಿ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್, ಕಾರ್ಯಕ್ಷಮತೆ ಮೌಲ್ಯಮಾಪನ ಸರಿಯಾದಂತಹ ಉತ್ತರ ಆಗ್ತದೆ ಈ ಪ್ರಶ್ನೆಗೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ದ 5 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ವೇರ್ ಮೆನ್ಷನ್ಡ್ ಬೈ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯ 5 ಲಕ್ಷಣಗಳನ್ನು ವಿವರಿಸಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ, ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಅಂತ ಹೇಳಿ ಕರಿತೇವೆ. ಸೊ ಈ ಒಂದು ಕಲಿಕಾ ಸಿದ್ಧಾಂತ ಹೇಗಿದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಅಥವಾ ಯಾವುದೇ ಒಬ್ಬ ಕಲಿಕಾರ್ಥಿ ಆರಂಭದಲ್ಲಿ ತಪ್ಪುಗಳನ್ನ ಮಾಡ್ತಾ ಕಲಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಸೊ ಕಾಲ ಹೋದ ಹಾಗೆ, ಸಮಯ ಹೋಗ್ತಾ ಹೋದ ಹಾಗೆ ಈ ತಪ್ಪುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಆ ತಪ್ಪುಗಳನ್ನ ತಿದ್ದಿಕೊಂಡು, ತಾನು ಈ ಹಿಂದೆ ಆರಂಭದಲ್ಲಿ ಮಾಡಿದಂತಹ ತಪ್ಪುಗಳನ್ನ ತಿದ್ದಿಕೊಂಡು ಕಲಿಕಾರ್ಥಿ ಮುಂದಿನ ಕಲಿಕೆಯನ್ನ ಆತ ಕಲಿತಾ ಬರ್ತಾನೆ. ಇದರಿಂದ ಅಂತಿಮವಾಗಿ ಎಲ್ಲಾ ತಪ್ಪುಗಳ ಸಂಖ್ಯೆ ಕಡಿಮೆ ಆಗಿ ಅಂತಿಮವಾಗಿ ಆತ ಪರಿಣಾಮಕಾರಿಯಾದಂತಹ ಒಂದು ಜ್ಞಾನವನ್ನ, ಅತ್ಯುತ್ತಮವಾದಂತಹ ಜ್ಞಾನವನ್ನ ಆತ ಬೆಳೆಸಿಕೊಳ್ತಾನೆ. ಸಿದ್ಧಾಂತವನ್ನ ಕೊಟ್ಟಂತವ್ರು ಯಾರಂತ ಹೇಳಿದ್ರೆ ಥಾರ್ನ್ಡೈಕ್ ರವರು, ಶೈಕ್ಷಣಿಕ ಮನೋವಿಜ್ಞಾನಿ ಥಾರ್ನ್ಡೈಕ್ ರವರು ಈ ಒಂದು ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತವನ್ನ ಅವರು ಅದನ್ನ ನಿರೂಪಣೆ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಸೊ ಇದೇ ರೀತಿ ಇನ್ನೂ ಕೆಲವು ಕಲಿಕಾ ಸಿದ್ಧಾಂತಗಳಿವೆ, ಅದರ ಬಗ್ಗೆ ನಾವು ಒಂದಷ್ಟು ನೋಡ್ತಾ ಹೋಗೋಣ. ಸೊ ಇದರ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇದೆ. ಸೊ ನಾನು ಈಗಾಗಲೇ ಹೇಳಿದಾಗೆ ಟ್ರಯಲ್ ಅಂಡ್ ಎರರ್ ಮೆಥಡ್, ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯ ಸಿದ್ಧಾಂತವನ್ನ ಕೊಟ್ಟಂತವರು ಥಾರ್ನ್ಡೈಕ್ ರವರು ಈ ಸಿದ್ಧಾಂತವನ್ನ ಕೊಡ್ತಾರೆ. ಹಾಗೆಯೇ ಕ್ಲಾಸಿಕಲ್ ಕಂಡೀಷನಿಂಗ್, ಶಾಸ್ತ್ರೀಯ ಅನುಬಂಧ ಕಲಿಕಾ ಸಿದ್ಧಾಂತವನ್ನ ಕೊಟ್ಟಂತವರು ಪಾವ್ಲವ್ ರವರು ಈ ಒಂದು ಸಿದ್ಧಾಂತವನ್ನ ಕೊಡ್ತಾರೆ. ಹಾಗೆಯೇ ಆಪರೆಂಟ್ ಕಂಡೀಷನಿಂಗ್, ಇದನ್ನ ಬಿಹೇವಿಯರಿಸ್ಟ್ ಥಿಯರಿ, ವರ್ತನವಾದಿಗಳ ಸಿದ್ಧಾಂತ ಅಂತ ಕೂಡ ಕರಿತೇವೆ. ಕನ್ನಡದಲ್ಲಿ ಕ್ರಿಯಾಜನ್ಯ ಅನುಬಂಧ ಕಲಿಕಾ ಸಿದ್ಧಾಂತ ಅಂತ ಹೇಳಿ ಕರಿತೇವೆ. ಇದನ್ನ ಕೊಟ್ಟಂತವರು BF ಸ್ಕಿನ್ನರ್ ರವರು ಈ ಒಂದು ಸಿದ್ಧಾಂತವನ್ನ ಕೊಡ್ತಾರೆ. ಹಾಗೆಯೇ ಲರ್ನಿಂಗ್ ಬೈ ಇನ್ಸೈಟ್, ಒಳನೋಟ ಕಲಿಕೆ ಸಿದ್ಧಾಂತವನ್ನ ಕೊಟ್ಟಂತವರು ಕೊಹ್ಲರ್ ರವರು ಒಳನೋಟ ಕಲಿಕೆ ಸಿದ್ಧಾಂತವನ್ನ ಕೊಡ್ತಾರೆ. ಹಾಗೆಯೇ ಸೋಷಿಯಲ್ ಲರ್ನಿಂಗ್ ಥಿಯರಿ, ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನ ಕೊಟ್ಟಂತವರು ಆಲ್ಬರ್ಟ್ ಬಂಡೂರ್ ರವರು ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನ ಅವರು ನಿರೂಪಿಸ್ತಾರೆ. ಹಾಗೆಯೇ ಸೋಶಿಯೋ ಕಲ್ಚರಲ್ ಥಿಯರಿ, ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ, ಇದನ್ನ ಕೊಟ್ಟಂತವರು ವೈಗೋಟ್ಸ್ಕಿ ಅವರು. ಹಾಗೆಯೇ ಥಿಯರಿ ಆಫ್ ಮೋರಲ್ ಡೆವಲಪ್ಮೆಂಟ್, ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನ ಕೊಟ್ಟಂತವರು ಕೊಹ್ಲ್ಬರ್ಗ್ ರವರು. ಹಾಗೆಯೇ ಥಿಯರಿ ಆಫ್ ಲ್ಯಾಂಗ್ವೇಜ್ ಎಕ್ವಿಸಿಷನ್, ಭಾಷಾ ಸ್ವಾಧೀನತೆಯ ಸಿದ್ಧಾಂತವನ್ನ ಕೊಟ್ಟಂತವರು ನಾಮ್ ಚಾಮ್ಸ್ಕಿ ಅವರು. ಹಾಗೆಯೇ ಇನ್ನೊಂದು ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್, ಬಹು ಬುದ್ಧಿಶಕ್ತಿಯ ಸಿದ್ಧಾಂತವನ್ನ ಕೊಟ್ಟಂತವರು ಹೊವಾರ್ಡ್ ಗಾರ್ಡ್ನರ್ ಅವರು ಈ ರೀತಿಯ ಒಂದು ಸಿದ್ಧಾಂತವನ್ನು ಕೊಡ್ತಾರೆ. ಈ ಹೊವಾರ್ಡ್ ಗಾರ್ಡ್ನರ್ ಅವರು ತಮ್ಮ ಬಹುಬುದ್ಧಿ ಶಕ್ತಿಯ ಸಿದ್ಧಾಂತದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಹಲವು ವಿಧವಾದಂತಹ ಬಹು ಬುದ್ಧಿಶಕ್ತಿಯನ್ನ ಹೊಂದಿರ್ತಾನೆ, ಆತನಿಗೆ ಬೇರೆ ಬೇರೆ ರೀತಿಯ ಬುದ್ಧಿಶಕ್ತಿ ಇರ್ತದೆ. ಕೇವಲ ಕಲಿಕೆಯಲ್ಲಿ ಹಿಂದುಳಿದಂತಹ ಒಬ್ಬ ವಿದ್ಯಾರ್ಥಿ, ಆತ ಕಲಿಕೆಯಲ್ಲಿ ಹಿಂದುಳಿದನೆ ಅಂತ ಹೇಳಿದ್ರೆ ಆತನನ್ನ ದಡ್ಡ ಅಂತ ಹೇಳಿ ಕರೆಯುವುದಲ್ಲ, ಆತ ಇನ್ನೂ ಹಲವು ವಿಧದ ಬುದ್ಧಿಶಕ್ತಿಯನ್ನ ಇತರ ಪಠ್ಯೇತರ ಚಟುವಟಿಕೆಗಳಲ್ಲಿ ಆತ ಮುಂದೆ ಇರಬಹುದು, ಒಳ್ಳೆಯ ಸಾಧನೆಯನ್ನ ತೋರಬಹುದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಕಲಿಕೆಯಲ್ಲಿ ಹಿಂದುಳಿದಂತಹ ಒಬ್ಬ ವಿದ್ಯಾರ್ಥಿ ಆತ ಪಠ್ಯೇತರ ಚಟುವಟಿಕೆಗಳಲ್ಲಿ, ಅದು ಆತ ಕ್ರೀಡೆಯಲ್ಲಿ ಮುಂದಿರಬಹುದು ಅಥವಾ ಸಾಂಸ್ಕೃತಿಕವಾಗಿ ವಿವಿಧ ಕಲೆಗಳನ್ನ ಆತ ಹೊಂದಿರಬಹುದು. ಸೊ ಇಂತಹ ವಿಚಾರಗಳನ್ನು ಇಡ್ತಾ ಹೊವಾರ್ಡ್ ಗಾರ್ಡ್ನರ್ ಅವರು ತಮ್ಮ ಬಹುಬುದ್ಧಿ ಶಕ್ತಿಯ ಸಿದ್ಧಾಂತವನ್ನ ಕೊಡ್ತಾರೆ. ಹಾಗೆಯೇ ಥಿಯರಿ ಆಫ್ ಸ್ಪೈರಲ್ ಕರಿಕ್ಯುಲಮ್ ಅಂತ ಹೇಳಿ ಕರಿತೇವೆ, ಸುರುಳಿ ಆಕಾರದ ಪಠ್ಯಕ್ರಮದ ಸಿದ್ಧಾಂತವನ್ನ ಕೊಟ್ಟಂತವರು ಬ್ರೂನರ್ ಅವರು. ಸೊ ಎಲ್ಲ ಥಿಯರಿಗಳ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ ಒಂದಷ್ಟು ನೀವು ನೋಡ್ಕೊಳ್ಬೇಕು.
ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ದ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ದಟ್ ಇಸ್ CBD ವಾಸ್ ಅಡಾಪ್ಟೆಡ್ ಎಟ್ ವಿಚ್ ಮೇಜರ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್? ಜೀವ ವೈವಿಧ್ಯತೆಯ ಕುರಿತ ಸಮಾವೇಶ ಯಾವ ಪ್ರಮುಖ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಅಂಗೀಕಾರಗೊಂಡಿತು ಅಂತೇಳಿ ಕೇಳಿದ್ದಾರೆ. ಸೊ ಜೀವ ವೈವಿಧ್ಯತೆಯ ಸಮಾವೇಶ ಅಂತೇಳಿ ಜೀವ ವೈವಿಧ್ಯತೆಯನ್ನ ರಕ್ಷಿಸುವ ಸಲುವಾಗಿ ಮಾಡಿಕೊಂಡಂತಹ ಒಂದು ಒಪ್ಪಂದ ಯಾವ ಸಮ್ಮೇಳನದಲ್ಲಿ, ಯಾವ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ನಡೆಯಿತು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ 1992ರಲ್ಲಿ ರಿಯೋ ಡಿ ಜನೋರದಲ್ಲಿ ನಡೆದಂತಹ ಬ್ರೆಜಿಲ್ನ ರಿಯೋ ಡಿ ಜನೋರದಲ್ಲಿ ನಡೆದಂತಹ ಅರ್ತ್ ಸಮಿಟ್ ಅಥವಾ ಪೃಥ್ವಿ ಶೃಂಗ ಸಭೆಯಲ್ಲಿ ಈ ಜೀವ ವೈವಿಧ್ಯತೆಯ ಕುರಿತಾಗಿ ಜೀವ ವೈವಿಧ್ಯತೆಯನ್ನ ನಾವು ಸಂರಕ್ಷಿಸಿ ಕಾಪಾಡಬೇಕು, ಅವುಗಳ ಸಂತತಿ ಅಳಿಯದಂತೆ ನಾವು ಅವುಗಳನ್ನ ಕಾಪಾಡಬೇಕು ಅನ್ನುವ ದೃಷ್ಟಿಯಿಂದ ಒಂದು ಪ್ರಮುಖವಾಗಿರುವಂತಹ ಒಪ್ಪಂದವನ್ನ ಮಾಡಿಕೊಳ್ಳಾಯಿತು. ಸೊ ವಿಶ್ವಸಂಸ್ಥೆಯ ಸುಮಾರು 193ಕ್ಕೂ ಹೆಚ್ಚು ಸದಸ್ಯ ರಾಷ್ಟ್ರಗಳು ಈ ಒಪ್ಪಂದಕ್ಕೆ ಸಹಿಯನ್ನ ಹಾಕಿವೆ. ಸೊ ಈ ಒಂದು ಒಪ್ಪಂದ ಪ್ರಕಾರ ಆಯಾಯ ರಾಷ್ಟ್ರಗಳು ತಮ್ಮ ದೇಶದಲ್ಲಿ ಜೀವ ಸಂಕುಲವನ್ನ, ಜೀವ ವೈವಿಧ್ಯತೆಯನ್ನ, ಬಯೋಡೈವರ್ಸಿಟಿಯನ್ನ ಉಳಿಸುವ ಸಲುವಾಗಿ ಕಾರ್ಯತಂತ್ರಗಳನ್ನ ಮಾಡಬೇಕು ಅನ್ನೋ ದೃಷ್ಟಿಕೋನವನ್ನ ಈ ಒಂದು ಸಮ್ಮೇಳನ ಹೊಂದಿತ್ತು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಬಿ ಸರಿಯಾದಂತ ಉತ್ತರ. ಆಪ್ಷನ್ ಬಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ಮ್ಯಾಚ್ ದ ಫಾಲೋವಿಂಗ್, ಹೊಂದಿಸಿ ಬರೆಯಿರಿ. ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಸಂಸ್ಕರಣ ಪ್ರಕ್ರಿಯೆ ಅಂದ್ರೆ ಟ್ರೀಟ್ಮೆಂಟ್ ಪ್ರೊಸೆಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆಯೇ ಪಟ್ಟಿ 2ರಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ತ್ಯಾಜ್ಯವನ್ನ ಕೊಟ್ಟಿದ್ದಾರೆ. ಇಲ್ಲಿ ಪಟ್ಟಿ 2ರಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ತ್ಯಾಜ್ಯವನ್ನ ಯಾವ ಸಂಸ್ಕರಣ ವಿಧಾನದ ಮುಖಾಂತರ, ಯಾವ ಟ್ರೀಟ್ಮೆಂಟ್ ಪ್ರೊಸೆಸ್ ನ ಮುಖಾಂತರ ನಾವು ಅವುಗಳನ್ನ ಟ್ರೀಟ್ಮೆಂಟ್ ಮಾಡ್ತೇವೆ, ಪ್ರೊಸೆಸಿಂಗ್ ಮಾಡ್ತೇವೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ದಹನ ಆಪ್ಷನ್. ಸೊ ಇಲ್ಲಿ ಎ ದಹನ ಅಂದ್ರೆ ಇನ್ಸಿನರೇಷನ್ ಪ್ರೊಸೀಜರ್ ಮುಖಾಂತರ ಯಾವ ತ್ಯಾಜ್ಯವನ್ನ ನಾವು ಸಂಸ್ಕರಣೆ ಮಾಡ್ತೇವೆ ಅಂತ ಹೇಳಿದ್ರೆ, ಇಲ್ಲಿ ಕೀಟನಾಶಕಗಳನ್ನ ದಹನ ವಿಧಾನದ ಮುಖಾಂತರ ನಾವು ಸಂಸ್ಕರಣೆ ಮಾಡ್ತೇವೆ, ಅದನ್ನ ಪ್ರೊಸೆಸಿಂಗ್ ಮಾಡ್ತೇವೆ. A4 ಹಾಗಾಗಿ A4 ದಹನ ವಿಧಾನ, ಕೀಟನಾಶಕಗಳನ್ನ ದಹನ ವಿಧಾನದ ಮುಖಾಂತರ ಇನ್ಸಿನರೇಷನ್ ಪ್ರೊಸೀಜರ್ ಮುಖಾಂತರ ನಾವು ಪ್ರೊಸೆಸ್ ಮಾಡ್ತೇವೆ. ಹಾಗೆಯೇ ಕ್ಲೋರಿನೇಟೆಡ್ ಸಾವಯವ ವಸ್ತುಗಳನ್ನ, ಕ್ಲೋರಿನೇಟೆಡ್ ಆರ್ಗ್ಯಾನಿಕ್ಸ್ ಗಳನ್ನ ನಾವು ಇಂಗಾಲದ ಹೊರಹೀರುವಿಕೆ ಕಾರ್ಬನ್ ಅಬ್ಸಾರ್ಪ್ಷನ್ ಪ್ರೊಸೀಜರ್ ಮುಖಾಂತರ ನಾವು ಸಂಸ್ಕರಣೆ ಮಾಡ್ತೇವೆ, ಟ್ರೀಟ್ಮೆಂಟ್ ಮಾಡ್ತೇವೆ. ಹಾಗೆಯೇ ರಾಸಾಯನಿಕ ಆಕ್ಸಿಡೀಕರಣ ಅಂತ ಹೇಳಿದೆ, ಅಂದ್ರೆ ಕೆಮಿಕಲ್ ಆಕ್ಸಿಡೈಸೇಷನ್ ಅಥವಾ ಓಝೋನೈಸೇಷನ್, ಈ ಒಂದು ಪ್ರೊಸೀಜರ್ ನ ಮುಖಾಂತರ ನಾವು ಸೈನೈಡ್ ತ್ಯಾಜ್ಯಗಳನ್ನ ಟ್ರೀಟ್ಮೆಂಟ್ ಮಾಡ್ತೇವೆ, ಅದನ್ನ ಸಂಸ್ಕರಣೆ ಮಾಡ್ತೇವೆ. ಹಾಗೆಯೇ ಇಲ್ಲಿ ಭಾರಿ ಲೋಹಗಳಿರುವಂತಹ ಜಲೀಯ ತ್ಯಾಜ್ಯಗಳನ್ನ ನಾವು ದ್ರವೀಕೃತ ಹಾಸಿಗೆ ದಹನ ಅಥವಾ ಫ್ಲೂಯಿಡೈಸ್ಡ್ ಬೆಡ್ ಇನ್ಸಿನರೇಷನ್ ಪ್ರೊಸೀಜರ್ ಮುಖಾಂತರ ಸಂಸ್ಕರಣೆ ಮಾಡ್ತೇವೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಎಲ್ಲವನ್ನು ಕೂಡ ನಾವು ಹೊಂದಾಣಿಕೆ ಬರೆದಂತ ಸಂದರ್ಭದಲ್ಲಿ A4, B3, C2 ಅಂಡ್ D1 ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇದೆ. ಆಪ್ಷನ್ ಸಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ಕನ್ಸಂಪ್ಷನ್ ಆಫ್ ಕ್ರಾಪ್ಸ್ ಗ್ರೋನ್ ಆನ್ ಸಾಯಿಲ್ ಕಂಟಾಮಿನೇಟೆಡ್ ವಿತ್ ಇಂಡಸ್ಟ್ರಿಯಲ್ ಹೆವಿ ಮೆಟಲ್ಸ್ ಲೈಕ್ ಲೆಡ್ ಕ್ಯಾನ್ ಕಾಸ್ ವಿಚ್ ಆಫ್ ದ ಫಾಲೋವಿಂಗ್ ಇನ್ ಹ್ಯೂಮನ್ಸ್? ಕೈಗಾರಿಕಾ ಭಾರ ಲೋಹಗಳಾದ ಸೀಸದಿಂದ ಕಲುಷಿತಗೊಂಡ ಮಣ್ಣಿನಲ್ಲಿ ಬೆಳೆದ ಬೆಳೆಗಳನ್ನ ಸೇವಿಸುವುದರಿಂದ ಮನುಷ್ಯರಲ್ಲಿ ಯಾವ ಪರಿಣಾಮಗಳು ಉಂಟಾಗ್ತವೆ, ಯಾವ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತವೆ ಅಂತೇಳಿ ಕೇಳಿದ್ದಾರೆ. ಸೊ ಕೈಗಾರಿಕಾ ತ್ಯಾಜ್ಯ ಆಗಿರುವಂತಹ ಸೀಸ ಅಥವಾ ಲೆಡ್ ಅನ್ನ ನಾವು ಡೈರೆಕ್ಟ್ ಆಗಿ ನೇರವಾಗಿ ಮಣ್ಣಿಗೆ ಸೇರಿಸುವುದರಿಂದ ಮಣ್ಣು ಕಲುಷಿತವಾಗ್ತದೆ. ಆ ಮಣ್ಣಿನಲ್ಲಿ, ಆ ಪರಿಸರದಲ್ಲಿ ಬೆಳೆದಂತಹ ಬೆಳೆ ಕೂಡ, ಅದರಲ್ಲಿ ಸೀಸದ ಅವಶೇಷಗಳು ಕೂಡ ಬರ್ತವೆ ಆ ಬೆಳೆಗಳಲ್ಲಿ. ಸೊ ಈ ಮಣ್ಣಿನಲ್ಲಿ ಬೆಳೆದಂತಹ ಬೆಳೆಗಳನ್ನ ಅಥವಾ ಆಹಾರಗಳನ್ನ ಮನುಷ್ಯರು ಸೇವಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಯಾವ ಸಮಸ್ಯೆಗಳು ಬರ್ತವೆ ಅಂತ ಹೇಳಿದ್ರೆ, ಬರಬಹುದು ಅಂತ ಹೇಳಿದ್ರೆ ರಕ್ತಹೀನತೆ ಮತ್ತು ಮೆದುಳಿನ ಹಾನಿ ಉಂಟಾಗುವಂತ ಸಾಧ್ಯತೆ ಇದೆ. ಎನಿಮಿಯಾ ಅಂಡ್ ಬ್ರೈನ್ ಡ್ಯಾಮೇಜ್. ಕಂಟಾಮಿನೇಟೆಡ್ ಲೆಡ್ ಕ್ಯಾನ್ ಕಾಸ್ ಎನಿಮಿಯಾ ಅಂಡ್ ಬ್ರೈನ್ ಡ್ಯಾಮೇಜ್. ರಕ್ತಹೀನತೆ ಮತ್ತು ಮೆದುಳಿನ ಸಮಸ್ಯೆ ಕೂಡ ಉಂಟಾಗಬಹುದು, ಮೆದುಳು ಹಾನಿ ಉಂಟಾಗಬಹುದು. ಹಾಗಾಗಿ ಇಲ್ಲಿ ಕೊಟ್ಟಂತಹ ಆಯ್ಕೆಗಳಲ್ಲಿ ಆಪ್ಷನ್ ಡಿ ಸರಿಯಾದಂತ ಉತ್ತರ. ಆಪ್ಷನ್ ಡಿ ಸರಿಯಾದಂತ ಉತ್ತರ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ವಿಚ್ ಇಂಡಿಯನ್ ಗವರ್ಮೆಂಟ್ ಬಾಡಿ ಈಸ್ ಪ್ರೈಮರ್ಲಿ ರೆಸ್ಪಾನ್ಸಿಬಲ್ ಫಾರ್ ಕೋಆರ್ಡಿನೇಟಿಂಗ್, ಮಾನಿಟರಿಂಗ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ದ SDGs? ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಮೇಲ್ವಿಚಾರಣೆ ಮತ್ತು ಅನುಷ್ಠಾನವನ್ನು ಸಂಘಟಿಸುವಂತ ಜವಾಬ್ದಾರಿಯನ್ನು ಹೊತ್ತಿರುವಂತ ಭಾರತೀಯ ಸರ್ಕಾರಿ ಸಂಸ್ಥೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳು ಅಂತ ಹೇಳಿ ನಾವೇನ್ ಕೊಡ್ತೇವೆ. ಸೊ ಏನಿದು ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಅಂತ ಹೇಳಿದ್ರೆ, ಪ್ರಸ್ತುತ ಇರುವಂತ ಪರಿಸರ ವ್ಯವಸ್ಥೆಯನ್ನ ನಾವು ನಮ್ಮ ಕೈಗಾರಿಕಾ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ, ಸೊ ಇವುಗಳ ಒಂದು ಅಡ್ಡ ಪರಿಣಾಮದಿಂದಾಗಿ ಯಾವುದೇ ರೀತಿಯಲ್ಲೂ ಕೂಡ ನಾವು ಪರಿಸರದ ಮೇಲೆ ವ್ಯತಿರಿಕ್ತವಾದಂತಹ ಅಡ್ಡ ಪರಿಣಾಮವನ್ನ ಉಂಟು ಮಾಡದಂತಹ ರೀತಿಯಲ್ಲಿ ಪರಿಸರದ ಸಮತೋಲನವನ್ನ ನಾವು ಕಾಪಾಡಿಕೊಂಡು ನಾವು ಮುಂದಕ್ಕೆ ಇದೇ ರೀತಿಯ ಒಂದು ಉತ್ತಮವಾಗಿರುವಂತಹ ಸುಸ್ಥಿರವಾದಂತಹ ಪರಿಸರ ವ್ಯವಸ್ಥೆಯನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು
ನಮ್ಮ ಕೈಗಾರಿಕಾ ಅಭಿವೃದ್ಧಿ ಆಗಿರ್ಬೋದು, ಆರ್ಥಿಕ ಪ್ರಗತಿ ಆಗಿರ್ಬೋದು, ಈ ಎಲ್ಲ ವಿದ್ಯಮಾನಗಳು ನಮ್ಮ ಪರಿಸರ ವ್ಯವಸ್ಥೆಯ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಪರಿಣಾಮವನ್ನ ಬೀರಬಾರದು. ಪರಿಸರದ ಸಮತೋಲನವನ್ನ ಕಾಪಾಡಿಕೊಂಡು ನಾವೆಲ್ಲ ಈ ಪ್ರಗತಿಯನ್ನ ಸಾಧಿಸಬೇಕು ಅನ್ನುವ ದೃಷ್ಟಿಯನ್ನ ಇಟ್ಟುಕೊಂಡು, ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು 2015ರಲ್ಲಿ ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಒಂದು ಘೋಷಣೆಯನ್ನ ಮಾಡಿಕೊಳ್ಳಾಯಿತು. 2015ರಲ್ಲಿ ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಘೋಷಣೆಯನ್ನ ಮಾಡಿಕೊಳ್ಳಾಯಿತು. ಈ ಸುಸ್ಥಿರ ಗುರಿಗಳ ವ್ಯಾಪ್ತಿಯಲ್ಲಿ ಒಟ್ಟು 17 ಪ್ರಮುಖ ಗುರಿಗಳನ್ನ ನಾವು ಹಾಕಿಕೊಂಡಿರುವಂತದ್ದು. ಸೊ ಈ ಎಲ್ಲ ಗುರಿಗಳನ್ನ ನಾವು 2030ರ ಒಳಗಾಗಿ ನಾವು ಸಾಧಿಸಬೇಕು ಅಂತ ಹೇಳಿ ಒಂದು ಡೆಡ್ ಲೈನ್ ಅನ್ನ ಕೂಡ ಇಟ್ಟುಕೊಂಡಿರುವಂತದ್ದು. ನಿಮಗೆ ಪ್ರಶ್ನೆಗಳು ಬರ್ಬೋದು ಕೆಸೆಟ್ ಪರೀಕ್ಷೆಯಲ್ಲಿ. ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಒಟ್ಟು 17 ಇವೆ. ಸೊ ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು 2015ರಲ್ಲಿ ಘೋಷಣೆ ಮಾಡಿಕೊಳ್ಳಲಾಯಿತು, ಅದಕ್ಕೆ ಒಪ್ಪಂದವನ್ನ ಮಾಡಿಕೊಳ್ಳಲಾಯಿತು. ಹಾಗೇನೆ ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ನಾವು 2030ರ ಒಳಗಾಗಿ ಸಾಧಿಸಬೇಕು, ಎಲ್ಲವನ್ನು ಕೂಡ ಸಾಧಿಸಬೇಕು ಅನ್ನೋ ದೃಷ್ಟಿಯನ್ನ ನಾವು ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದೇವೆ, ಗುರಿಯನ್ನ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಾಗಿ ಎಲ್ಲಾ ರಾಷ್ಟ್ರಗಳು ಕೂಡ ಕಾರ್ಯಪ್ರವೃತ್ತರಾಗಿ ಕೆಲಸವನ್ನ ಮಾಡ್ತಾ ಇವೆ. ಸುಸ್ಥಿರ ಅಭಿವೃದ್ಧಿಯ ಗುರಿಗಳಿಗೆ ನಮ್ಮ ಭಾರತ ಕೂಡ ಸಹಿಯನ್ನ ಹಾಕಿದೆ. ಸೊ ನಮ್ಮ ಭಾರತದಲ್ಲಿ ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನ ಮೇಲ್ವಿಚಾರಣೆ ಮಾಡುವಂತದ್ದು, ಅನುಷ್ಠಾನಗೊಳಿಸುವಂತ ಕೆಲಸವನ್ನ ಯಾವ ಸಂಸ್ಥೆ ಹೊಂದಿದೆ ಅಂತ ಹೇಳಿದ್ರೆ ಅದು ನೀತಿ ಆಯೋಗ. ಸೊ ನೀತಿ ಆಯೋಗ ಆಪ್ಷನ್ ಸಿ ಅಲ್ಲಿ ನೋಡಿ, ಈ ಎಲ್ಲ ಜವಾಬ್ದಾರಿಯನ್ನು ಹೊತ್ತಿರುವಂತದ್ದು ನಮ್ಮ ಭಾರತದಲ್ಲಿ ನೀತಿ ಆಯೋಗ. ಸೊ ನೀತಿ ಆಯೋಗ ನಿಮಗೆ ಗೊತ್ತಿರಬಹುದು, ಯೋಜನಾ ಆಯೋಗದ ಬದಲಾಗಿ 2015ರಲ್ಲಿ ಜಾರಿಗೊಂಡಂತಹ ರಚನೆಯಾದಂತಹ ಒಂದು ಆಯೋಗ ಅಂತ ಹೇಳುವುದು. ಈ ಹಿಂದೆ ಯೋಜನಾ ಆಯೋಗ ಯಾವ ಕೆಲಸವನ್ನ ಮಾಡ್ತಾ ಇತ್ತೋ ಅದೇ ರೀತಿಯಲ್ಲಿ ನೀತಿ ಆಯೋಗ ಕೂಡ ಕೆಲಸವನ್ನ ಮಾಡುವಂತದ್ದು. ಒಂದಷ್ಟು ಬದಲಾವಣೆಯನ್ನ ಇಲ್ಲಿ ಮಾಡಲಾಗಿರುವಂತದ್ದು. ಸೊ ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಮೇಲ್ವಿಚಾರಣೆ ಮತ್ತು ಅನುಷ್ಠಾನವನ್ನ ನೋಡಿಕೊಳ್ಳುವಂತಹ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ನೀತಿ ಆಯೋಗ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತ ಉತ್ತರ ಇಲ್ಲಿ ಈ ಪ್ರಶ್ನೆಗೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ಅಕಾರ್ಡಿಂಗ್ ಟು ದ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986, ವಾಟ್ ಇಸ್ ದ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಫಾರ್ ಕಾಂಟ್ರವೆನ್ಷನ್ ಆಫ್ ಇಟ್ಸ್ ಪ್ರೊವಿಷನ್ಸ್? ಪರಿಸರ ಸಂರಕ್ಷಣಾ ಕಾಯ್ದೆ 1986ರ ಪ್ರಕಾರ ಅದರ ನಿಬಂಧನೆಗಳ ಉಲ್ಲಂಘನೆಗೆ ಗರಿಷ್ಠ ಶಿಕ್ಷೆ ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ ಪರಿಸರ ಸಂರಕ್ಷಣಾ ಕಾಯ್ದೆ 1986, ಈ ಹೆಸರು ಹೇಳುವಂತೆ 1986ರಲ್ಲಿ ಜಾರಿಗೊಂಡಂತ ಭಾರತ ಸರ್ಕಾರದ ಮುಖಾಂತರ ಜಾರಿಗೊಂಡಂತಹ ಒಂದು ಕಾನೂನು ಅಥವಾ ಶಾಸನ. 1986ರ ಪರಿಸರ ಸಂರಕ್ಷಣೆ ಕಾಯ್ದೆ ಜಾರಿಗೊಳ್ಳುವ ಮುಂಚೆ ಭಾರತದಲ್ಲಿ ಯಾವುದೇ ಈ ಪರಿಸರ ರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವುದೇ ಶಾಸನಗಳು ಇರಲಿಲ್ಲ, ಶಾಸನಬದ್ಧವಾದಂತಹ ವಿಚಾರಗಳು ಇರಲಿಲ್ಲ ಪರಿಸರ ಸಂರಕ್ಷಣೆಗೆ ಸಲುವಾಗಿ. ಸೊ 1984ರಲ್ಲಿ ಒಂದು ಕೈಗಾರಿಕಾ ದುರಂತ ಭಾರತದಲ್ಲಿ ಸಂಭವಿಸುತ್ತದೆ, ಭೀಕರವಾಗಿರುವಂತಹ ಕೈಗಾರಿಕಾ ದುರಂತ. ನಿಮಗೆ ಗೊತ್ತಿರಬಹುದು ಭೋಪಾಲ್ ಅನಿಲ ದುರಂತ ಅಂತೇಳಿ ನೀವು ಕೇಳಿರ್ಬೋದು. ಸೊ 1984ರಲ್ಲಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇದ್ದಂತ ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನುವಂತಹ ಒಂದು ಕೀಟನಾಶಕ ಉತ್ಪಾದನಾ ಕೈಗಾರಿಕೆಯಲ್ಲಿ ಮೀಥೈಲ್ ಐಸೋಸೈನೇಟ್ ಅನ್ನುವಂತಹ ವಿಷಕಾರಿ ಅನಿಲ ಆಕಸ್ಮಿಕವಾಗಿ ಸೋರಿಕೆಯಾದಂತಹ ಪರಿಣಾಮ ಆ ವಿಷಕಾರಿ ಅನಿಲ ಆ ಪರಿಸರದಲ್ಲೆಲ್ಲ ಹಬ್ಬಿ ಸುಮಾರು ಕಿಲೋಮೀಟರ್ ಗಟ್ಟಲೆ ವ್ಯಾಪ್ತಿಯಲ್ಲಿ ಆ ರೇಡಿಯಸ್ ಅಲ್ಲಿ ಎಲ್ಲವನ್ನು ಕೂಡ ಅಲ್ಲಿದ್ದಂತಹ ಜನಸಂಖ್ಯೆಯನ್ನ ಅದು ಬಲಿ ತೆಗೆದುಕೊಳ್ತದೆ. ಸೊ ಈ ಒಂದು ವಿಷಕಾರಿ ಅನಿಲ ಲೀಕ್ ಆದಂತಹ ಪರಿಣಾಮ, ಸೋರಿಕೆಯಾದಂತಹ ಪರಿಣಾಮ, ಸೊ ಎಟ್ ಎ ಟೈಮ್ ಆ ಸ್ಪಾಟ್ ಅಲ್ಲೇ ಸುಮಾರು 50,000ಕ್ಕೂ ಹೆಚ್ಚು ಜನ ನಿವಾಸಿಗಳು, ಅಲ್ಲಿಯ ಸ್ಥಳೀಯ ನಿವಾಸಿಗಳು ಸಾವನ್ನಪ್ತಾರೆ. ಸೊ ಇದರ ಜೊತೆಗೆ ಇನ್ನೂ ಲಕ್ಷಾಂತರ ಜನ ಗಂಭೀರವಾಗಿರುವಂತಹ ಆರೋಗ್ಯ ಸಮಸ್ಯೆಗಳಿಗೆ ಅವರು ಎದುರಾಗ್ತಾರೆ, ಆರೋಗ್ಯ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ಅವರಿಗೆ ಒದಗ್ತದೆ. ಸೊ ಇದರ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವು ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು. ಈ ರೀತಿ ಪರಿಸರದ ಮೇಲೆ ಆಗುವಂತಹ ಹಾನಿಯನ್ನ ತಪ್ಪಿಸಬೇಕು. ಪರಿಸರದ ಮೇಲೆ ಹಾನಿಯನ್ನ ಮಾಡುವಂತಹ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಸೂಕ್ತವಾದಂತಹ ಕಾನೂನುಗಳ ಮುಖಾಂತರ ಅವರನ್ನ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು 1986ರಲ್ಲಿ ಭಾರತ ಸರ್ಕಾರ ಪರಿಸರ ಸಂರಕ್ಷಣಾ ಕಾಯ್ದೆಯನ್ನ ಸಂಸತ್ತಿನಲ್ಲಿ ಜಾರಿಗೆ ತರ್ತದೆ. ಸೊ ಈ ಪರಿಸರ ಸಂರಕ್ಷಣಾ ಕಾಯ್ದೆಯಲ್ಲಿ ಒಂದಷ್ಟು ಸೆಕ್ಷನ್ಸ್ ಗಳನ್ನ ಹಾಕಿಕೊಳ್ಳಲಾಗಿರುವಂತದ್ದು. ಈ ಸಂಬಂಧಪಟ್ಟಂತಹ ಸೆಕ್ಷನ್ಸ್ ಗಳನ್ನ ಉಲ್ಲಂಘನೆ ಮಾಡಿದಂತಹ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಅಲ್ಲಿ ಹೇಳಿರುವಂತಹ ಒಂದಷ್ಟು ಶಿಕ್ಷೆಯನ್ನ ಕೂಡ ನಿಗದಿಪಡಿಸಿರುವಂತದ್ದು. ಸೊ ಈ ಕಾಯ್ದೆಯ ಪ್ರಕಾರ ಗರಿಷ್ಠವಾಗಿ ಎಷ್ಟು ಶಿಕ್ಷೆಯನ್ನ ವಿಧಿಸಬಹುದು ಅಂತ ಹೇಳಿದ್ರೆ, ಸೊ 5 ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸಬಹುದು, ಸೆರೆಮನೆ ವಾಸವನ್ನ ವಿಧಿಸಬಹುದು. ಹಾಗೇನೆ ಅದರ ಜೊತೆಗೆ 1 ಲಕ್ಷದವರೆಗೆ ದಂಡವನ್ನ ವಿಧಿಸಬಹುದು, ಅಥವಾ ಎರಡನ್ನೂ ಕೂಡ ಸೆರೆಮನೆ ವಾಸ ಮತ್ತು ದಂಡ ಎರಡನ್ನೂ ಕೂಡ ವಿಧಿಸುವಂತ ಅಧಿಕಾರ ಇದೆ. 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ 1 ಲಕ್ಷದವರೆಗೆ ದಂಡ ಅಥವಾ ಎರಡನ್ನು ವಿಧಿಸುವಂತ ಅಧಿಕಾರ ಈ ಕಾಯ್ದೆಗೆ ಇದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಅನ್ ಐಡಿಯಾ ಇಂಟು ಅ ಮೆಸೇಜ್ ಇನ್ ದ ಫಾರ್ಮ್ ಆಫ್ ವರ್ಡ್ಸ್, ಸಿಂಬಲ್ಸ್ ಆರ್ ಗೆಸ್ಚರ್ಸ್ ಇಸ್ ಕಾಲ್ಡ್. ಪದಗಳು, ಚಿಹ್ನೆಗಳು ಅಥವಾ ಸಂಜ್ಞೆಗಳ ರೂಪದಲ್ಲಿ ಒಂದು ನಿರ್ದಿಷ್ಟ ಮಾಹಿತಿಯನ್ನು ಸಂದೇಶವಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಹೀಗೆ ಕರೆಯಲಾಗುತ್ತದೆ. ಇದು ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ ನೋಡಿ. ಸೊ ಯಾವುದೇ ಒಂದು ಮಾಹಿತಿಯನ್ನ ಸಂದೇಶ ರೂಪಕ್ಕೆ
ಪರಿವರ್ತಿಸುವಂತ ಪ್ರಕ್ರಿಯೆಯನ್ನು ನಾವು ಎನ್ಕೋಡಿಂಗ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದಂತ ಉತ್ತರ. ಹಾಗಾಗಿ ಆಪ್ಷನ್ ಡಿ ಎನ್ಕೋಡಿಂಗ್ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಕೈನೆಕ್ಸ್ ಇಸ್ ದ ಸ್ಟಡಿ ಆಫ್ ವಿಚ್ ಆಸ್ಪೆಕ್ಟ್ ಆಫ್ ಕಮ್ಯುನಿಕೇಶನ್. ದೇಹ ಭಾಷಾಶಾಸ್ತ್ರವು ಸಂವಹನದ ಯಾವ ಅಂಶದ ಅಧ್ಯಯನವಾಗಿದೆ? ಇಲ್ಲಿ ಆಯ್ಕೆಗಳನ್ನ ನೋಡ್ತಾ ಬನ್ನಿ. ಟಚ್ ಸ್ಪರ್ಶ, ಐ ಮೂವ್ಮೆಂಟ್ ಅಂಡ್ ಗೇಸ್ ಕಣ್ಣಿನ ಚಲನೆ ಮತ್ತು ನೋಟ, ಬಾಡಿ ಮೂವ್ಮೆಂಟ್ ಅಂಡ್ ಗೆಸ್ಚರ್ಸ್ ದೇಹದ ಚಲನೆ ಮತ್ತು ಸನ್ನೆಗಳು, ಹಾಗೆಯೇ ಸ್ಪೇಸ್ ಅಂಡ್ ಡಿಸ್ಟೆನ್ಸ್ ಸ್ಥಳ ಮತ್ತು ದೂರ ಅಂತೇಳಿ ಕೊಟ್ಟಿದ್ದಾರೆ. ಸೊ ಕೈನೆಸಿಕ್ಸ್ ಅಂತ ಹೇಳಿದ್ರೆ ದೇಹದ ಚಲನೆ ಮತ್ತು ಸನ್ನೆಗಳನ್ನ ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ನಾವು ಕೈನೆಸಿಕ್ಸ್ ಅಂತ ಹೇಳಿ ಕರಿತೇವೆ. ದೇಹ ಭಾಷಾ ಶಾಸ್ತ್ರ ಅಂತ ಹೇಳಿ ಕರಿತೇವೆ. ಕೈನೆಸಿಕ್ಸ್ ಇಸ್ ಅ ಸ್ಟಡಿ ಆಫ್ ಬಾಡಿ ಮೂವ್ಮೆಂಟ್ ಅಂಡ್ ಗೆಸ್ಚರ್ಸ್, ಅದನ್ನ ಅಧ್ಯಯನ ಮಾಡುವಂತ ಒಂದು ಶಾಖೆಯನ್ನ ನಾವು ಕೈನೆಸಿಕ್ಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಕೈನೆಸಿಕ್ಸೇ ಬೇರೆ, ಕೈನೆಟಿಕ್ಸೇ ಬೇರೆ. ಕೈನೆಟಿಕ್ಸ್ ಅಂತ ಹೇಳಿದ್ರೆ ಅದು ಚಲನೆಯನ್ನ ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರ, ಚಲನೆಯನ್ನ ಅಧ್ಯಯನ ಮಾಡುವಂತ ಶಾಸ್ತ್ರ. ದ ಸ್ಟಡಿ ಆಫ್ ಮೋಷನ್ ಅದನ್ನ ನಾವು ಕೈನೆಟಿಕ್ಸ್ ಅಂತ ಹೇಳಿ ಕರಿತೇವೆ. ಕೈನೆಸಿಕ್ಸ್ ಅಂತ ಹೇಳಿದ್ರೆ ಬಾಡಿ ಮೂವ್ಮೆಂಟ್ ಅನ್ನ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರ. ಇದು ಮೋಷನ್, ಇದು ಬಾಡಿ ಮೂವ್ಮೆಂಟ್. ಕೈನೆಸಿಕ್ಸ್ ಅಂತ ಹೇಳಿದ್ರೆ ಬಾಡಿ ಮೂವ್ಮೆಂಟ್. ಈ ಪ್ರಶ್ನೆ ಕೂಡ ತುಂಬಾ ಬಾರಿ ಕೆಸೆಟ್ ಪರೀಕ್ಷೆಯಲ್ಲಿ ರಿಪೀಟ್ ಆದಂತಹ ಪ್ರಶ್ನೆ, ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಮುಂದಿನ ಪ್ರಶ್ನೆ ನೋಡಿ, ಹೂ ಅಮಂಗ್ ದ ಫಾಲೋವಿಂಗ್ ಕಾಯಿನ್ ದ ಟರ್ಮ್ ಗ್ಲೋಬಲ್ ವಿಲೇಜ್ ಟು ಡಿಸ್ಕ್ರೈಬ್ ದ ಫಿನಾಮಿನನ್ ಆಫ್ ದ ವರ್ಲ್ಡ್ ಬಿಕಮ್ ಇಂಟರ್ ಕನೆಕ್ಟೆಡ್ ಥ್ರೂ ಮಾಸ್ ಮೀಡಿಯಾ. ಸಮೂಹ ಮಾಧ್ಯಮಗಳ ಮೂಲಕ ಪ್ರಪಂಚವು ಪರಸ್ಪರ ಸಂಪರ್ಕ ಹೊಂದುವ ವಿದ್ಯಮಾನವನ್ನು ವಿವರಿಸಲು ಜಾಗತಿಕ ಗ್ರಾಮ ಎಂಬ ಪದವನ್ನ ಈ ಕೆಳಗಿನವರಲ್ಲಿ ಯಾರು ಸೃಷ್ಟಿಸಿದರು ಅಂತೇಳಿ ಕೇಳಿದರೆ, ಸೊ ಈ ಜಾಗತಿಕ ಗ್ರಾಮ ಅನ್ನುವಂತ ಒಂದು ಪರಿಕಲ್ಪನೆ ಯಾಕಕ್ಕೋಸ್ಕರ ಬಂದಿದೆ ಅಂತ ಹೇಳಿದ್ರೆ, ಸೊ ನೀವು ಪ್ರಸ್ತುತ ಈ ಜಗತ್ತಿನಲ್ಲಿ, ಆಧುನಿಕ ಜಗತ್ತಿನಲ್ಲಿ ನೋಡ್ತಾ ಇರ್ಬೋದು. ಸೊ ಜಗತ್ತಿನ ಯಾವ ಮೂಲೆಯಲ್ಲಿ ಕುಳಿತು ಬೇಕಿದ್ರು ನಾವು ಜಗತ್ತಿನಲ್ಲಿ ವಿಶ್ವದಲ್ಲಿ ಆಗುವಂತ ಒಂದು ವಿದ್ಯಮಾನಗಳನ್ನು ನಾವು ವೀಕ್ಷಿಸಬಹುದು. ನಮ್ಮ ಆಧುನಿಕ ತಂತ್ರಜ್ಞಾನಗಳ ಮುಖಾಂತರ, ಮೊಬೈಲ್ನ ಮುಖಾಂತರ ಆಗಿರ್ಬೋದು, ಅಂತರ್ಜಾಲದ ಮುಖಾಂತರ ಆಗಿರ್ಬೋದು, ನಾವು ಜಗತ್ತಿನ ಯಾವ ಮೂಲೆಯಲ್ಲಿ ನಡೀತಾ ಇರುವಂತಹ ವಿಚಾರವನ್ನ ಕೂಡ ಬೇಕಿದ್ರು ತಿಳ್ಕೊಳ್ಳುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ. ಸೊ ಇದರಿಂದ ಜಗತ್ತು ತುಂಬಾ ಸಣ್ಣದಾಗಿರುವಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬಂದಿದೆ. ಸೊ ಜಗತ್ತು ಇಷ್ಟೊಂದು ವಿಶಾಲ ಆಗಿದ್ರು ಕೂಡ ನಾವು ಅಂಗೈಯಲ್ಲೇ ನಮ್ಮ ಎಲ್ಲ ಜಗತ್ತಿನಲ್ಲಿ ಆಗ್ತಾ ಇರುವಂತಹ ವಿಚಾರಗಳನ್ನ ನಾವು ಗಮನಿಸಬಹುದು, ತಕ್ಷಣದಲ್ಲಿ ಗಮನಿಸಬಹುದು. ಹಾಗಾಗಿ ಈ ಜಾಗತಿಕ ಗ್ರಾಮ ಅನ್ನುವಂತಹ ಒಂದು ಪರಿಕಲ್ಪನೆ, ಒಂದು ಗ್ರಾಮದಲ್ಲಿ ಯಾವ ರೀತಿಯಲ್ಲಿ ನಮಗೆ ಗ್ರಾಮದಲ್ಲಿ ಆಗುವಂತ ವಿಚಾರಗಳು, ಸಂಗತಿಗಳು ಗೊತ್ತಾಗ್ತವೋ, ಅದೇ ರೀತಿ ವಿಶ್ವದಲ್ಲಿ ಆಗುವಂತಹ ಸಂಗತಿಗಳು ನಮಗೆ ಈ ಆಧುನಿಕ ತಂತ್ರಜ್ಞಾನಗಳ ಬಳಕೆಯಿಂದಾಗಿ ಗೊತ್ತಾಗ್ತಾ ಇದೆ. ಸೊ ಇದನ್ನ ಕೊಟ್ಟಂತವ್ರು ಯಾರು ಅಂತ ಹೇಳಿದ್ರೆ ಮಾರ್ಷಲ್ ಮೆಕ್ ಲುಹಾನ್ ರವರು ಈ ಜಾಗತಿಕ ಗ್ರಾಮದ ಪರಿಕಲ್ಪನೆ, ಗ್ಲೋಬಲ್ ವಿಲೇಜ್ ಅಂತ ಹೇಳಿ ಕರೀತಾರೆ. ಈ ಸಮೂಹ ಮಾಧ್ಯಮಗಳ ಮುಖಾಂತರ ಆಗಿರ್ಬೋದು, ಅಂತರ್ಜಾಲಗಳ ಮುಖಾಂತರ ಆಗಿರ್ಬೋದು, ಮೊಬೈಲ್ ಕಮ್ಯುನಿಕೇಶನ್, ಮೊಬೈಲ್ ಸಂಪರ್ಕ ವ್ಯವಸ್ಥೆಯ ಮುಖಾಂತರ ಆಗಿರ್ಬೋದು, ಈ ಒಂದು ವಿಶಾಲವಾದಂತಹ ಜಗತ್ತು ಒಂದು ಗ್ರಾಮದ ರೀತಿಯಲ್ಲಿ ನಾವು ಕಾಣಬಹುದು ಅನ್ನುವಂತ ಒಂದು ವಿಚಾರವನ್ನ ಮುಂದಿಡ್ತಾರೆ. ಇದನ್ನ ಅವರು ಜಾಗತಿಕ ಗ್ರಾಮ ಅನ್ನುವಂತ ಒಂದು ಪದವನ್ನ ಉಪಯೋಗಿಸ್ತಾರೆ ಅಲ್ಲಿ. ಹಾಗಾಗಿ ಇಲ್ಲಿ ಈ ಜಾಗತಿಕ ಗ್ರಾಮದ ಪದವನ್ನ ಉಪಯೋಗಿಸಿದಂತವರು, ಮೊಟ್ಟ ಮೊದಲ ಬಾರಿಗೆ ಉಪಯೋಗಿಸಿದಂತವರು ಮಾರ್ಷಲ್ ಮೆಕ್ ಲುಹಾನ್ ರವರು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಸಿ ಸರಿಯಾದಂತ ಉತ್ತರ. ಆಪ್ಷನ್ ಸಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ವುಡ್ ಬಿ ಅನ್ ಎಕ್ಸಾಂಪಲ್ ಆಫ್ ಅ ಸಿಮ್ಯಾಂಟಿಕ್ ಬ್ಯಾರಿಯರ್ ಟು ಕಮ್ಯುನಿಕೇಶನ್ ಇನ್ ದ ಕ್ಲಾಸ್ ರೂಮ್. ತರಗತಿಯಲ್ಲಿ ಸಂವಹನಕ್ಕೆ ಶಬ್ದಾರ್ಥ ಅಡೆತಡೆ ಅಥವಾ ತಡೆಗೋಡೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ ಅಂತೇಳಿ. ಬ್ಯಾರಿಯರ್ ಟು ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಸಂವಹನದಲ್ಲಿ ಎದುರಾಗುವಂತ ಅಡೆತಡೆಗಳು. ಸೊ ಅದು ಈ ಸಂವಹನದಲ್ಲಿ ಉಂಟಾಗುವಂತಹ ಅಡೆತಡೆಗಳು ಸಂವಹನದ ಗುಣಮಟ್ಟವನ್ನ ಕಡಿಮೆಗೊಳಿಸ್ತವೆ. ನಮಗೆ ಬೇಕಾದಂತಹ ಮಾಹಿತಿ, ಸಂವಹನದ ಮುಖಾಂತರ ನಾವು ಪಡೆಯಬೇಕಾಗಿರುವಂತಹ ಮಾಹಿತಿ ನಮಗೆ ಸ್ಪಷ್ಟವಾಗಿ ಸಿಗುವುದಿಲ್ಲ. ಸೊ ಈ ಸಂವಹನದ ಅಡೆತಡೆಗೆ ಬೇರೆ ಬೇರೆ ಕಾರಣಗಳು ಇರ್ತವೆ. ಇಲ್ಲಿ ಕ್ಲಾಸ್ ರೂಮ್ ಸಿಚುವೇಶನ್ ಗೆ ಸಂಬಂಧಪಟ್ಟಾಗೆ ಕೇಳಿದರೆ ಇಲ್ಲಿ ಆಯ್ಕೆಗಳನ್ನು ನೋಡಿ. ಆ ಸ್ಟೂಡೆಂಟ್ ಬೀಂಗ್ ಅನೇಬಲ್ ಟು ಸಿ ದ ಬ್ಲಾಕ್ ಬೋರ್ಡ್ ಕ್ಲಿಯರ್ಲಿ. ಒಬ್ಬ ವಿದ್ಯಾರ್ಥಿಗೆ ಕಪ್ಪು ಹಲಗೆ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ ಅಂತ ಹೇಳಿದ್ದಾರೆ. ಸಿಮ್ಯಾಂಟಿಕ್ ಬೇರಿಯರ್ ಅಂತ ಹೇಳಿದ್ರೆ ಪದಗಳ ವ್ಯತ್ಯಾಸದಿಂದ ಉಂಟಾಗುವಂತಹ ಮಿಸ್ಕಮ್ಯುನಿಕೇಶನ್, ಪದಗಳ ಅರ್ಥ ವ್ಯತ್ಯಾಸದಿಂದ ಉಂಟಾಗುವಂತಹ ಮಿಸ್ಕಮ್ಯುನಿಕೇಶನ್ ಅನ್ನು ನಾವು ಶಬ್ದಾರ್ಥಕ ತಡೆಗೋಡೆ ಅಂತೇಳಿ ಕರಿತೇವೆ, ಅಥವಾ ಶಬ್ದಾರ್ಥಕ ಅಡೆತಡೆ, ಸಿಮ್ಯಾಂಟಿಕ್ ಬ್ಯಾರಿಯರ್ ಅಂತೇಳಿ ನಾವು ಇಂಗ್ಲಿಷ್ ನಲ್ಲಿ ಕರಿತೇವೆ. ಇಲ್ಲಿ ಒಬ್ಬ ವಿದ್ಯಾರ್ಥಿಗೆ ಕಪ್ಪು ಹಲಗೆ ಸ್ಪಷ್ಟವಾಗಿ ಕಾಣಿಸದೆ ಇರುವಂತದ್ದು ಇದು ಶಬ್ದಾರ್ಥಕ ಅಡೆತಡೆ ಅಥವಾ ಸಿಮ್ಯಾಂಟಿಕ್ ಬ್ಯಾರಿಯರ್ಗೆ ಉತ್ತಮವಾಗಿರುವಂತಹ ಉದಾಹರಣೆ ಅಲ್ಲ. ಹಾಗೆಯೇ ಆಪ್ಷನ್ ಬಿ ಯಲ್ಲಿ ನೋಡಿ, ಆ ಟೀಚರ್ ಯೂಸಿಂಗ್ ಅ ಸ್ಲ್ಯಾಂಗ್ ದಟ್ ಸ್ಟೂಡೆಂಟ್ಸ್ ಡು ನಾಟ್ ಅಂಡರ್ಸ್ಟ್ಯಾಂಡ್. ವಿದ್ಯಾರ್ಥಿಗಳಿಗೆ ಅರ್ಥವಾಗದ ಆಡು ಭಾಷೆಯನ್ನ ಬಳಸುವಂತ ಶಿಕ್ಷಕರು.
ಹೌದು, ಇಲ್ಲಿ ಶಬ್ದ ಬಂದಿದೆ. ವಿದ್ಯಾರ್ಥಿಗಳಿಗೆ ಅರ್ಥವಾಗದಂತ ಯಾವುದೋ ಒಂದು ಭಾಷೆಯನ್ನ, ಯಾವುದೋ ಒಂದು ಸ್ಲ್ಯಾಂಗ್ ಅನ್ನ ಶಿಕ್ಷಕರು ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಶಬ್ದಾರ್ಥಕ ತಡೆಗೋಡೆ ಅಥವಾ ಶಬ್ದಾರ್ಥಕ ಅಡೆತಡೆ ಉಂಟಾಗ್ತದೆ. ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಆ ಟೀಚರ್ ಯೂಸಿಂಗ್ ಸ್ಲ್ಯಾಂಗ್ ದಟ್ ಸ್ಟೂಡೆಂಟ್ಸ್ ಡು ನಾಟ್ ಅಂಡರ್ಸ್ಟ್ಯಾಂಡ್. ವಿದ್ಯಾರ್ಥಿಗಳಿಗೆ ಅರ್ಥವಾಗದಂತ ಒಂದು ಭಾಷೆಯನ್ನು ಅಥವಾ ಆಡು ಭಾಷೆಯನ್ನು ಶಿಕ್ಷಕರು ಬಳಸಿ ಪಾಠ ಮಾಡುವಂಥದ್ದು. ಇದರಿಂದ ವಿದ್ಯಾರ್ಥಿಗಳಿಗೆ ಅಲ್ಲಿ ಶಬ್ದಾರ್ಥಕ ತಡೆಗೋಡೆ ಉಂಟಾಗ್ತದೆ. ಈ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಏನು ಹೇಳ್ತಾರೋ ಆ ಪದವನ್ನ ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುದಿಲ್ಲ. ಇದನ್ನು ನಾವು ಶಬ್ದಾರ್ಥಕ ತಡೆಗೋಡೆ ಅಥವಾ ಶಬ್ದಾರ್ಥಕ ಅಡೆತಡೆ ಅಥವಾ ಸಿಮ್ಯಾಂಟಿಕ್ ಬ್ಯಾರಿಯರ್ ಅಂತ ಹೇಳಿ ಕರಿತೇವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡಿ, ವಿಚ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಈಸ್ ಆಲ್ಸೋ ರೆಫರ್ಡ್ ಟು ಆಸ್ ಅ ಒನ್ ವೇ ಮಾಡೆಲ್ ಅಂಡ್ ಡಸ್ ನಾಟ್ ಇನ್ಕ್ಲೂಡ್ ದ ಕಾನ್ಸೆಪ್ಟ್ ಆಫ್ ಫೀಡ್ಬ್ಯಾಕ್. ಯಾವ ಸಂವಹನ ಮಾದರಿಯನ್ನು ಏಕಮುಖ ಮಾದರಿ ಎಂದು ಕರೆಯಲಾಗುತ್ತದೆ ಮತ್ತು ಪ್ರತಿಕ್ರಿಯೆಯ ಪರಿಕಲ್ಪನೆಯನ್ನು ಒಳಗೊಂಡಿಲ್ಲ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಬೇರೆ ಬೇರೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒನ್ ವೇ ಕಮ್ಯುನಿಕೇಶನ್ ಅಂತೇಳಿ ಯಾವ ಮಾಡೆಲ್ ಅನ್ನ ಕರಿತೇವೆ ಅಂತ ಹೇಳಿದ್ರೆ, ಇಲ್ಲಿ ಲೀನಿಯರ್ ಮಾಡೆಲ್ ಅಥವಾ ರೇಖಾತ್ಮಕ ಮಾದರಿ ಅಂತೇನಿದೆ ಆಪ್ಷನ್ ಸಿ ಅಲ್ಲಿ, ಇದನ್ನ ನಾವು ಏಕಮುಖ ಮಾದರಿ ಅಂತೇಳಿ ಕರಿತೇವೆ, ಒನ್ ವೇ ಕಮ್ಯುನಿಕೇಶನ್ ಅಂತೇಳಿ ಕರಿತೇವೆ. ಸೊ ಇದು ಏಕಮುಖವಾಗಿರುವಂತಹ ಒಂದು ಸಂವಹನ ಪದ್ಧತಿ. ಸೊ ಇಲ್ಲಿ ಆ ವಿಷಯವನ್ನ ಕೇಳುವಂತ ವ್ಯಕ್ತಿಗಳು, ಕೇಳುಗರು ತಮ್ಮ ಅಭಿಪ್ರಾಯವನ್ನ, ತಮ್ಮ ಫೀಡ್ಬ್ಯಾಕ್ ಅನ್ನ ಅಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗುದಿಲ್ಲ. ಹಾಗಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಮಾತ್ರ, ಆ ಸಂದೇಶವನ್ನ ಕಳಿಸುವಂತ ವ್ಯಕ್ತಿ ಮಾತ್ರ, ಆತನ ವಿಚಾರಗಳಿಗೆ ಮಾತ್ರ ಅಲ್ಲಿ ಮನ್ನಣೆ ಇರ್ತದೆ. ಉಳಿದಂತ ಅದನ್ನ ಕೇಳುವಂತ ಶ್ರೋತೃಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನ ಕೊಡುವಂತ ಪ್ರೊವಿಷನ್ ಅಲ್ಲಿ ಇರುವುದಿಲ್ಲ. ಹಾಗಾಗಿ ಇಂತಹ ಒಂದು ಪದ್ಧತಿಯನ್ನು ನಾವು ರೇಖಾತ್ಮಕ ಮಾದರಿ ಅಥವಾ ಲೀನಿಯರ್ ಮಾಡೆಲ್ ಅಂತ ಹೇಳಿ ಕರಿತೇವೆ. ಆಪ್ಷನ್ ಸಿ ಇದಕ್ಕೆ ಇಲ್ಲಿ ಸರಿಯಾದಂತ ಉತ್ತರ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ಇವು ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ ಗಳು. ದ ಮಿಸ್ಸಿಂಗ್ ಟರ್ಮ್ ಇನ್ ದ ಸೀರೀಸ್ 1, 4, 27, 16, 36, 343. ಈ ಸರಣಿಯಲ್ಲಿ ಬಿಟ್ಟು ಹೋದಂತ ಪದವನ್ನ ನಾವು ಗುರುತಿಸಬೇಕು. ಇಲ್ಲಿ ಒಂದು ಸೀರೀಸ್ ಅನ್ನ ಕೊಟ್ಟಿದ್ದಾರೆ, ಯಾವುದೋ ಒಂದು ವಿಧಾನದಲ್ಲಿ ಈ ಒಂದು ಸೀರೀಸ್ ಅನ್ನ ಬರ್ತಿದ್ದಾರೆ. ಸೊ ಇಲ್ಲಿ ಎಲ್ಲವನ್ನು ಕೂಡ ನಾವು ನೋಡ್ತಾ ಬಂದಾಗ ನೋಡಿ ಏನು ಬರ್ತಿದ್ದಾರೆ ಅಂತ ಹೇಳಿದ್ರೆ 1, 4, 27, 16, 36, 343 ಎಲ್ಲವನ್ನು ಕೂಡ ನೀವು ನೋಡ್ತಾ ಬನ್ನಿ. ಇಲ್ಲಿ 1 ಆದ ನಂತರ 4 ಬಂದಿದೆ. ಹಾಗಾಗಿ ಈ 1 ಸ್ಕ್ವೇರ್ ಬರ್ದಿದ್ದಾರೋ ಅಥವಾ ಕ್ಯೂಬ್ ಬರ್ದಿದ್ದಾರೋ ಅಂತ ಹೇಳಿ ಗೊತ್ತಿಲ್ಲ. ಅಂದ್ರೆ 1ರ ಸ್ಕ್ವೇರ್ ಅಂತ ಹೇಳಿದ್ರೆ ಒಂದೇ, 1 ಕ್ಯೂಬ್ ಅಂತ ಹೇಳಿದ್ರು ಕೂಡ ಒಂದೇ. ನೋಡೋಣ. ಸೊ ನೆಕ್ಸ್ಟ್ 4 ಇದೆ. ಸೊ ಇದು 2 ಸ್ಕ್ವೇರ್, ಇದು 2 ಸ್ಕ್ವೇರ್. ಸೊ ನೆಕ್ಸ್ಟ್ ಇಲ್ಲಿ 27 ಇದೆ. 27 ಅಂತ ಹೇಳಿದ್ರೆ ಇದು 3 ಕ್ಯೂಬ್. ಸೊ ಹಾಗಾಗಿ ಇಲ್ಲಿ ಒಂದನ್ನ ಕ್ಯೂಬ್ ಅಂದ್ರೆ ಘನ ಸಂಖ್ಯೆಯಾಗಿ ಬರ್ದಿರಬೇಕು. 1 ಕ್ಯೂಬ್, 1 ಕ್ಯೂಬ್ 2 ಸ್ಕ್ವೇರ್. ಇಲ್ಲಿ ಬೆಸ ಸಂಖ್ಯೆಗಳೆಲ್ಲವನ್ನು ಕೂಡ ಇದನ್ನ ಕ್ಯೂಬ್ ಮಾಡಿದ್ದಾರೆ, ಘನವನ್ನಾಗಿ ಪರಿವರ್ತಿಸಿದ್ದಾರೆ. ಹಾಗೆಯೇ ಸಮ ಸಂಖ್ಯೆಯನ್ನ ಇಲ್ಲಿ ವರ್ಗವನ್ನಾಗಿ, ಸ್ಕ್ವೇರ್ ಅನ್ನಾಗಿ ಬರ್ದಿದ್ದಾರೆ. ಈ ರೀತಿ ಒಂದು ಪ್ಯಾಟರ್ನ್ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಂಬರ್ ಅನ್ನು ನೋಡಿ, 3 ಕ್ಯೂಬ್ ಆಯ್ತು. ನೆಕ್ಸ್ಟ್ ಬರುವಂತದ್ದು 4 ಸ್ಕ್ವೇರ್. ಈ ಪ್ಯಾಟರ್ನ್ ನಲ್ಲಿ ಬರೀಬೇಕು. ಸೊ ಈ ಪ್ಯಾಟರ್ನ್ ನಲ್ಲಿ ನೆಕ್ಸ್ಟ್ ಸಂಖ್ಯೆ, ಇಲ್ಲಿ ಬಿಟ್ಟು ಹೋದಂತ ಸಂಖ್ಯೆ ಯಾವ್ದು ಬರ್ಬೇಕು ಅಂತ ಹೇಳಿದ್ರೆ 4 ಸ್ಕ್ವೇರ್ ಆದ ನಂತರ 5 ಕ್ಯೂಬ್. 5 ಕ್ಯೂಬ್ ಅಂತ ಹೇಳಿದ್ರೆ ಅದರ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 5 ಗುಣಿಸು 5 ಗುಣಿಸು 5 ಅಂತ ಹೇಳಿದ್ರೆ 125. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಸಿ 125 ಸರಿಯಾದಂತ ಉತ್ತರ, 125. ಈ ರೀತಿ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ದ ನೆಕ್ಸ್ಟ್ ಟರ್ಮ್ ಇನ್ ದ ಫಾಲೋವಿಂಗ್ ಸೀರೀಸ್ YEB, WFD, UHG, SKI ಡ್ಯಾಶ್ ಅಂತೇಳಿ ಕೊಟ್ಟಿದ್ದಾರೆ. ಮುಂದಿನ ಸೀರೀಸ್ ಅನ್ನ ನಾವು ಗುರುತಿಸಬೇಕು. ಇಲ್ಲಿ ಆಲ್ಫಾಬೆಟಿಕ್ ಸೀರೀಸ್ ಅನ್ನ ಕೊಟ್ಟಿದ್ದಾರೆ. ಈ ಸೀರೀಸ್ ಅನ್ನ ನಾವು ಬರ್ಕೊಳ್ತಾ ಹೋಗೋಣ. ನೋಡಿ, ಕೊಟ್ಟಂತದ್ದು YEB, WFD, UHG, SKI. ಸೊ ನೆಕ್ಸ್ಟ್ ಸೀರೀಸ್ ಯಾವುದು ಅಂತೇಳಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಇದೇ ಪ್ಯಾಟರ್ನ್ ಅಲ್ಲಿ ಯಾವುದು ಬರ್ತದೆ ಅಂತೇಳಿ ಇಲ್ಲಿ ನೋಡಿ. ಫಸ್ಟ್ ಲೆಟರ್ ನ ಮಾತ್ರ ನಾವು ನೋಡ್ತಾ ಹೋಗೋಣ. ನೋಡಿ, YFUS ಇದೆಲ್ಲ ಫಸ್ಟ್ ಲೆಟರ್ಸ್ ಗಳು. ಇಲ್ಲಿ ನೋಡಿ WXY. ಸೊ ಹಾಗಾಗಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಇವೆರಡರ ಮಧ್ಯೆ -2, 2 ಅಕ್ಷರಗಳು ಹಿಂದಕ್ಕೆ. WXY. ಸೊ ಹಾಗಾಗಿ 2 ಅಕ್ಷರಗಳು ಹಿಂದಕ್ಕೆ ಇದೆ. ಸೊ ಹಾಗೇನೆ EW ಮತ್ತೆ ಇಲ್ಲಿ U ನ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಇಲ್ಲಿ UVW, ಇದು ಕೂಡ 2 ಅಕ್ಷರಗಳ ಡಿಫ್ರೆನ್ಸ್. ಹಾಗೇನೆ ಇಲ್ಲಿ U ಮತ್ತು S ನ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲಿ U ಇದೆ, ಇಲ್ಲಿ S ಇದೆ. STU ಅಂದ್ರೆ -2. ಹಾಗೇನೆ ಇಲ್ಲಿ ನೆಕ್ಸ್ಟ್ ಇದೇ ರೀತಿಯಲ್ಲಿ S ನ -2 ಡಿಫ್ರೆನ್ಸ್ ನಾವು ಮಾಡಬೇಕು. ಅಂದ್ರೆ ಇಲ್ಲಿ QRS ಅಂದ್ರೆ ಫಸ್ಟ್ ಗೆ ಯಾವ್ದು ಬರೋದು Q. ಸೊ ಇದೇ ರೀತಿಯಲ್ಲಿ ನಾವು ನೆಕ್ಸ್ಟ್ ಮಿಡ್ಲ್ ಟರ್ಮ್ ಅನ್ನ ಕೂಡ ನೋಡಿ. ಇಲ್ಲಿ E ಮತ್ತೆ F ನ ನಡುವೆ ಎಷ್ಟು ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ EF. ನೆಕ್ಸ್ಟ್ +1 ಡಿಫರೆನ್ಸ್ ಇದೆ.
ಸೊ ಅದೇ ರೀತಿ ಈ ಎಫ್ ಮತ್ತೆ ಎಚ್ ನ ನಡುವೆ ಎಫ್ ಜಿ ಎಚ್ ಪ್ಲಸ್ ಟು ಡಿಫರೆನ್ಸ್ ಅಂಡ್ ಇ ಎಚ್ ಮತ್ತೆ ಕೆ ಯ ನಡುವೆ ಐ ಜೆ ಕೆ ಅಂದ್ರೆ +3. ಸೊ ನೆಕ್ಸ್ಟ್ ಯಾವ್ದು ಇಷ್ಟು ಬರ್ಬೇಕಂತ ಹೇಳಿದ್ರೆ +4 ಬರಬೇಕು. ಕೆ ಮತ್ತೆ ನೆಕ್ಸ್ಟ್ ಯಾವ್ದು ಬರ್ತದೆ ಅಂತ ನೋಡ್ಬೇಕು. ಕೆ ಎಲ್ ಎಂ ಎನ್ ಒ 4 ಡಿಫರೆನ್ಸ್ ಇದೆ +4 ಕ್ಯೂ ಒ. ಸೊ ಈ ರೀತಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಉಳಿದಂತದ್ದು ಈಗ ಥರ್ಡ್ ಲೆಟರ್ ಅನ್ನು ನೋಡ್ತಾ ಬನ್ನಿ. ಇಲ್ಲಿ ನೋಡಿ ಬಿ ಇದೆ, ಇಲ್ಲಿ ಡಿ ಇದೆ. ಎಷ್ಟು ಡಿಫರೆನ್ಸ್ ಅಂತ ಹೇಳಿದ್ರೆ ಸಿ ಡಿ +2. ಹಾಗೇನೆ ಇಲ್ಲಿ ಡಿ ಮತ್ತೆ ಜಿ ಯ ನಡುವೆ ಎಷ್ಟು ಡಿಫರೆನ್ಸ್ ಇದೆ ಇ ಎಫ್ ಜಿ +3 ಇದೆ. ಸೊ ಹಾಗೆ ಈ ಜಿ ಆದ ನಂತರ ಇಲ್ಲಿ ಬರುವಂತ ಒಂದು ಐ ಎಷ್ಟು ಎಚ್ ಐ +2. ಹಾಗಾಗಿ ಇಲ್ಲಿ ಯಾವ ತರ ಪ್ಯಾಟರ್ನ್ ಇದೆ ಅಂತ ಹೇಳಿದ್ರೆ +2 +3 +2 +3. ಸೊ ನೆಕ್ಸ್ಟ್ +3 ಆಗ್ಬೇಕು. ಹಾಗಾಗಿ +2 ಬರಬೇಕು. ಐ ಜೆ ಕೆ ಐ ಎಚ್ ಐ ಜೆ ಕೆ ಎಲ್, ಹಾಗಾಗಿ ಎಲ್ ಬರಬೇಕು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಬಿ QOL ಸರಿಯಾದಂತ ಉತ್ತರ QOL. ಈ ರೀತಿ ನಾವು ಸಿಂಪಲ್ ಆಗಿ ಇವುಗಳನ್ನ ಸಾಲ್ವ್ ಮಾಡಬಹುದು. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ಇಫ್ ಎ ಇಸ್ ಕೋಡೆಡ್ as C, M as I, N as P, S as O, I as A, P as N, E as M, O as E and C as S, then the code of companies will be ಎ ಅನ್ನು ಸಿ ಎಂದು, ಎಂ ಅನ್ನು ಐ ಎಂದು, ಎನ್ ಅನ್ನು ಪಿ ಎಂದು, ಎಸ್ ಅನ್ನು ಒ ಎಂದು, ಐ ಅನ್ನು ಎ ಎಂದು, ಪಿ ಅನ್ನು ಎನ್ ಎಂದು, ಇ ಅನ್ನು ಎಂ ಎಂದು, ಒ ಅನ್ನು ಇ ಎಂದು ಮತ್ತು ಸಿ ಅನ್ನು ಎಸ್ ಎಂದು ಸಂಕೇತಿಸಿದರೆ ಕಂಪನೀಸ್ ಇದರ ಸಂಕೇತ ಏನಾಗ್ತದೆ ಅಂತ ಹೇಳಿ ಕೇಳಿದರೆ, ಇಲ್ಲಿ ಎ ಅನ್ನ ಯಾವ ರೀತಿ ಬರಬಹುದು ಅಂತ ಹೇಳಿದ್ರೆ ಸಿ ಅಂತೇಳಿ ಬರೀತಾರಂತೆ. ಹಾಗೇನೆ ಎಂ ಅನ್ನ ಐ ಅಂತ ಬರೀತಾರಂತೆ, ಎನ್ ಅನ್ನ ಪಿ ಅಂತ ಬರಿಬೇಕು, ಎಸ್ ಅನ್ನ ಒ ಅಂತ ಬರಿಬೇಕು, ಐ ಅನ್ನ ಎ ಅಂತ ಬರಿಬೇಕು, ಪಿ ಅನ್ನ ಎನ್ ಅಂತ ಬರಿಬೇಕು, ಇ ಅನ್ನ ಎಂ ಅಂತ ಬರಿಬೇಕು, ಓ ಅನ್ನ ಇ ಅಂತೇಳಿ ಬರಿಬೇಕು, ಸಿ ಅನ್ನ ಎಸ್ ಅಂತೇಳಿ ಬರಿಬೇಕು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿರುವಂತಹ ಪದ ಕಂಪನೀಸ್ COMPANIS. ಸೊ ಇದರ ಪ್ರಕಾರ ನಾವು ಚೇಂಜ್ ಮಾಡಿ ಬರೆಯೋದಾದ್ರೆ ಇಲ್ಲಿ ಯಾವುದು COMPANIES ಗೆ ಯಾವ ತರ ಕೊಟ್ಟಿದ್ದಾರೆ ಅದನ್ನ ನಾವು ಚೇಂಜ್ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂತ ರೀತಿಯಲ್ಲಿ ಬರೆಯುವುದಿದ್ರೆ ಸೊ ಯಾವ ರೀತಿ ಬರ್ತದೆ ಅಂತ ಹೇಳಿದ್ರೆ ಸಿ ಯ ಬದಲು ಎಸ್ ಅಂತ ಬರಿಬಹುದು, ಹಾಗೇನೆ ಓ ನ ಬದಲು ಇ ಅಂತ ಬರಿಬಹುದು, ಹಾಗೇನೆ ಎಂ ನ ಬದಲು ಐ ಅಂತ ಬರಿಬಹುದು, ಹಾಗೇನೆ ಪಿ ಯ ಬದಲು ಎನ್ ಅಂತ ಬರಿಬಹುದು, ಹಾಗೇನೆ ಎ ಯ ಬದಲು ಯಾವುದು ಬರಿಬಹುದು ಅಂತ ಹೇಳಿದ್ರೆ ಸಿ ಅಂತ ಬರಿಬಹುದು, ಹಾಗೇನೆ ಎನ್ ನ ಬದಲು ಪಿ ಅಂತ ಬರಿಬಹುದು, ಹಾಗೇನೆ ಎ ಎಂ ಓ ಈ ರೀತಿ ಬರಿಬಹುದು. SEINCPAM ಈ ರೀತಿ ಬರಿಬಹುದು. ಆಪ್ಷನ್ ಎಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಅಲ್ಲಿ ಇದೆ. ಆಪ್ಷನ್ ಡಿ ಅಲ್ಲಿ ಇದೆ SEINCPAM ಅಂತೇಳಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. Ali buys a glass, a pencil and a cup and pays ₹21 to the shopkeeper. Similarly, Rakesh buys a cup, 2 pencil boxes and a glass and pays ₹28 to the shopkeeper. Preeti buys 2 glasses, a cup and 2 pencil boxes and pays ₹35 to the shopkeeper. The cost of 10 cups will be. ಸೊ ನೋಡಿ ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಅಲಿ ಒಂದು ಗ್ಲಾಸ್, ಒಂದು ಪೆನ್ಸಿಲ್ ಬಾಕ್ಸ್ ಮತ್ತು ಒಂದು ಕಪ್ ಅನ್ನು ಖರೀದಿಸಿ ಅಂಗಡಿಯವನಿಗೆ ₹21 ಪಾವತಿಸುತ್ತಾನೆ. ಅದೇ ರೀತಿ ರಾಕೇಶ್ ಒಂದು ಕಪ್, 2 ಪೆನ್ಸಿಲ್ ಬಾಕ್ಸ್ ಮತ್ತು ಒಂದು ಗ್ಲಾಸ್ ಗಳನ್ನ ಖರೀದಿಸಿ ಅಂಗಡಿಯವನಿಗೆ ₹28 ಪಾವತಿಸುತ್ತಾನೆ. ಅದೇ ರೀತಿ ಪ್ರೀತಿ 2 ಗ್ಲಾಸ್ ಮತ್ತು 1 ಕಪ್ ಮತ್ತು 2 ಪೆನ್ಸಿಲ್ ಬಾಕ್ಸ್ ಗಳನ್ನ ಖರೀದಿಸಿ ಅಂಗಡಿಯವನಿಗೆ ₹35 ಪಾವತಿಸುತ್ತಾನೆ. ಹಾಗಾದ್ರೆ 10 ಕಪ್ಗಳ ಬೆಲೆ ಎಷ್ಟು ಅಂತೇಳಿ ಇಲ್ಲಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಸಿಂಪಲ್ ಆಗಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂತ ಡೇಟಾವನ್ನ ನೀವು ಸಮೀಕರಣ ರೂಪದಲ್ಲಿ ಇಕ್ವೇಶನ್ ರೂಪದಲ್ಲಿ ಬರ್ಕೊಂಡು ಆ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿ ನೀವು ಇಲ್ಲಿ 1 ಕಪ್ಗಳ ಬೆಲೆ ನಿಮಗೆ ಸಾಲ್ವ್ ಮಾಡ್ತಾ ಹೋದಾಗೆ 1 ಕಪ್ ನ ಬೆಲೆ ಸಿಗ್ತದೆ. ಸೊ ನಮಗೆ ಇಲ್ಲಿ ಕೇಳಿರೋದು 10 ಕಪ್ ನ ಬೆಲೆ, ಹಾಗಾಗಿ 10 ರಿಂದ ಗುಣಿಸಿ ನಾವು 10 ಕಪ್ಗಳ ಬೆಲೆಯನ್ನ ಪಡಿಬಹುದು. ಸೊ ಸಿಂಪಲ್ ಆಗಿ ಯಾವ ರೀತಿ ಮಾಡಬಹುದು ಅಂತ ಹೇಳಿ ಇಲ್ಲಿ ನೋಡ್ತಾ ಬನ್ನಿ. ಸೊ ಇಲ್ಲಿ ಯಾವೆಲ್ಲ ವಸ್ತುಗಳು ಹೇಳಿದ್ದಾರೆ ಅಂತ ಹೇಳಿದ್ರೆ ಗ್ಲಾಸ್, ಪೆನ್ಸಿಲ್ ಬಾಕ್ಸ್ ಮತ್ತು ಕಪ್. ಸೊ ಇಲ್ಲಿ ಗ್ಲಾಸ್ ಅನ್ನ ನಾವು ಜಿ ಅಂತೇಳಿ ಬರೆಯೋಣ, ಗ್ಲಾಸ್ ಅನ್ನ ಜಿ. ಹಾಗೇನೆ ಪೆನ್ಸಿಲ್ ಅನ್ನ ಪಿ ಅಂತೇಳಿ ಇಂಡಿಕೇಟ್ ಮಾಡೋಣ, ಪೆನ್ಸಿಲ್ ಅನ್ನ ಪಿ ಅಂತೇಳಿ. ಹಾಗೇನೆ ಇಲ್ಲಿ ಇನ್ನೊಂದು ಯಾವುದು ಕಪ್ ಅನ್ನ ನಾವು ಸಿ ಅಂತೇಳಿ ಇಂಡಿಕೇಟ್ ಮಾಡೋಣ. ಈ ರೀತಿ ಇದನ್ನ ಈಕ್ವೇಶನ್ ರೂಪದಲ್ಲಿ ಬರ್ಕೊಳ್ಬೇಕು. ಇಲ್ಲಿ ಆಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ
ಒಂದು ಗ್ಲಾಸ್, ಒಂದು ಪೆನ್ಸಿಲ್ ಬಾಕ್ಸ್ ಮತ್ತು ಒಂದು ಕಪ್ ಅನ್ನ ಖರೀದಿಸ್ತಾನೆ ಅಂತೆ. ಅಂದ್ರೆ 1G ಅಥವಾ ಸಿಂಪಲ್ ಆಗಿ G ಪ್ಲಸ್ P ಪ್ಲಸ್ C ಈ ಮೂರನ್ನ ಖರೀದಿಸಿ ಎಷ್ಟು ರೂಪಾಯಿ ಪಾವತಿಯನ್ನ ಮಾಡ್ತಾನೆ? ಇಲ್ಲಿ 21 ರೂಪಾಯಿಯನ್ನ ಪಾವತಿಯನ್ನ ಮಾಡ್ತಾರೆ. ಇದನ್ನ ಈಕ್ವೇಶನ್ 1 ಅಂತ ಕೊಡಿ. ಹಾಗೇನೆ ಇಲ್ಲಿ ರಾಕೇಶ್ ಅಲ್ವಾ, ರಾಕೇಶ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ರಾಕೇಶ್ ಯಾವೆಲ್ಲ ವಸ್ತುಗಳನ್ನ ಖರೀದಿಸ್ತಾನೆ? ಆತ ಒಂದು ಗ್ಲಾಸ್, 2 ಪೆನ್ಸಿಲ್ ಬಾಕ್ಸ್ ಹಾಗೇನೆ ಒಂದು ಕಪ್ ಅನ್ನ ಖರೀದಿಸಿ ಅಂಗಡಿಯವನಿಗೆ 28 ರೂಪಾಯಿಯನ್ನ ಪಾವತಿ ಮಾಡ್ತಾನೆ. ಇದನ್ನ ಈಕ್ವೇಶನ್ 2 ಅಂತ ಕೊಡಿ. ಹಾಗೇನೆ ಇನ್ನೊಬ್ಳು ಪ್ರೀತಿ, ಆಕೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆಕೆ 2 ಗ್ಲಾಸ್ಗಳು, 2 ಪೆನ್ಸಿಲ್ ಬಾಕ್ಸ್ಗಳು ಹಾಗೇನೆ ಒಂದು ಕಪ್ ಅನ್ನ ಖರೀದಿಸಿ ಅಂಗಡಿಯವನಿಗೆ 35 ರೂಪಾಯಿಯನ್ನ ಪಾವತಿ ಮಾಡ್ತಾಳೆ. ಈ ರೀತಿ ಮಾಡ್ತಾಳೆ. ಈ ರೀತಿ ನಾವು ಈಕ್ವೇಶನ್ ರೂಪದಲ್ಲಿ ಬರ್ಕೊಂಡಿದ್ದೇವೆ. ಸೊ ಈಗ ಈಕ್ವೇಶನ್ ಅಲ್ಲಿ ಯಾವ್ದಾದ್ರು ಒಂದು ಟರ್ಮ್ ಅನ್ನ ನಾವು ಎಲಿಮಿನೇಟ್ ಮಾಡ್ಕೊಳ್ಬೇಕು. ಹಾಗಾಗಿ ನಾವು ಇಲ್ಲಿ ಈಕ್ವೇಶನ್ 3 ಇಂದ ಈಕ್ವೇಶನ್ 2 ಅನ್ನ ಮೈನಸ್ ಮಾಡಿ. ಈಕ್ವೇಶನ್ 3 ನಿಂದ ಈಕ್ವೇಶನ್ 2 ಅನ್ನ ಮೈನಸ್ ಮಾಡಿ. ಅಂದ್ರೆ ಯಾಕಂತ ಹೇಳಿದ್ರೆ ಯಾವ್ದಾದ್ರು ಒಂದು ಟರ್ಮ್ ಅನ್ನ ನಾವು ಎಲಿಮಿನೇಟ್ ಮಾಡ್ಕೊಳ್ಬೇಕು. ಇಲ್ಲಿ ಈಕ್ವೇಶನ್ 3 ಅಲ್ಲಿ 2G ಮೈನಸ್ G ಅಂತ ಹೇಳಿದ್ರೆ G, ಇಲ್ಲಿ 2P ಮೈನಸ್ P ಅಂತ ಹೇಳಿದ್ರೆ 0. ಹಾಗಾಗಿ ಅದನ್ನ ಬರಿಬೇಕಂತ ಅವಶ್ಯಕತೆ ಇಲ್ಲ. ಇಲ್ಲಿ C ಮೈನಸ್ C ಅಂತ ಹೇಳಿದ್ರೆ ಎಷ್ಟು? ಅದು ಕೂಡ 0. ಅದನ್ನ ಬರಿಬೇಕಂತ ಅವಶ್ಯಕತೆ. ಉಳಿದಂತದ್ದು G ಈಕ್ವಲ್ ಟು 35 ಮೈನಸ್ 28 ಅಂತ ಹೇಳಿ 35 ಮೈನಸ್ 28 ಅಂತ ಹೇಳಿದ್ರೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 7. ಹಾಗಾಗಿ G ನ ಬೆಲೆ ಸಿಕ್ತು. G ನ ಬೆಲೆ 27. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಕ್ವೇಶನ್ 2 ಮೈನಸ್ ಈಕ್ವೇಶನ್ 1 ಮಾಡಿ. ಈಕ್ವೇಶನ್ 2 ಮೈನಸ್ ಈಕ್ವೇಶನ್ 1 ಮಾಡಿ. ಈಕ್ವೇಶನ್ 2 ಮೈನಸ್ ಈಕ್ವೇಶನ್ 1 ಮಾಡಿದಾಗ ಸೊ ನಮಗೆ ಇಲ್ಲಿ G ಮೈನಸ್ G ಅದು 0 ಬರಿಬೇಕಂತಿಲ್ಲ. P ಮೈನಸ್ P ಮಾಡಿದ್ರೆ 1P, 2P ಮೈನಸ್ P ಮಾಡಿದ್ರೆ ಅದು 1P, P ಅಂತ ಬರೀ. C ಮೈನಸ್ C ಮಾಡಿದ್ರೆ 0. ಹಾಗಾಗಿ 28 ಮೈನಸ್ 21 ಮಾಡಿದ್ರೆ 7. P ನ ಬೆಲೆ ಸಿಕ್ತು ನಮಗೆ ಎಷ್ಟು? 7. ಸೊ ಇಲ್ಲಿ G ಮತ್ತು P ನ ಬೆಲೆ ನಮಗೆ ಏನು ಸಿಕ್ತು? ಇದನ್ನ ಈಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ 1. ಈಕ್ವೇಶನ್ 1 ಏನು? G ಪ್ಲಸ್ P ಪ್ಲಸ್ C ಈಕ್ವಲ್ ಟು 21 ಅಲ್ವಾ? ಸೊ ಹಾಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದಾಗ G ಎಷ್ಟು? 7 ಪ್ಲಸ್ P ಎಷ್ಟು? 7 ಪ್ಲಸ್ C ಈಕ್ವಲ್ ಟು 21. ಸೊ 14 ಪ್ಲಸ್ C ಇಸ್ ಈಕ್ವಲ್ ಟು 21. ಸೊ C ಬೇಕಿದ್ರೆ 21 ಮೈನಸ್ 14 ಅಂದ್ರೆ C ಈಕ್ವಲ್ ಟು 7. ಈ ರೀತಿ ಬರ್ತದೆ. C ಈಕ್ವಲ್ ಟು 7 ಬಂತು. ಸೊ ನೆಕ್ಸ್ಟ್ ಇಲ್ಲಿ ಕೇಳಿರುವಂತದ್ದು 10 ಕಪ್ಗಳ ಬೆಲೆ. 10 ಕಪ್ಗಳ ಬೇಕಿದ್ರೆ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ 10 ರಿಂದ ಗುಣಿಸ್ಬೇಕು. 10 ರಿಂದ ಒಂದು ಕಪ್ನ ಬೆಲೆ 7, 70 ರೂಪಾಯಿ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಡಿ 70 ರೂಪಾಯಿ ಸರಿಯಾದಂತ ಉತ್ತರ 70. ಸೊ ಮುಂದಿನ ಪ್ರಶ್ನೆ ಏನಂದ್ರೆ, ದ ಪ್ರಾಡಕ್ಟ್ ಆಫ್ ಏಜಸ್ ಆಫ್ ಸಗುನ್ ಅಂಡ್ ಸೃಷ್ಟಿ is 240. If twice the age of ಸೃಷ್ಟಿ is more than the ಸಗುನ್ಸ್ ಏಜ್ by 4 years, then what is ಸೃಷ್ಟಿ's age? ಸುಗುಣ ಮತ್ತು ಸೃಷ್ಟಿಯ ವಯಸ್ಸಿನ ಗುಣಲಬ್ಧ 240. ಸೃಷ್ಟಿಯ ವಯಸ್ಸಿನ 2 ಪಟ್ಟು ಸುಗುಣನ ವಯಸ್ಸಿನ 4 ವರ್ಷಗಳು ಹೆಚ್ಚಿದ್ದರೆ ಸೃಷ್ಟಿಯ ವಯಸ್ಸು ಎಷ್ಟು ಅಂತೇಳಿ ಇಲ್ಲಿ ಏಜ್ಗೆ ಸಂಬಂಧಪಟ್ಟಾಗಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು. ನೋಡಿ, ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಬ್ಬರು ವ್ಯಕ್ತಿಗಳಿದ್ದಾರೆ, ಸಗುನ್ ಮತ್ತು ಸೃಷ್ಟಿ. ಇಲ್ಲಿ ಸೃಷ್ಟಿಯ ಮತ್ತು ಸಗುಣ್ನ ಪ್ರಸ್ತುತ ವಯಸ್ಸನ್ನ ನಾವು ಒಂದು ಈಕ್ವೇಶನ್ ರೂಪದಲ್ಲಿ ಬರ್ಕೊಳ್ಬೇಕು. ಸೊ ಹಾಗಾಗಿ ಸಗುಣ್ನ ಪ್ರಸ್ತುತ ವಯಸ್ಸು ಎಕ್ಸ್ ಆಗಿರ್ಲಿ. ಸಗುಣ್ನ ಪ್ರಸ್ತುತ ವಯಸ್ಸು ಎಕ್ಸ್ ಆಗಿರ್ಲಿ. ಹಾಗೇನೆ ಸೃಷ್ಟಿಯ ಪ್ರಸ್ತುತ ವಯಸ್ಸು ವೈ ಆಗಿರ್ಲಿ. ಈ ರೀತಿ ನಾವು ಒಂದು ಚರಾಕ್ಷರದ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ದೇವೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿದರೆ ಸೃಷ್ಟಿಯ ಮತ್ತು ಸಗುಣ ಪ್ರಸ್ತುತ ವಯಸ್ಸಿನ ಗುಣಲಬ್ಧ 240 ಅಂತೇಳಿ. ಪ್ರಸ್ತುತ ವಯಸ್ಸು ಎಷ್ಟು? ಇದು ಪ್ರೆಸೆಂಟ್ ಏಜ್. ಪ್ರಸ್ತುತ ವಯಸ್ಸು ಸಗುಣ್ ಮತ್ತು ಸೃಷ್ಟಿಯ. ಸೊ ಅವುಗಳ ಪ್ರಶ್ನೆಯಲ್ಲಿ ಹೇಳಿರೋ ಪ್ರಕಾರ ಈ ಸಗುಣ್ ಮತ್ತು ಸೃಷ್ಟಿಯ ಪ್ರಸ್ತುತ ವಯಸ್ಸಿನ ಗುಣಲಬ್ಧ 240. ಗುಣಲಬ್ಧ ಅಂತ ಹೇಳಿದ್ರೆ ಇವುಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಕ್ಸ್ ಇಂಟು ವೈ ಈಕ್ವಲ್ ಟು 240 ಅಂತೇಳಿ ಹೇಳಿದ್ದಾರೆ. 240. ಸೊ ಇದನ್ನ ಈಕ್ವೇಶನ್ 1 ಅಂತ ಕೊಡಿ. ಎಕ್ಸ್ ಇನ್. ಸೊ ಪ್ರಶ್ನೆಯಲ್ಲಿ ಮುಂದುವರೆದು ಹೇಳಿದರೆ ಸೃಷ್ಟಿಯ ವಯಸ್ಸಿನ 2 ಪಟ್ಟು. ಪ್ರಸ್ತುತ ವಯಸ್ಸು ಎಷ್ಟು? ವೈ. ಸೃಷ್ಟಿಯ ವಯಸ್ಸಿನ 2 ಪಟ್ಟು ಅಂತ ಹೇಳಿದ್ರೆ ಸುಗುಣನ ಪ್ರಸ್ತುತ ವಯಸ್ಸು ಎಷ್ಟು? ಸುಗುಣನ ಪ್ರಸ್ತುತ ವಯಸ್ಸು ಎಕ್ಸ್. ಹೌದಾ? ನಾವು ತಗೊಂಡದ್ದು ಸುಗುಣನ ವಯಸ್ಸು ಎಕ್ಸ್ ಪ್ಲಸ್ 4, 4 ವರ್ಷಗಳಿಗಿಂತ ಹೆಚ್ಚು. ಎಕ್ಸ್ ಪ್ಲಸ್ 4. ಇದನ್ನ ನಾವು ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರೆದಿದ್ರೆ ಎಕ್ಸ್ ಈಕ್ವಲ್ ಟು 2y ಮೈನಸ್ 4. ಇದನ್ನ ರಿಅರೇಂಜ್ಮೆಂಟ್ ಮಾಡಿ ಬರ್ತಂಥದ್ದು 2y ಮೈನಸ್ 4. ಈಕ್ವೇಶನ್ 2 ಅಂತ ಬರೀರಿ. ಈ ಈಕ್ವೇಶನ್ 2 ವ್ಯಾಲ್ಯೂವನ್ನ ನಾವು ಇಲ್ಲಿ ಈಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ ಎಕ್ಸ್ ಇಂಟು ವೈ ಈಕ್ವಲ್ ಟು 240. ಸೊ ಇಲ್ಲಿ ಎಕ್ಸ್ ನ ಬದಲಿಗೆ ನಮಗೆ ಇಲ್ಲಿ ಸಿಕ್ಕಿದಂತ ವ್ಯಾಲ್ಯೂವನ್ನ ಹಾಕ್ಬೇಕು. ಇಲ್ಲಿ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಏನು ಸಿಕ್ಕಿದೆ ಅಂತ ಹೇಳಿದ್ರೆ 2y ಮೈನಸ್ 4
ಇಂಟು ವೈ ಇಸ್ ಈಕ್ವಲ್ ಟು 240. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ತಾ ಬಂದಾಗ 2y² ಮೈನಸ್ 4y ಈಕ್ವಲ್ ಟು 240. ಸೊ ಇದನ್ನ ನಾವು 2ರಿಂದ ಡಿವೈಡ್ ಮಾಡಬಹುದು. ಎಲ್ಲ ಟರ್ಮ್ಸ್ಗಳು 2ರಿಂದ ಡಿವೈಡ್ ಆಗ್ತವೆ. ಹಾಗಾಗಿ y² ಮೈನಸ್ 2y ಈಕ್ವಲ್ ಟು 120 ಈ ತರ ಬರ್ತದೆ. ಸೊ ಇದನ್ನ ನಾವು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬೇಕಿದ್ರು ಕೂಡ ಬರಿಬಹುದು. ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬೇಕಿದ್ರು ಕೂಡ ಬರಿಬಹುದು. ಯಾವ ರೀತಿ ಬರಿಬಹುದು ಅಂತ ಹೇಳಿದ್ರೆ, ಇಲ್ಲಿ y² ಮೈನಸ್ 2y ಮೈನಸ್ 120 ಈಕ್ವಲ್ ಟು 0, ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಈ ರೂಪದಲ್ಲಿ ಬರೆಯುವ ಸಮೀಕರಣದ ಆದರ್ಶ ರೂಪ. ಸೊ ವರ್ಗ ಸಮೀಕರಣಕ್ಕೆ ಯಾವಾಗಲೂ 2 ಮೂಲಗಳು ಇರ್ತವೆ. ಸೊ ಈ ವರ್ಗ ಸಮೀಕರಣವನ್ನ ನಾವು ಅಪವರ್ತಿಸುವಿಕೆಯ ವಿಧಾನದ ಮುಖಾಂತರ ಬೇಕಿದ್ರೆ ಸಾಲ್ವ್ ಮಾಡಬಹುದು, ಅಥವಾ ಸೂತ್ರದ ಸಹಾಯದಿಂದ ಕೂಡ ಸಾಲ್ವ್ ಮಾಡಬಹುದು. ಸೊ ನಾವಿಲ್ಲಿ ಅಪವರ್ತಿಸುವಿಕೆಯ ವಿಧಾನದ ಮುಖಾಂತರ ಸಾಲ್ವ್ ಮಾಡಿದಾಗ ಇಲ್ಲಿ ನೋಡಿ, ನಾನು ಇದನ್ನ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡುದಿಲ್ಲ. ಇದೆಲ್ಲ ಬೇಸಿಕ್, ನಿಮಗೆ ನೀವು 10th ಲೆವೆಲ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಆ ಲೆವೆಲ್ ಅಲ್ಲಿ ಅಧ್ಯಯನವನ್ನ ಮಾಡಿರ್ತೀರಿ. ಸೊ y² ಮೈನಸ್ ಇಲ್ಲಿ ಸ್ಪ್ಲಿಟಿಂಗ್ ಆಫ್ ಮಿಡ್ಲ್ ಟರ್ಮ್ಸ್ ಯಾವ ರೀತಿ ಬರಿಬಹುದು ಅಂತ ಹೇಳಿದ್ರೆ, ಮೈನಸ್ 12y ಪ್ಲಸ್ 10y ಈಕ್ವಲ್ ಟು 100 ಮೈನಸ್ 120 ಈ ರೀತಿ ಬರೀಬಹುದು ಈಕ್ವಲ್ ಟು 0. ಸೊ ಇದನ್ನ ನಾವು ಅಪವರ್ತಿಸುವಿಕೆಯ ವಿಧಾನದ ಮುಖಾಂತರ ಸಾಲ್ವ್ ಮಾಡಬೇಕು. y ಮೈನಸ್ 12 ಪ್ಲಸ್ 10 ಇಂಟು y ಮೈನಸ್ 12 ಈ ರೀತಿ ಬಂತು. ಸೊ ಈಕ್ವಲ್ ಟು 0. y plus 10 equal to 0 and y minus 12 equal to 0. ಸೊ ಹಾಗಾಗಿ 2 ಮೂಲಗಳು ಇವೆ. ಸೊ ಹಾಗಾಗಿ y ನ ಬೆಲೆ ಒಂದು -10, ಇನ್ನೊಂದು y is equal to 12. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ವಯಸ್ಸಿನ ಬಗ್ಗೆ. ವಯಸ್ಸು ಯಾವಾಗ್ಲೂ ಧನಾತ್ಮಕವಾಗಿರ್ತದೆ, ಪಾಸಿಟಿವ್ ಕ್ವಾಂಟಿಟಿ. ಹಾಗಾಗಿ ಇಲ್ಲಿ y is equal to 12 ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕು. y is equal to 12 ಅಂತೇಳಿ. ಸೊ y ಅಂತ ಹೇಳಿದ್ರೆ y ಅಂದ್ರೆ ಸೃಷ್ಟಿಯ ವಯಸ್ಸು. ಹಾಗಾಗಿ y is equal to 12. ಇಲ್ಲಿ ಸೃಷ್ಟಿಯ ವಯಸ್ಸನ್ನ ಕೇಳಿರೋದ್ರಿಂದ y is equal to ಸೃಷ್ಟಿಯ ವಯಸ್ಸು ಆಪ್ಷನ್ ಬಿ 12. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. Given below are 4 statements. Among them 2 are related in such a way that they can both be true but they cannot both be false. Select the code that indicates those 2 statements. ಇಲ್ಲಿ ಸ್ಟೇಟ್ಮೆಂಟ್ಸ್ ಅನ್ನು ನೋಡಿ. Honest people never suffer. Almost all honest people do suffer. Honest people hardly suffer. Each and every honest person suffers. ಈ ಕೆಳಗೆ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅವುಗಳಲ್ಲಿ 2 ಪರಸ್ಪರ ಸಂಬಂಧ ಹೊಂದಿದ್ದು ಅವು ನಿಜವಾಗಬಹುದು, ಆದರೆ 2 ಸುಳ್ಳಾಗಲು ಸಾಧ್ಯವಿಲ್ಲ. ಆ 2 ಹೇಳಿಕೆಗಳನ್ನ ಸೂಚಿಸುವಂತ ಕೋಡ್ ಅನ್ನ ಆಯ್ಕೆ ಮಾಡಿ. ಇಲ್ಲಿ ಹೇಳಿಕೆಗಳನ್ನ ನೋಡಿ. ಪ್ರಾಮಾಣಿಕ ಜನರು ಎಂದಿಗೂ ಬಳಲುವುದಿಲ್ಲ. ಬಹುತೇಕ ಎಲ್ಲಾ ಪ್ರಾಮಾಣಿಕ ಜನರು ಬಳಲುತ್ತಾರೆ. ಪ್ರಾಮಾಣಿಕ ಜನರು ಅಷ್ಟೇನು ಬಳಲುವುದಿಲ್ಲ. ಪ್ರತಿಯೊಬ್ಬ ಪ್ರಾಮಾಣಿಕ ವ್ಯಕ್ತಿಯೂ ಬಳಲುತ್ತಾನೆ. ಇಲ್ಲಿ 2 ಹೇಳಿಕೆಗಳು ಪರಸ್ಪರ ಸಂಬಂಧವನ್ನ ಹೊಂದಿವೆಂತೆ. ಸೊ ಅದು ನಿಜ ಆಗ್ಬೋದು, 2 ಕೂಡ ನಿಜ ಆಗ್ಬೋದು, ಅಥವಾ 2 ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. 2 ನಿಜ ಆಗ್ಬೋದು, 2 ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆಯನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಹೇಳಿಕೆಗಳನ್ನ ಗಮನಿಸಿದಾಗ ಇಲ್ಲಿ ನೋಡಿ. ಸೊ ಇಲ್ಲಿ ಹೇಳಿಕೆ ಬಿ ಮತ್ತು ಸಿ ಗಳು ಬಹುತೇಕ ಎಲ್ಲ ಪ್ರಾಮಾಣಿಕ ಜನರು ಬಳಲುತ್ತಾರೆ, ಪ್ರಾಮಾಣಿಕ ಜನರು ಅಷ್ಟೇನು ಬಳಲುವುದಿಲ್ಲ. ಈ 2 ಹೇಳಿಕೆಗಳು ನಿಜವಾಗ್ತವೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತ ಆಯ್ಕೆಯಲ್ಲಿ ಆಪ್ಷನ್ ಡಿ ಸರಿಯಾದಂತ ಉತ್ತರ. ಬಿ ಮತ್ತು ಸಿ ಇಲ್ಲಿ ಊರ್ಜಿತವಾಗಿರುವಂತಹ ಹೇಳಿಕೆಗಳಾಗ್ತವೆ. ಹಾಗಾಗಿ ಆಪ್ಷನ್ ಡಿ, ಬಿ ಮತ್ತು ಸಿ ಸರಿಯಾದಂತ ಉತ್ತರ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ಆ ಡಿಡಕ್ಟಿವ್ ಆರ್ಗ್ಯುಮೆಂಟ್ ಇಸ್ ಇನ್ವ್ಯಾಲಿಡ್ ಇಫ್. ನಿಗಮನವಾದವು ಅಮಾನ್ಯವಾಗುವುದು ಯಾವಾಗ ಅಂತೇಳಿ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇಟ್ಸ್ ಪ್ರಿಮೈಸಸ್ ಅಂಡ್ ಕನ್ಕ್ಲೂಷನ್ ಆರ್ ಆಲ್ ಟ್ರೂ. ಅದರ ಪ್ರಮೇಯ ಮತ್ತು ತೀರ್ಮಾನ ಎಲ್ಲವೂ ನಿಜ ಆಗಿದ್ದಂತ ಸಂದರ್ಭದಲ್ಲಿ. ಇಟ್ಸ್ ಪ್ರಿಮೈಸಸ್ ಅಂಡ್ ಕನ್ಕ್ಲೂಷನ್ ಆರ್ ಫಾಲ್ಸ್ ಅಂಡ್ ಪ್ರಮೇಯ ಮತ್ತು ತೀರ್ಮಾನ ಎಲ್ಲವೂ ಸುಳ್ಳಾದಂತ ಸಂದರ್ಭದಲ್ಲಿ. ಹಾಗೇನೆ ಇಟ್ಸ್ ಪ್ರಿಮೈಸಸ್ ಆರ್ ಫಾಲ್ಸ್ ಬಟ್ ಇಟ್ಸ್ ಕನ್ಕ್ಲೂಷನ್ ಇಸ್ ಟ್ರೂ. ಅದರ ಎಲ್ಲಾ ಪ್ರಮೇಯಗಳು ಸುಳ್ಳು, ಆದರೆ ತೀರ್ಮಾನವು ನಿಜ ಆದಂತ ಸಂದರ್ಭದಲ್ಲಿ. ಹಾಗೇನೆ ಆಪ್ಷನ್ ಡಿ, ಇಟ್ಸ್ ಪ್ರಿಮೈಸಸ್ ಆರ್ ಆಲ್ ಟ್ರೂ ಬಟ್ ಇಟ್ಸ್ ಕನ್ಕ್ಲೂಷನ್ ಇಸ್ ಫಾಲ್ಸ್. ಅದರ ಎಲ್ಲಾ ಪ್ರಮೇಯಗಳು ನಿಜ, ಆದರೆ ಅದರ ತೀರ್ಮಾನವು ಸುಳ್ಳು ಅಂತೇಳಿ. ಇಂಥ ಸಂದರ್ಭದಲ್ಲಿ ನಿಗಮನವಾದ ಅಂದ್ರೆ ಡಿಡಕ್ಟಿವ್ ಆರ್ಗ್ಯುಮೆಂಟ್ ಯಾವಾಗ ಅಮಾನ್ಯವಾಗ್ತದೆ, ಇನ್ವ್ಯಾಲಿಡ್ ಆಗ್ತದೆ ಅಂತೇಳಿ ಕೇಳಿದ್ದಾರೆ. ಸೊ ನಿಗಮನವಾದ ಅಂದ್ರೆ ಏನು? ನಿಗಮನವಾದ ಅಂತ ಹೇಳಿದ್ರೆ ಸಾಮಾನ್ಯೀಕರಣದಿಂದ ನಿರ್ದಿಷ್ಟತೆಯಡೆಗೆ ಸಾಗುವಂತಹ ವಾದ ಪದ್ಧತಿಯನ್ನು ನಾವು ಡಿಡಕ್ಟಿವ್ ಆರ್ಗ್ಯುಮೆಂಟ್ ಅಂತ ಹೇಳಿ ಕರೀತೇವೆ. ಸೊ ಈ ಡಿಡಕ್ಟಿವ್ ಮೆಥಡ್ ಅನ್ನು ನಾವು ರೂಲ್ ಟು ಎಕ್ಸಾಂಪಲ್ ಹೋಗುದಲ್ವಾ. ಹಾಗಾಗಿ ಈ ಮೆಥಡ್ ಅನ್ನ ನಾವು ರೂಲೆಗ್ ಮೆಥಡ್ ಅಂತ ಕರಿತೇವೆ. ರೂಲೆಗ್ ಮೆಥಡ್. ಇನ್ನೊಂದಿದೆ
ಅದು ಇಂಡಕ್ಟಿವ್ ಮೆಥಡ್ ಅಂತೇಳಿ. ಸೊ ಇದನ್ನ ನಾವು ಎಗ್ ರೂಲ್ ಮೆಥಡ್ ಅಂತ ಕೂಡ ಕರಿತೇವೆ. ಎಗ್ ರೂಲ್ ಮೆಥಡ್ ಅಂತ ಹೇಳಿ ಕರೀತೇವೆ. ಯಾಕಂತ ಹೇಳಿದ್ರೆ ಎಕ್ಸಾಂಪಲ್ ಟು ರೂಲ್, ಉದಾಹರಣೆಯಿಂದ ನಿರ್ದಿಷ್ಟತೆಯಿಂದ ಸಾಮಾನ್ಯೀಕರಣದೆಡೆಗೆ ಸಾಗುವಂತ ಪದ್ಧತಿಯನ್ನು ನಾವು ಅನುಗಮನ ಪದ್ಧತಿ ಅಥವಾ ಇಂಡಕ್ಟಿವ್ ಮೆಥಡ್ ಅಂತೇಳಿ ಕರಿತೇವೆ. ಇದನ್ನ ಎಗ್ ರೂಲ್ ಮೆಥಡ್ ಅಂತೇಳಿ ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೋಸ್ಕರ ಇದನ್ನ ನಾವು ಕರಿತೇವೆ ಶಾರ್ಟ್ ಫಾರ್ಮ್ ಅಲ್ಲಿ. ಸೊ ಈ ಡಿಡಕ್ಟಿವ್ ಸ್ಟೇಟ್ಮೆಂಟ್ ಇಟ್ ಮೂವ್ಸ್ ಫ್ರಮ್ ಜನರಲ್ ಸ್ಟೇಟ್ಮೆಂಟ್ ಆರ್ ಜನರಲ್ ಪ್ರಿನ್ಸಿಪಲ್ ಟು ಸ್ಪೆಸಿಫಿಕ್ ಕನ್ಕ್ಲೂಷನ್, ಅದರ ಕಡೆಗೆ ಸಾಗ್ತದೆ. ಕೊಟ್ಟಿರುವಂತದ್ದು ನಿಗಮನವಾದವು ಯಾವಾಗ ಅಮಾನ್ಯವಾಗ್ತದೆ ಅಂತೇಳಿ. ಇಲ್ಲಿ ಎಲ್ಲ ಆಯ್ಕೆಗಳನ್ನ ಗಮನಿಸಿದಾಗ ನಿಗಮನವಾದ ಯಾವಾಗ ಅಮಾನ್ಯವಾಗ್ತದೆ ಅಂತ ಹೇಳಿದ್ರೆ, ಸೊ ಅದರ ಎಲ್ಲಾ ಪ್ರಮೇಯಗಳು ನಿಜ, ಅಂದ್ರೆ ಸಾಮಾನ್ಯೀಕರಣದಲ್ಲಿ ನಾವೇನು ಪಡ್ಕೊಂಡಿದ್ದೇವೆ ಅದು ನಿಜ, ಬಟ್ ಅದನ್ನ ನಾವು ಉದಾಹರಣೆಗೆ ಅನ್ವಯ ಮಾಡುವಂತದ್ದ ವಿಚಾರದಲ್ಲಿ ಅದು ಅಮಾನ್ಯವಾದಂತ ಸಂದರ್ಭದಲ್ಲಿ, ಅದರ ತೀರ್ಮಾನಗಳು ಸುಳ್ಳಾದಂತ ಸಂದರ್ಭದಲ್ಲಿ ಅದು ಅಮಾನ್ಯವಾಗ್ತದೆ. ಹಾಗಾಗಿ ಅದರ ಪ್ರಮೇಯಗಳು ಸತ್ಯ, ಹಾಗೆಯೇ ಅದರ ತೀರ್ಮಾನಗಳು ಸುಳ್ಳಾದಂತ ಸಂದರ್ಭದಲ್ಲಿ ಆ ವಾದ ಅಮಾನ್ಯವಾಗ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ಆಪ್ಷನ್ ಡಿ ಸರಿಯಾದಂತ ಉತ್ತರ. ಪ್ರಿಮೈಸಸ್ ಆರ್ ಆಲ್ ಟ್ರೂ ಬಟ್ ಇಟ್ಸ್ ಕನ್ಕ್ಲೂಷನ್ ಈಸ್ ಫಾಲ್ಸ್. ಅದರೆಲ್ಲ ಪ್ರಮೇಯಗಳು ನಿಜ, ಆದರೆ ತೀರ್ಮಾನವು ಸುಳ್ಳಾದಂತ ಸಂದರ್ಭದಲ್ಲಿ ಆ ನಿಗಮನವಾದವನ್ನು ನಾವು ಅಮಾನ್ಯವಾಗಿರುವಂತಹ ವಾದ ಅಂತೇಳಿ ಪರಿಗಣನೆ ಮಾಡ್ತೇವೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ಗಿವನ್ ಬಿಲೋ ಆರ್ ಟೂ ಪ್ರಿಮೈಸಸ್ ಎ ಅಂಡ್ ಬಿ. From those premises, 4 conclusions 1, 2, 3 and 4 are drawn. Select the code that states the conclusion or conclusions drawn validly, taking the premises singularly or jointly. Premises ಇಲ್ಲಿ ನೋಡಿ ಹೇಳಿಕೆಗಳು. All bats are mammals. No birds are bats. ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನಗಳು conclusions. No birds are mammals. Some birds are not mammals. No bats are birds. All ಮ್ಯಾಮಲ್ಸ್ ಆರ್ ಬ್ಯಾಟ್ಸ್. ಪ್ರಮೇಯಗಳನ್ನು ನೋಡಿ. ಎಲ್ಲಾ ಬಾವಲಿಗಳು ಸಸ್ತನಿಗಳು, ಯಾವುದೇ ಪಕ್ಷಿಗಳು ಬಾವಲಿಗಳಲ್ಲ ಬಿ. ಹಾಗೆಯೇ ತೀರ್ಮಾನಗಳು ಯಾವುದೇ ಪಕ್ಷಿಗಳು ಸಸ್ತನಿಗಳಲ್ಲ, ಯಾವುದೇ ಬಾವಲಿಗಳು ಪಕ್ಷಿಗಳಲ್ಲ, ಎಲ್ಲಾ ಸಸ್ತನಿಗಳು ಬಾವಲಿಗಳು. ಈ ರೀತಿ 4 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಮೇಯಗಳು ಮತ್ತು ತೀರ್ಮಾನಗಳನ್ನ ನಾವು ಗಮನಿಸಿದಾಗ ಇಲ್ಲಿ ನೋಡಿ ಒಂದು ಮಾತ್ರ ಮಾನ್ಯವಾಗ್ತದೆ. ಯಾವುದೇ ಪಕ್ಷಿಗಳು ಸಸ್ತನಿಗಳು ಅಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗೇನೆ 2 ನೋಡಿ. 2 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಮ್ ಬರ್ಡ್ಸ್ ಆರ್ ಮ್ಯಾಮಲ್ಸ್, ಸಮ್ ಬರ್ಡ್ಸ್ ಆರ್ ನಾಟ್ ಮ್ಯಾಮಲ್ಸ್. ಕೆಲವು ಪಕ್ಷಿಗಳು ಸಸ್ತನಿಗಳು ಅಲ್ಲ ಅಂತೇಳಿ, ಕೆಲವು ಪಕ್ಷಿಗಳು ಸಸ್ತನಿಗಳು ಅಲ್ಲ ಅಂತೇಳಿ ಇಲ್ಲಿ ಹೇಳಿಕೆ 2ರಲ್ಲಿ, ತೀರ್ಮಾನ 2ರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಯಾವುದೆಲ್ಲ ತೀರ್ಮಾನವನ್ನ ಇವೆಲ್ಲವನ್ನು ಕೂಡ ಗಮನಿಸಿದಾಗ ನಾವು ಬರಿಬಹುದು ಅಂತ ಹೇಳಿದ್ರೆ 1 ಮತ್ತು 2 ಸರಿಯಾದಂತಹ ತೀರ್ಮಾನಗಳು ಆಗ್ತವೆ. ಯಾವುದೇ ಪಕ್ಷಿಗಳು ಸಸ್ತನಿಗಳಲ್ಲ, ಕೆಲವು ಪಕ್ಷಿಗಳು ಸಸ್ತನಿಗಳಲ್ಲ ಅಂತೇಳಿ 2 ವಾದಗಳನ್ನ ನಾವು ವ್ಯಾಲಿಡ್ ಅಂತೇಳಿ, ಮಾನ್ಯ ಅಂತೇಳಿ ಪರಿಗಣನೆ ಮಾಡಬಹುದು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತ ಆಯ್ಕೆಯಲ್ಲಿ ಆಪ್ಷನ್ ಬಿ 1 and 2 1 ಮತ್ತು 2 ಮಾತ್ರ ಸರಿಯಾದಂತ ಹೇಳಿಕೆಗಳು ಆಗ್ತವೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಕನ್ಸಿಡರ್ ದ ಆರ್ಗ್ಯುಮೆಂಟ್ ಗಿವನ್ ಬಿಲೋ. ಪ್ರೀ ಎಂಪ್ಲಾಯ್ಮೆಂಟ್ ಟೆಸ್ಟಿಂಗ್ ಆಫ್ ಟೀಚರ್ಸ್ ಇಸ್ ಕ್ವೈಟ್ ಫೇರ್ ಬಿಕಾಸ್ ಡಾಕ್ಟರ್ಸ್, ಆರ್ಕಿಟೆಕ್ಟ್ಸ್ ಅಂಡ್ ಇಂಜಿನಿಯರ್ಸ್ ಹೂ ಆರ್ ನೌ ಎಂಪ್ಲಾಯ್ಡ್ ಹ್ಯಾಡ್ ಟು ಫೇಸ್ ಸಚ್ ಅ ಟೆಸ್ಟಿಂಗ್. ವಾಟ್ ಟೈಪ್ ಆಫ್ ಆರ್ಗ್ಯುಮೆಂಟ್ ಇಟ್ ಈಸ್? ಈ ಕೆಳಗೆ ನೀಡಲಾದ ವಾದವನ್ನು ಪರಿಗಣಿಸಿ. ಶಿಕ್ಷಕರ ನೇಮಕಾತಿ ಪೂರ್ವ ಪರೀಕ್ಷೆಯು ಸಾಕಷ್ಟು ನ್ಯಾಯಯುತವಾಗಿದೆ, ಏಕೆಂದರೆ ಈಗ ಉದ್ಯೋಗದಲ್ಲಿರುವ ವೈದ್ಯರು, ವಾಸ್ತುಶಿಲ್ಪಿಗಳು ಮತ್ತು ಇಂಜಿನಿಯರ್ಗಳು ಅಂತಹ ಪರೀಕ್ಷೆಯನ್ನ ಎದುರಿಸಬೇಕಾಗಿತ್ತು. ಇದು ಯಾವ ರೀತಿಯ ವಾದ ಅಂತೇಳಿ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ನಿಗಮನವಾದ, ಹೋಲಿಕೆ ಇರುವಂತಹ ವಾದ, ಮನೋವೈಜ್ಞಾನಿಕ ಸೈಕಲಾಜಿಕಲ್, ಬಯೋಲಾಜಿಕಲ್ ಜೈವಿಕ ವಾದ ಅಂತೇಳಿ. ಸೊ ಇಲ್ಲಿ ಮನೋವೈಜ್ಞಾನಿಕ ಮತ್ತು ಬಯೋಲಾಜಿಕಲ್ ಜೈವಿಕ ಎರಡನ್ನು ಕೂಡ ಎಲಿಮಿನೇಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ ಇದು. ಸೊ ಡಿಡಕ್ಟಿವ್ ಸ್ಟೇಟ್ಮೆಂಟ್ ಅಥವಾ ನಿಗಮನವಾದದ ಬಗ್ಗೆ ಈಗಾಗಲೇ ಹೇಳಿದರೆ ಅದು ಸಾಮಾನ್ಯೀಕರಣದಿಂದ ನಿರ್ದಿಷ್ಟತೆಯೊಳಗೆ ಸಾಗುವಂತ ಒಂದು ವಾದ. ಹಾಗಾಗಿ ಅದು ಕೂಡ ಇಲ್ಲಿ ಬರುವುದಿಲ್ಲ. ಸೊ ಇಲ್ಲಿ ನೋಡಿ ಹೋಲಿಕೆ ಅಂತೇಳಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಅನಾಲಾಜಿಕಲ್ ಅಂತೇಳಿ. ಇಲ್ಲಿ ನೋಡಿ ಶಿಕ್ಷಕರ ನೇಮಕಾತಿ ಪೂರ್ವ ಪರೀಕ್ಷೆಯ ನಡುವೆ ಹಾಗೂ ವೈದ್ಯರು, ವಾಸ್ತುಶಿಲ್ಪಿಗಳು ಮತ್ತು ಇಂಜಿನಿಯರ್ಗಳು ಎದುರಿಸಬೇಕಾಗಿದ್ದಂತಹ ಪರೀಕ್ಷೆಯನ್ನ ಅವರು ಹೋಲಿಕೆ ಮಾಡಿದ್ದಾರೆ. ಹೋಲಿಕೆ ಇದೆ, ಈ 2 ಸ್ಟೇಟ್ಮೆಂಟ್ಸ್ ಗಳ ನಡುವೆ ಹೋಲಿಕೆ ಇದೆ. ಶಿಕ್ಷಕರ ನೇಮಕಾತಿ ಪೂರ್ವ ಪರೀಕ್ಷೆಯನ್ನ ಮತ್ತೆ ಈ ವೈದ್ಯರು, ವಾಸ್ತುಶಿಲ್ಪಿಗಳು ಮತ್ತು ಇಂಜಿನಿಯರ್ಗಳು ಎದುರಿಸಬೇಕಾಗಿದ್ದಂತಹ ಪರೀಕ್ಷೆಯ ನಡುವೆ ಹೋಲಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದೊಂದು ಹೋಲಿಕೆಗೆ ಸಂಬಂಧಪಟ್ಟ ಇದೊಂದು ಅನಾಲಜಿ ಅಂತ ಹೇಳಿ ಕರೆಯುವ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಬಿ ಅನಾಲಜಿ ಸರಿಯಾದಂತಹ ಉತ್ತರ. ಅನಾಲಜಿ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ ನೋಡಿ. ವಿಚ್ ಆಫ್ ದ ಕೋಡ್ಸ್ ಗಿವನ್ ಬಿಲೋ ಕಂಟೈನ್ಸ್ ಓನ್ಲಿ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್? ಸೆಲೆಕ್ಟ್ ದ ಕೋಡ್. ಸ್ಟೇಟ್ಮೆಂಟ್ಸ್ ಅನ್ನು ನೋಡಿ. ವೆನ್ ಡಯಾಗ್ರಾಮ್ ರೆಪ್ರೆಸೆಂಟ್ಸ್ ದ ಆರ್ಗ್ಯುಮೆಂಟ್ಸ್ ಗ್ರಾಫಿಕಲಿ. ವೆನ್ ಡಯಾಗ್ರಾಮ್ಸ್ ಕ್ಯಾನ್ ಎನ್ಹಾನ್ಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ವೆನ್ ಡಯಾಗ್ರಾಮ್ ಮೇ ಬಿ ಕಾಲ್ಡ್ ವ್ಯಾಲಿಡ್ ಆರ್ ಇನ್ವ್ಯಾಲಿಡ್. ವೆನ್ ಡಯಾಗ್ರಾಮ್ ಇಸ್ ಕ್ಲಿಯರ್ ಮೆಥಡ್ ಆಫ್ ನೋಟೇಶನ್ ಅಂತ ಹೇಳಿ ಕೊಟ್ಟಿದ್ದಾರೆ.
ಇದು ವೆನ್ ಡಯಾಗ್ರಾಮ್ಗೆ ಸಂಬಂಧಪಟ್ಟಾಗೆ ಕೇಳಿರುವಂತಹ ಪ್ರಶ್ನೆ, ಅದರ ವೈಶಿಷ್ಟ್ಯತೆಗೆ ಸಂಬಂಧಪಟ್ಟಾಗೆ ಕೇಳಿರುವಂತಹ ಪ್ರಶ್ನೆ. ಈ ಕೆಳಗೆ ನೀಡಲಾಗಿರುವಂತಹ ಕೋಡ್ಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಗಳನ್ನ ಮಾತ್ರ ಒಳಗೊಂಡಿದೆ ಅಂತಹ ಕೋಡ್ ಅನ್ನ ಆಯ್ಕೆ ಮಾಡಿ. ಇಲ್ಲಿ ಹೇಳಿಕೆಗಳನ್ನ ನೋಡಿ. ವೆನ್ ರೇಖಾಚಿತ್ರವು ವಾದಗಳನ್ನು ಚಿತ್ರಾತ್ಮಕವಾಗಿ ಗ್ರಾಫಿಕಲಿ ಅದು ರೆಪ್ರೆಸೆಂಟ್ ಮಾಡ್ತದೆ, ಇದು ಸರಿಯಾದಂತ ಹೇಳಿಕೆ. ವೆನ್ ಡಯಾಗ್ರಾಮ್ ಅಲ್ಲಿ ನಾವು ಏನ್ ಮಾಡ್ತೇವೆ, ಯಾವುದೇ ಒಂದು ವಿಚಾರವನ್ನ ನಾವು ಡಯಾಗ್ರಾಮೆಟಿಕಲ್ ಆಗಿ ರೆಪ್ರೆಸೆಂಟ್ ಮಾಡ್ತೇವೆ. ಹಾಗಾಗಿ ಇದು ಸರಿಯಾದಂತ ಹೇಳಿಕೆ, ಇದು ಸರಿಯಾದಂತ ಹೇಳಿಕೆ. ಸೊ ಹಾಗೆಯೇ ವೆನ್ ರೇಖಾಚಿತ್ರವು ನಮ್ಮ ತಿಳುವಳಿಕೆಯನ್ನ ಹೆಚ್ಚಿಸಬಹುದು. ಹೌದು, ಈ ವೆನ್ ರೇಖಾಚಿತ್ರದ ಮುಖಾಂತರ ಡಾಟಾವನ್ನ ರೆಪ್ರೆಸೆಂಟ್ ಮಾಡ್ತಿರೋದು, ಅದು ನಮ್ಮ ತಿಳುವಳಿಕೆಯನ್ನ ಹೆಚ್ಚಿಸ್ತದೆ. ನಮಗೆ ಬೇಕಾದಂತಹ ಡೇಟಾವನ್ನ ನಾವು ಅಲ್ಲಿ ಕೊಟ್ಟಿರ್ತಕ್ಕಂತಹ ಡೇಟಾದಿಂದ ನಮಗೆ ಗೊತ್ತಿಲ್ಲದಂತಹ ಡೇಟಾವನ್ನ ಪಡ್ಕೊಳ್ಬಹುದು, ಕ್ಯಾಲ್ಕುಲೇಟ್ ಮಾಡಿ ವೆನ್ ಡಯಾಗ್ರಾಮ್ ನ ಒಂದು ಚಿತ್ರದ ಸಹಾಯದಿಂದ ನಾವು ಪಡ್ಕೊಳ್ಬಹುದು. ಹಾಗಾಗಿ ವೆನ್ ಚಿತ್ರವು ನಮ್ಮ ತಿಳುವಳಿಕೆಯನ್ನ ಹೆಚ್ಚಿಸುವುದು, ಇದು ಕೂಡ ಸರಿಯಾದಂತಹ ಹೇಳಿಕೆ. ಸೊ ಹಾಗೆಯೇ ವೆನ್ ರೇಖಾಚಿತ್ರವನ್ನು ಮಾನ್ಯ ಅಥವಾ ಅಮಾನ್ಯ ಎಂದು ಕರೆಯಬಹುದು. ಸೊ ವೆನ್ ರೇಖಾಚಿತ್ರವನ್ನ ನಾವು ಅಮಾನ್ಯ ಅಂತೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ, ಅದು ಮಾನ್ಯ ಆಗಿರುತ್ತದೆ. ಹಾಗಾಗಿ ಇದು ತಪ್ಪಾದಂತ ಹೇಳಿಕೆ. ಹಾಗೆಯೇ ವೆನ್ ರೇಖಾಚಿತ್ರವು ಸಂಕೇತದ ಸ್ಪಷ್ಟ ವಿಧಾನ ಆಗಿದೆ ಅಂತೇಳಿ ಕರೀತಾರೆ. ವೆನ್ ಡಯಾಗ್ರಾಮ್ ಈಸ್ ಕ್ಲಿಯರ್ ಮೆಥಡ್ ಆಫ್ ನೋಟೇಷನ್. ಹೌದು, ವೆನ್ ಡಯಾಗ್ರಾಮ್ ನ ಮುಖಾಂತರ ನಾವು ಯಾವುದೇ ಒಂದು ವಿಚಾರವನ್ನ ಕ್ಲಿಯರ್ ಆಗಿ ಅತ್ಯಂತ ಸ್ಪಷ್ಟವಾಗಿ ರೆಪ್ರೆಸೆಂಟ್ ಮಾಡಬಹುದು, ಪ್ರತಿನಿಧಿಸಬಹುದು. ಹಾಗಾಗಿ ಈ ಆಪ್ಷನ್ ಕೂಡ ಸರಿಯಾದಂತಹ ಆಯ್ಕೆ ಆಗ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳಲ್ಲಿ ಹೇಳಿಕೆ ಎ, ಬಿ ಮತ್ತು ಡಿ ಈ ಮೂರು ಹೇಳಿಕೆಗಳು ಸರಿಯಾದಂತ ಹೇಳಿಕೆಗಳು ಆಗ್ತವೆ. ಆದರೆ ಸಿ ಇದು ತಪ್ಪಾದಂತ ಹೇಳಿಕೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತ ಆಯ್ಕೆಯಲ್ಲಿ ಆಪ್ಷನ್ ಎ, ಬಿ, ಡಿ, ಆಪ್ಷನ್ ಬಿ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ. ಆಪ್ಷನ್ ಬಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ಇದು ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಾಗೆ ಕೇಳಿರುವಂತಹ ಪ್ರಶ್ನೆ, ಸಂಶೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ. ದ ಪ್ರಿನ್ಸಿಪಲ್ ಆಫ್ ಅ ಸ್ಕೂಲ್ ಕಂಡಕ್ಟ್ಸ್ ಆನ್ interview session of teachers and students with a view to explore the possibility of their enhanced participation in school programs. The endeavor may be related to which type of research? ಶಾಲಾ ಕಾರ್ಯಕ್ರಮಗಳಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ವರ್ಧಿತ ಭಾಗವಹಿಸುವಿಕೆಯ ಸಾಧ್ಯತೆಯನ್ನ ಅನ್ವೇಷಿಸುವ ಉದ್ದೇಶದಿಂದ ಶಾಲೆಯ ಪ್ರಾಂಶುಪಾಲರು ಅವರೊಂದಿಗೆ ಸಂದರ್ಶನವನ್ನು ನಡೆಸುತ್ತಾರೆ. ಈ ಪ್ರಯತ್ನವು ಯಾವ ರೀತಿಯ ಸಂಶೋಧನೆಗೆ ಸಂಬಂಧಿಸಿರಬಹುದು? ಇಲ್ಲಿ ಆಯ್ಕೆಗಳನ್ನು ನೋಡಿ. ಇವ್ಯಾಲ್ಯೂಯೇಷನ್, ಮೌಲ್ಯಮಾಪನ ಸಂಶೋಧನೆ, ಇವ್ಯಾಲ್ಯೂಯೇಷನ್ ರಿಸರ್ಚ್ ಅಂತೇಳಿ. ಸೊ ಇವ್ಯಾಲ್ಯೂಯೇಷನ್ ರಿಸರ್ಚ್ ಅಂತ ಹೇಳಿದ್ರೆ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಾಗೆ ಮೌಲ್ಯಮಾಪನ ಮಾಡ್ತಾ ಸಂಶೋಧನೆಯನ್ನ ಮಾಡುವಂಥದ್ದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ವಿದ್ಯಮಾನ ಇದೆ, ಆ ಸಂದರ್ಭ ಇದೆ, ಅದಕ್ಕೆ ಸಂಬಂಧಪಟ್ಟಾಗೆ ಮೌಲ್ಯಮಾಪನ ಸಂಶೋಧನೆ ಅಥವಾ ಇವ್ಯಾಲ್ಯೂಯೇಷನ್ ರಿಸರ್ಚ್ ಅನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಮೌಲ್ಯಮಾಪನ ಮಾಡೋದಿಲ್ಲ. ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಶಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನೋ ದೃಷ್ಟಿಯಿಂದ ಅವರ ಭಾಗವಹಿಸುವಿಕೆಯನ್ನ ಹೆಚ್ಚಿಸೋದಕ್ಕಾಗಿ ಯಾವ ಕಾರ್ಯತಂತ್ರಗಳನ್ನ ನಾವು ಮಾಡಬಹುದು ಅನ್ನುವ ವಿಚಾರದ ಕುರಿತಾಗಿ ಪ್ರಾಂಶುಪಾಲರು ಒಂದು ಸಮೀಕ್ಷೆ ಅಥವಾ ಅಧ್ಯಯನವನ್ನ ಮಾಡ್ತಾ ಇರುವಂತದ್ದು. ಇದನ್ನ ನಾವು ಮೌಲ್ಯಮಾಪನ ಸಂಶೋಧನೆ ಅಂತ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾವ ರೀತಿಯ ಮೌಲ್ಯಮಾಪನವನ್ನು ಕೂಡ ಮಾಡುವುದಿಲ್ಲ. ಹಾಗಾಗಿ ನೆಕ್ಸ್ಟ್ ಆಪ್ಷನ್ ನೋಡಿ, ಫಂಡಮೆಂಟಲ್ ರಿಸರ್ಚ್, ಮೂಲಭೂತ ಸಂಶೋಧನೆ. ಸೊ ಮೂಲಭೂತ ಸಂಶೋಧನೆ ಅಂತ ಹೇಳಿದ್ರೆ ಇಷ್ಟರವರೆಗೆ ಗೊತ್ತಿಲ್ಲದಂತಹ ಯಾವುದೋ ಒಂದು ವಿಚಾರವನ್ನ ತಮ್ಮ ಸಂಶೋಧನೆಯ ಮುಖಾಂತರ ಕಂಡುಕೊಳ್ಳುವಂಥದ್ದು. ಸೊ ಶಾಲಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಪ್ರಾಂಶುಪಾಲರು ಸಂಶೋಧನೆಯನ್ನ ಅಥವಾ ಯಾವುದೋ ಒಂದು ಸ್ಟಡಿಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅದು ಮೂಲಭೂತ ಸಂಶೋಧನೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಕರು ಏನ್ ಮಾಡಬಹುದು, ಪ್ರಾಂಶುಪಾಲರು ಏನ್ ಮಾಡಬಹುದು ಅಂತ ಹೇಳಿದ್ರೆ ಹೊಸದಾದಂತ ವಿಚಾರವನ್ನ ಅವರು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇದ್ದ ವಿಚಾರದಲ್ಲಿ ಏನು ಮಾಡಿಫೈ ಮಾಡಬಹುದು, ಇರುವಂತ ವಿಚಾರವನ್ನ ನಾವು ಒಂದಷ್ಟು ಏನು ಬದಲಾವಣೆ ಮಾಡಿದ್ರೆ ವಿದ್ಯಾರ್ಥಿಗಳ ಭಾಗವಹಿಸಿಕೆ ಹೆಚ್ಚಾಗಬಹುದು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಅವರು ಅಧ್ಯಯನವನ್ನ ಮಾಡ್ತಿದ್ದಾರೆ, ಒಂದು ಸ್ಟಡಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಆಪ್ಷನ್ ಬಿ ಕೂಡ ಆಗೋದಿಲ್ಲ. ಹಾಗೇನೆ ಆಪ್ಷನ್ ಸಿ ಅನ್ನು ನೋಡಿ, ಆಕ್ಷನ್ ರಿಸರ್ಚ್ ಅಥವಾ ಕ್ರಿಯಾ ಸಂಶೋಧನೆ ಅಂತ ಹೇಳಿ ಕರೀತೇವೆ. ಸೊ ಕ್ರಿಯಾ ಸಂಶೋಧನೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಮಸ್ಯೆಗೆ ತಕ್ಷಣದಲ್ಲಿ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೈಗೊಳ್ಳುವಂತಹ ಒಂದು ಸಂಶೋಧನಾ ವಿಧಾನವನ್ನು ನಾವು ಕ್ರಿಯಾ ಸಂಶೋಧನೆ ಅಥವಾ ಆಕ್ಷನ್ ರಿಸರ್ಚ್ ಅಂತ ಹೇಳಿ ಕರೀತೇವೆ. ಸೊ ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಶಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿಕೆಯ ಕುರಿತಾಗಿ ಶಿಕ್ಷಕರು ಯಾವುದೋ ಒಂದು ವಿಧಾನವನ್ನ, ಯಾವ ವಿಚಾರವನ್ನ ನಾವು ಮಾಡಿದ್ರೆ, ಯಾವ ಬದಲಾವಣೆಯನ್ನ ನಾವು ಮಾಡಿದ್ರೆ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನ ಹೆಚ್ಚಿಸಬಹುದು ಅಂತೇಳಿ ಅವರು ಅಧ್ಯಯನವನ್ನ ಮಾಡ್ತಾ ಇದ್ದಾರೆ, ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದು ತಕ್ಷಣದಲ್ಲಿ ಆಗಬೇಕಾಗಿರುವಂತಹ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಸೊ ಇಲ್ಲಿ ಅವರು ಆಕ್ಷನ್ ರಿಸರ್ಚ್ ಅಥವಾ ಕ್ರಿಯಾ ಸಂಶೋಧನೆಯನ್ನ ಕೈಗೊಳ್ಳಬಹುದು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಕ್ರಿಯಾ ಸಂಶೋಧನೆ ಇದಕ್ಕೆ ಸರಿಯಾದಂತಹ ಉತ್ತರ. ಸೊ ಆಪ್ಷನ್ ಸಿ ಕ್ರಿಯಾ ಸಂಶೋಧನೆ, ಯಾವುದೇ ಒಂದು ಸಮಸ್ಯೆಗೆ ತಕ್ಷಣದಲ್ಲಿ ಪರಿಹಾರವನ್ನ ಹುಡುಕುವ ದೃಷ್ಟಿಯಿಂದ ಕೈಗೊಳ್ಳುವಂತಹ ಸಮೀಕ್ಷೆ ಕ್ರಿಯಾ ಸಂಶೋಧನೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ಇನ್ ಡೂಯಿಂಗ್ ಆರ್ ಆಕ್ಷನ್ ರಿಸರ್ಚ್ ವಾಟ್ ಇಸ್ ದ ಯೂಶುವಲ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್? ಕ್ರಿಯಾ ಸಂಶೋಧನೆ ಮಾಡುವಾಗ ಸಾಮಾನ್ಯವಾಗಿ ಅನುಸರಿಸುವ ಹಂತಗಳ ಅನುಕ್ರಮವೇನು ಅಂತೇಳಿ. ಇಲ್ಲಿ ಕ್ರಿಯಾ ಸಂಶೋಧನೆ ಮಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ಸ್ಟೆಪ್ಸ್ ಗಳನ್ನ ಅನುಕ್ರಮವಾಗಿ
ನಾವು ಫಾಲೋ ಮಾಡಬೇಕು ಅನ್ನುವಂತ ಅನ್ನುವ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಒಂದು ಕ್ರಿಯಾ ಸಂಶೋಧನೆಯನ್ನ ಮಾಡಬೇಕಿದ್ರೆ ಮೊದಲನೇದಾಗಿ ನಾವು ಆ ಒಂದು ಕ್ರಿಯಾ ಸಂಶೋಧನೆಯ ಬಗ್ಗೆ ಯಾವ ರೀತಿ ಮಾಡಬೇಕು ಅಂತೇಳಿ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬೇಕು. ಮೊದಲ ಸ್ಟೆಪ್ ಪ್ಲಾನಿಂಗ್, ಯಾವ ರೀತಿ ಮಾಡಿಕೊಳ್ಬೇಕು ಅಂತೇಳಿ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬೇಕು. ಸೊ ಆ ನಂತರ ಬರುವಂತದ್ದು ನಮ್ಮ ಯೋಜನೆಗೆ ಅನುಗುಣವಾಗಿ ನಾವು ಕಾರ್ಯವನ್ನ ನಿರ್ವಹಿಸಬೇಕು, ಆಕ್ಟ್ ಮಾಡುವಂತದ್ದು. ಯೋಜನೆಗೆ ಅನುಗುಣವಾಗಿ ನಾವು ಕಾರ್ಯಪ್ರವೃತ್ತರಾಗಬೇಕು, ಆಕ್ಷನ್ ತಗೊಳ್ಳುವಂಥದ್ದು. ಇದನ್ನ ನಾವು ಆಕ್ಟ್ ಅಂತೇಳಿ ಕರಿತೇವೆ. ಆಕ್ಷನ್ ತಗೊಳ್ಳುವಂಥದ್ದು. ನಾವು ಯಾವ ವಿಚಾರದ ಬಗ್ಗೆ ಕಾರ್ಯ ಪ್ರವೃತ್ತರಾಗಿದ್ದೇವೆ ಆ ವಿಚಾರವನ್ನ ನಾವು ಸೂಕ್ಷ್ಮವಾಗಿ ಗಮನಿಸುವಂಥದ್ದು. ಹಾಗಾಗಿ ನೆಕ್ಸ್ಟ್ ಬರುವಂತದ್ದು ಅಬ್ಸರ್ವಿಂಗ್ ಅಥವಾ ಒಬ್ಸರ್ವ್. ಸೊ ನೆಕ್ಸ್ಟ್ ಯಾವುದು ಬರ್ತದೆ, ನಾವು ಅವಲೋಕನ ಮಾಡಿದಂತಹ, ಅಬ್ಸರ್ವ್ ಮಾಡಿದಂತಹ, ಗಮನಿಸಿದಂತಹ ವಿಚಾರಗಳ ಆಧಾರದಲ್ಲಿ ಫೈನಲ್ ಆಗಿ ನಾವು ಅವುಗಳನ್ನ ಅನುಷ್ಠಾನಕ್ಕೆ ತರುವಂತದ್ದು, ಅಂದ್ರೆ ರಿಫ್ಲೆಕ್ಟ್ ಮಾಡುವಂತದ್ದು. ಹಾಗಾಗಿ ನೆಕ್ಸ್ಟ್ ಬರುವಂತದ್ದು ರಿಫ್ಲೆಕ್ಟ್ ಅಥವಾ ಇಂಪ್ಲಿಮೆಂಟೇಷನ್. ಸೊ ಈ ಆರ್ಡರ್ ಅಲ್ಲಿ ನಾವು ಯಾವುದೇ ಒಂದು ಕ್ರಿಯಾ ಸಂಶೋಧನೆಯನ್ನ ಕೈಗೊಳ್ಳಬಹುದು. ಪ್ಲಾನ್, ಆಕ್ಟ್, ಅಬ್ಸರ್ವ್ ಅಂಡ್ ರಿಫ್ಲೆಕ್ಟ್. ಸೊ ಆಪ್ಷನ್ ಎಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಯಲ್ಲಿದೆ. ಆಪ್ಷನ್ ಬಿ, ಪ್ಲಾನ್, ಆಕ್ಟ್, ಅಬ್ಸರ್ವ್ ಅಂಡ್ ರಿಫ್ಲೆಕ್ಟ್. ಯೋಜನೆ, ಕಾರ್ಯ, ಗಮನಿಸು ಹಾಗೂ ಚಿಂತಿಸು. ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ವಾಟ್ ಇಸ್ ಆ ರಿಸರ್ಚ್ ಡಿಸೈನ್? ಸಂಶೋಧನಾ ವಿನ್ಯಾಸ ಎಂದರೇನು? ಸೊ ಯಾವುದೇ ಒಂದು ಸಂಶೋಧನೆಯನ್ನ ಕೈಗೊಳ್ಳಬೇಕಿದ್ರೆ ಅದು ಸಾಕಷ್ಟು ಹಂತಗಳನ್ನ ದಾಟಿ ಸಂಶೋಧನೆ ಅನ್ನುವಂಥದ್ದು ಸಾಗಬೇಕು. ಸೊ ಸಂಶೋಧನೆ ಅನ್ನುವಂಥದ್ದು ಕೇವಲ ಒಂದು ಹಂತದಲ್ಲಿ, ಸಿಂಗಲ್ ಸ್ಟೆಪ್ ಅಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆ ಅಲ್ಲ. ಅದು ಹಲವು ಹಂತಗಳನ್ನ, ಹಲವು ಮಜಲುಗಳನ್ನ ಒಳಗೊಂಡಿರುವಂತಹ ಒಂದು ದೀರ್ಘಕಾಲೀನ ಪ್ರಕ್ರಿಯೆ. ಸೊ ಸಂಶೋಧನೆಯಲ್ಲಿ ನಾವು 7-8 ಹಂತಗಳನ್ನ ಪಟ್ಟಿ ಮಾಡಬಹುದು. ಸೊ ಮೊದಲ ಹಂತ ಸಂಶೋಧನೆಯ ಪ್ರಶ್ನೆ, ಸಂಶೋಧನಾ ವಿಷಯವನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಸೊ ಎರಡನೆಯ ಹಂತ ಆ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಜ್ಞಾನವನ್ನ ಪರೀಕ್ಷೆ ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯಗಳನ್ನ ಪರಾಮರ್ಶೆ ಮಾಡಿಕೊಳ್ಳುವಂಥದ್ದು, ರಿವ್ಯೂ ಆಫ್ ಲಿಟರೇಚರ್ ಅಂತ ಹೇಳಿ ಕರಿತೇವೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ, ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ಸಮಸ್ಯೆಗೆ ಸಂಬಂಧಪಟ್ಟಂತ ಪ್ರೊಬ್ಯಾಬಲ್ ಹೈಪೋಥಿಸಿಸ್ ಅನ್ನ ನಾವು ಮುಂದಿರ್ತೇವೆ, ಸಂಭಾವ್ಯ ಊಹೆಯನ್ನ ಮುಂದಿರ್ತೇವೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಆ ಊಹೆಗೆ ಸಂಬಂಧಪಟ್ಟ ಹಾಗೆ ರಿಸರ್ಚ್ ಡಿಸೈನ್ ಅನ್ನ ಮಾಡ್ತೇವೆ. ಯಾವ ರೀತಿಯಲ್ಲಿ ನಾವು ರಿಸರ್ಚ್ ಅನ್ನ ಸಾಗ್ಬಹುದು, ನಾವು ಯಾವ ವಿಧಾನದ ಮುಖಾಂತರ, ಯಾವ ತಂತ್ರಗಳ ಮುಖಾಂತರ ನಮ್ಮ ಸಂಶೋಧನೆ ಸಾಗಬೇಕು ಅನ್ನೋದನ್ನ ನಾವು ಪ್ಲಾನಿಂಗ್ ಮಾಡ್ತೇವೆ. ಇದನ್ನ ನಾವು ರಿಸರ್ಚ್ ಡಿಸೈನ್ ಅಂತ ಹೇಳಿ ಕರಿತೇವೆ. ಸೊ ನೆಕ್ಸ್ಟ್ ಮುಂದಿನ ಹಂತ ದತ್ತಾಂಶ ಸಂಗ್ರಹಣ ಅಂತ. ನಮ್ಮ ಸಂಶೋಧನೆಗೆ ಬೇಕಾಗಿರುವಂತಹ, ನಮ್ಮ ರಿಸರ್ಚ್ ಪ್ಲಾನಿಂಗ್ ಅಲ್ಲಿ ನಾವು ಏನನ್ನ ಹಾಕೊಂಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ದತ್ತಾಂಶಗಳನ್ನ, ಮಾಹಿತಿಯನ್ನ ಸಂಗ್ರಹಣೆ ಮಾಡುವಂತದ್ದು ಈ ಒಂದು ಹಂತ. ನೆಕ್ಸ್ಟ್ ಮುಂದಕ್ಕೆ ಬರುವಂತದ್ದು ದತ್ತಾಂಶಗಳ ವಿಶ್ಲೇಷಣಾ ಹಂತ. ನಾವು ಸಂಗ್ರಹಿಸಿದಂತಹ ದತ್ತಾಂಶವನ್ನ ನಾವು ವಿಶ್ಲೇಷಣೆ ಮಾಡುವಂತದ್ದು. ಸೊ ಇದಾದ್ರೆ, ಸೊ ನೆಕ್ಸ್ಟ್ ಮುಂದಕ್ಕೆ ಬರುವಂತಹ ಹಂತ ಇಂಟರ್ಪ್ರಿಟೇಷನ್ ಆಫ್ ರಿಸಲ್ಟ್, ಫಲಿತಾಂಶದ ನಿರ್ಣಯನ ಮಾಡುವಂತದ್ದು. ಸೊ ಅಂತಿಮವಾಗಿ ನಮ್ಮ ವರದಿಯನ್ನು ತಯಾರಿಸುವಂತದ್ದು ರಿಪೋರ್ಟ್ ರೈಟಿಂಗ್ ಅಂಡ್ ಕನ್ಕ್ಲೂಷನ್ ಅಂತ ಹೇಳಿ ಕರಿತೇವೆ. ನಮ್ಮ ಸಂಶೋಧನೆಗೆ ಸಂಬಂಧಪಟ್ಟ ವಿವರವಾದಂತಹ ವರದಿಯನ್ನ ಬರೆಯುವಂತದ್ದು, ಹಾಗೆಯೇ ಅಂತಿಮವಾಗಿ ಒಂದು ನಿರ್ಣಯಕ್ಕೆ ಬರುವಂತದ್ದು. ಇವೆಲ್ಲವೂ ಕೂಡ ಸಂಶೋಧನೆಯ ಹಂತಗಳು. ಸೊ ಈ ರಿಸರ್ಚ್ ಡಿಸೈನ್ ಅಥವಾ ಸಂಶೋಧನಾ ವಿನ್ಯಾಸ ಅಂತ ಹೇಳಿದ್ರೆ ಈ ಹಂತದಲ್ಲಿ ನಾವೇನ್ ಮಾಡ್ತೇವೆ, ನಮ್ಮ ಸಂಶೋಧನೆಗೆ ಸಂಬಂಧಪಟ್ಟಂತಹ ಡಾಟಾಗಳನ್ನ, ಮಾಹಿತಿಗಳನ್ನ ಯಾವ ರೀತಿಯಲ್ಲಿ ನಾವು ಕಂಡುಕೊಳ್ಳಬೇಕು, ಅವುಗಳನ್ನ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚೌಕಟ್ಟನ್ನ, ಒಂದು ಪ್ಲಾನಿಂಗ್ ಅನ್ನ ನಾವು ಮಾಡ್ಕೊಳ್ತೇವೆ. ಇದನ್ನ ನಾವು ರಿಸರ್ಚ್ ಡಿಸೈನ್ ಸ್ಟೆಪ್ ಅಲ್ಲಿ ಮಾಡುವಂತದ್ದು. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಅಲ್ಲಿ ಆ ಫ್ರೇಮ್ ವರ್ಕ್ ಫಾರ್ ಎವ್ರಿ ಸ್ಟೇಜ್ ಆಫ್ ಡಾಟಾ ಕಲೆಕ್ಷನ್ ಅಂಡ್ ಅನಾಲಿಸಿಸ್ ಅಂತ ಹೇಳಿ ಆಪ್ಷನ್ ಡಿ ಸರಿಯಾದಂತ ಉತ್ತರ. ದತ್ತಾಂಶ ಸಂಗ್ರಹಣೆ ಮತ್ತು ವಿಶ್ಲೇಷಣೆಯ ಪ್ರತಿಯೊಂದು ಹಂತಕ್ಕೂ ಒಂದು ಚೌಕಟ್ಟು ಅಂತ ಹೇಳಿ ಕರಿಬಹುದು ಈ ರಿಸರ್ಚ್ ಡಿಸೈನ್ ಅನ್ನ. ಆಪ್ಷನ್ ಡಿ ಸರಿಯಾದಂತ ಉತ್ತರ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ರಿಸರ್ಚ್ ಎಥಿಕ್ಸ್ ಡಸ್ ನಾಟ್ ಇನ್ಕ್ಲೂಡ್. ಸಂಶೋಧನಾ ನೀತಿ ಸಂಹಿತೆಗಳು ಇವುಗಳನ್ನು ಒಳಗೊಂಡಿಲ್ಲ ಅಂತೇಳಿ ಕೇಳಿದ್ದಾರೆ. ಸಂಶೋಧನಾ ನೀತಿಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳು ನೋಡಿ. ಪ್ರಾಮಾಣಿಕತೆ, ಯಾವುದೇ ಒಂದು ಸಂಶೋಧನೆ ಅದು ಉತ್ತಮವಾಗಿರುವಂತಹ ಸಂಶೋಧನೆ, ಗುಡ್ ರಿಸರ್ಚ್ ಅಂತ ಹೇಳಿ ಅನಿಸಿಕೊಳ್ಬೇಕಿದ್ರೆ ಅದು ಪ್ರಾಮಾಣಿಕತೆಯನ್ನ ಹೊಂದಿರಬೇಕು. ಆ ರಿಸರ್ಚ್ ಸಂಶೋಧನೆಯನ್ನ ಕೈಗೊಳ್ಳುವಂತ ವ್ಯಕ್ತಿ ಕೂಡ ಪ್ರಾಮಾಣಿಕನಾಗಿರಬೇಕು, ಪ್ರಾಮಾಣಿಕವಾಗಿ ಸಂಶೋಧನಾ ವರದಿಯನ್ನ ಮಂಡಿಸಬೇಕು. ಇದು ಸಂಶೋಧನಾ ನೀತಿ ಸಂಹಿತೆಯಲ್ಲಿ ಬರುವಂತಹ ಒಂದು ಪ್ರಮುಖವಾಗಿರುವಂತಹ ವಿಚಾರ ಆಗಿರುವಂತದ್ದು ಎಥಿಕ್ಸ್ ಅಂತ ಹೇಳ್ಬೋದು. ಸೊ ಹಾಗೇನೆ ಸಬ್ಜೆಕ್ಟಿವಿಟಿ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸಂಶೋಧನೆಯನ್ನ ತನ್ನ ಮೂಗಿನ ನೇರಕ್ಕೆ, ನಿಜವಾಗಿ ವೈಜ್ಞಾನಿಕವಾಗಿ ಮಾಡುವ ಬದಲಾಗಿ ತನ್ನ ಮೂಗಿನ ನೇರಕ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ವ್ಯಕ್ತಿನಿಷ್ಠವಾಗಿ ಮಾಡುವಂತಹ ಸಂಶೋಧನೆಯನ್ನು ನಾವು ವ್ಯಕ್ತಿನಿಷ್ಠತೆ ಅಂತ ಹೇಳಿ ಕರಿತೇವೆ. ಹಾಗಾಗಿ ಈ ಸಂಶೋಧನೆಯಲ್ಲಿ ಇದು ಇರಬಾರ್ದು, ಸಂಶೋಧನೆಯಲ್ಲಿ ಈ ಒಂದು ವ್ಯಕ್ತಿನಿಷ್ಠತೆ ಇರಬಾರ್ದು. ಹಾಗಾಗಿ ಈ ಸಬ್ಜೆಕ್ಟಿವಿಟಿ ಅಥವಾ ವ್ಯಕ್ತಿನಿಷ್ಠತೆ ಅನ್ನುವಂಥದ್ದು ಸಂಶೋಧನೆಯಲ್ಲಿ ಇರಲೇಬಾರದಂತಹ ಒಂದು ಎಥಿಕ್ಸ್ ಆಗಿರುವಂತದ್ದು. ಇದು ಎಥಿಕ್ಸ್ ಅಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್
ಬಿ ಸರಿಯಾದಂತ ಉತ್ತರ. ಹಾಗೇನೆ ಇಲ್ಲಿ ಇಂಟೆಗ್ರಿಟಿ, ಅಬ್ಜೆಕ್ಟಿವಿಟಿ ಇದೆಲ್ಲವೂ ಕೂಡ ಬೇಕಾಗಿರುವಂತದ್ದು. ಇಂಟೆಗ್ರಿಟಿ ಅಂತ ಹೇಳಿದ್ರೆ ಅದು ಸಮಗ್ರವಾಗಿರುತ್ತೆ, ಸಂಶೋಧನೆ ಸಮಗ್ರವಾಗಿರಬೇಕು. ಹಾಗೇನೆ ಅಬ್ಜೆಕ್ಟಿವಿಟಿ ಅಂತ ಹೇಳಿದ್ರೆ ಅದು ವಸ್ತುನಿಷ್ಠವಾಗಿರಬೇಕು. ಯಾವ ವಿಚಾರದ ಬಗ್ಗೆ ನಾವು ಸಂಶೋಧನೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದೆವೋ ಅದೇ ವಿಷಯದ ಬಗ್ಗೆ ಸ್ಪೆಸಿಫಿಕ್ ಆಗಿ ವಸ್ತುನಿಷ್ಠವಾಗಿ ನಾವು ವರದಿಯನ್ನ ತಯಾರಿಸಬೇಕು. ಆ ವಿಚಾರವನ್ನ ಬಿಟ್ಟು ಅದು ಎಲ್ಲಿ ಕೂಡ ಡಿವಿಯೇಟ್ ಆಗಬಾರದು. ಇಂಥ ಒಂದು ವಿಚಾರವನ್ನ ನಾವು ಅಬ್ಜೆಕ್ಟಿವಿಟಿ ಅಥವಾ ವಸ್ತುನಿಷ್ಠತೆ ಅಂತ ಹೇಳಿ ಕರಿತೇವೆ. ಸೊ ಹಾಗಾಗಿ ಯಾವುದೇ ಒಂದು ಸಂಶೋಧನೆಗೆ ಪ್ರಾಮಾಣಿಕತೆ ಬೇಕು, ಸಮಗ್ರತೆ ಬೇಕು, ವಸ್ತುನಿಷ್ಠತೆ ಬೇಕು. ಬಟ್ ಇಲ್ಲಿ ವ್ಯಕ್ತಿನಿಷ್ಠತೆ ಬೇಕಾಗಿಲ್ಲ, ವ್ಯಕ್ತಿನಿಷ್ಠತೆ ಸಂಶೋಧನೆಯಲ್ಲಿ ಇರಬಾರ್ದು. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗ್ತದೆ ಇಲ್ಲಿ ಈ ಪ್ರಶ್ನೆಗೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ಆ ಫಾರ್ಮಾಸ್ಯೂಟಿಕಲ್ ಕಂಪನಿ ಕಾಲ್ಡ್ ಮ್ಯಾಕ್ಸ್ಜನ್ ಹ್ಯಾಸ್ ಡೆವಲಪ್ಡ್ ಅ ನ್ಯೂ ಡ್ರಗ್ for diabetes and is testing it on limited number of patients to collect data from them about the effectiveness of the drug. It is currently studying the data collected. At what stage of research is this company at? ಮ್ಯಾಕ್ಸ್ಜನ್ ಎಂಬ ಔಷಧ ತಯಾರಿಕಾ ಕಂಪನಿಯೊಂದು ಮಧುಮೇಹ ರೋಗಕ್ಕೆ ಹೊಸದಾಗಿ ಒಂದು ಔಷಧಿಯನ್ನು ತಯಾರಿಸಿ ಅದನ್ನು ಕೆಲವು ಸೀಮಿತ ರೋಗಿಗಳ ಮೇಲೆ ಪ್ರಯೋಗಿಸಿ ಅದರ ಪರಿಣಾಮವನ್ನ ರೋಗಿಗಳಿಂದ ಸಂಗ್ರಹಿಸಿದೆ. ಪ್ರಸ್ತುತ ಸಂಗ್ರಹಿಸಿದ ಮಾಹಿತಿಯನ್ನು ಅಧ್ಯಯನ ಮಾಡುತ್ತಿದೆ. ಈ ಕಂಪನಿ ಸಂಶೋಧನೆಯ ಯಾವ ಹಂತದಲ್ಲಿದೆ ಅಂತೇಳಿ ಕೇಳಿದ್ದಾರೆ. ಇದು ಕೂಡ ಸ್ಟೆಪ್ಸ್ ಆಫ್ ರಿಸರ್ಚ್, ಸಂಶೋಧನೆಯ ಹಂತಗಳ ಬಗ್ಗೆ ಕೇಳಿರುವಂತಹ ಪ್ರಶ್ನೆ. ಸಂಶೋಧನೆಯ ಹಂತಗಳ ಬಗ್ಗೆ ಕೇಳಿರುವಂತಹ ಅಪ್ಲೈಡ್ ಕ್ವಶನ್ ಇದು, ಅನ್ವಯಿಕ ಪ್ರಶ್ನೆ ಇದು. ಈ ರೀತಿಯ ಪ್ರಶ್ನೆಗಳು ಕೂಡ ನಿಮಗೆ ಕೆಸೆಟ್ ಪರೀಕ್ಷೆಯಲ್ಲಿ ಬರ್ತವೆ. ನೋಡಿ, ಮ್ಯಾಕ್ಸ್ಜನ್ ಅನ್ನುವಂತ ಒಂದು ಔಷಧ ತಯಾರಿಕಾ ಕಂಪನಿ, ಫಾರ್ಮಾಸ್ಯೂಟಿಕಲ್ ಕಂಪನಿ ಮಧುಮೇಹ ರೋಗ ಅಂದ್ರೆ ಡಯಾಬಿಟಿಸ್ ಗೆ ಸಂಬಂಧಪಟ್ಟಾಗೆ ಹೊಸತಾಗಿ ಒಂದು ಔಷಧಿಯನ್ನ, ಹೊಸ ಡ್ರಗ್ ಅನ್ನ, ನ್ಯೂ ಡ್ರಗ್ ಅನ್ನ ಕಂಡು ಹಿಡಿತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಸಂಶೋಧನೆಯನ್ನ ಮಾಡ್ತಾ ಇದೆ. ಸೊ ಈ ಸಂಶೋಧನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಈ ಹೊಸ ಔಷಧಿಯ ಪರಿಣಾಮವನ್ನ ಅಧ್ಯಯನ ಮಾಡ್ಲಿಕ್ಕೋಸ್ಕರ ಆ ಔಷಧಿಯನ್ನ ಈ ಕ್ಲಿನಿಕಲ್ ಟ್ರಯಲ್ ಸ್ಟೇಜ್ ಹಂತದಲ್ಲಿ ನೋಡಿ, ಯಾವುದೇ ಒಂದು ಡ್ರಗ್ ಹೊಸದಾಗಿ ಮಾರುಕಟ್ಟೆಗೆ ಬರ್ಬೇಕಾದಂತ ಸಂದರ್ಭದಲ್ಲಿ ಅದು ಸಾಕಷ್ಟು ಹಂತಗಳನ್ನ, ಸಾಕಷ್ಟು ಟೆಸ್ಟ್ ಗಳನ್ನ ದಾಟಿ ಅದು ಮಾರ್ಕೆಟ್ಗೆ ಬರಬೇಕು. ಡೈರೆಕ್ಟ್ ಆಗಿ ಯಾವುದೇ ಡ್ರಗ್ ಮಾರ್ಕೆಟ್ಗೆ ಬರೋದಿಲ್ಲ. ಸೊ ತುಂಬಾ ವೈಜ್ಞಾನಿಕ ಸಂಶೋಧನೆಯ ಹಂತಗಳು ಇರ್ತವೆ. ಆ ಎಲ್ಲ ಡೇಟಾಗಳನ್ನ ಸಮರ್ಪಕವಾಗಿ ಸಂಬಂಧಪಟ್ಟಂತ ಪ್ರಾಧಿಕಾರಕ್ಕೆ ಪ್ರೊಡ್ಯೂಸ್ ಮಾಡಿದ ನಂತರ, ಎಲ್ಲ ರಿಸಲ್ಟ್ ಗಳನ್ನ ಪ್ರೊಡ್ಯೂಸ್ ಮಾಡಿದ ನಂತರ ಅಂತಿಮವಾಗಿ ಆ ಪ್ರಾಧಿಕಾರಗಳು ಅಪ್ರೂವಿಂಗ್ ಅಥಾರಿಟಿ ಅಪ್ರೂವ್ ಮಾಡಿದ ನಂತರನೇ ಆ ಡ್ರಗ್ ಮಾರ್ಕೆಟ್ಗೆ ಬರುವಂತದ್ದು. ಸೊ ಇಂಥ ಒಂದು ಕೆಲಸವನ್ನ ಈ ಮ್ಯಾಕ್ಸ್ಜನ್ ಅನ್ನುವಂತ ಒಂದು ಕೆಲಸ ಕಂಪನಿ ಮಾಡ್ತಾ ಇದೆ. ಅಥವಾ ಮಧುಮೇಹ ರೋಗಕ್ಕೆ ಹೊಸದಾಗಿ ಒಂದು ಔಷಧಿಯನ್ನ ಕಂಡು ಹಿಡ್ತಾ ಇದೆ. ಅದರ ಹೊಸ ಔಷಧಿಯನ್ನ ಒಂದಷ್ಟು ಜನಗಳ ಮೇಲೆ ಪ್ರಯೋಗವನ್ನ ಮಾಡಿದೆ. ಯಾಕಂತ ಹೇಳಿದ್ರೆ ಅದರ ಪರಿಣಾಮವನ್ನು ಅಧ್ಯಯನ ಮಾಡಬೇಕು. ಹಾಗಾಗಿ ರೋಗಿಗಳ ಮೇಲೆ ಪ್ರಯೋಗವನ್ನ ಮಾಡಬೇಕು. ಅದು ನಿಜವಾಗಿ ಕೂಡ ವರ್ಕ್ ಆಗ್ತದೆ ಇಲ್ವಾ ಅಂತೇಳಿ ಅದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ರೋಗಿಗಳ ಮೇಲೆ ಪ್ರಯೋಗ ಮಾಡಿದೆ. ರೋಗಿಗಳ ಮೇಲೆ ಪ್ರಯೋಗ ಮಾಡಿ ಅದರ ಪರಿಣಾಮವನ್ನ ನೆಕ್ಸ್ಟ್ ಹಂತದಲ್ಲಿ, ಮುಂದಿನ ಹಂತದಲ್ಲಿ ಅಧ್ಯಯನವನ್ನ ಮಾಡ್ತಿದೆ. ಯಾವ ರೋಗಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರಿದೆ. ಸೊ ಯಾವ್ದಾದ್ರು ರೋಗಿ ಔಷಧದ ಅಡ್ಡ ಪರಿಣಾಮ ಏನಾದ್ರೂ ಆಗಿದ್ಯಾ, ಸೊ ಯಾವ ರೀತಿಯಲ್ಲಿ ಆ ಔಷಧ ಮಧುಮೇಹದ ಮೇಲೆ, ಅವರ ಕಾಯಿಲೆಯ ಮೇಲೆ ಪರಿಣಾಮಕಾರಿ ಅನ್ನೋದನ್ನ ಅಧ್ಯಯನ ಮಾಡ್ತಾ ಇದೆ. ಡಾಟಾಗಳನ್ನ ಸಂಗ್ರಹಣೆ ಮಾಡಿ ರೋಗಿಗಳ ಮೇಲೆ ಪ್ರಯೋಗನ ಮಾಡಿ, ಸೊ ಈ ರೋಗಿಗಳ ಮೇಲೆ ಪ್ರಯೋಗನ ಮಾಡಿ ಅವರಿಂದ ಮಾಹಿತಿಯನ್ನ ಪಡೆಯುವಂತದ್ದು ಇದು ದತ್ತಾಂಶ ಸಂಗ್ರಹಣೆಯ ಹಂತ. ಈ ದತ್ತಾಂಶ ಸಂಗ್ರಹಣೆಯನ್ನ ಮಾಡಿ ರೋಗಿಗಳಿಂದ ಮಾಹಿತಿಯನ್ನೆಲ್ಲ ಸಂಗ್ರಹಣೆ ಮಾಡಿ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಅವರಿಂದ ಪಡ್ಕೊಂಡಂತಹ ಡೇಟಾವನ್ನ, ಏನು ಮಾಹಿತಿ ಇದೆ ಔಷಧಿಯ ಬಗ್ಗೆ, ಅದನ್ನ ಅಧ್ಯಯನ ಮಾಡ್ತಾ ಇದೆ, ವಿಶ್ಲೇಷಣೆ ಮಾಡ್ತಾ ಇದೆ ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ಇದು ಸಂಶೋಧನೆ ಯಾವ ಹಂತ ಅಂತ ಹೇಳಿ, ಯಾವ ಹಂತ ಅಂತ ಹೇಳಿದ್ರೆ ವಿಶ್ಲೇಷಣೆ ಮಾಡ್ತಾ ಇರೋದ್ರಿಂದ, ಸೊ ಇದು ಸಂಶೋಧನೆಯಲ್ಲಿ ದತ್ತಾಂಶ ವಿಶ್ಲೇಷಣಾ ಹಂತ ಅಂತ ಹೇಳಿ ಕರ್ತೇವೆ. ಇದನ್ನು ನಾವು ಸಂಶೋಧನೆಯಲ್ಲಿ ದತ್ತಾಂಶ ವಿಶ್ಲೇಷಣಾ ಹಂತ ಅಂತ ಹೇಳಿ ಕರ್ತೇವೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಸಿ ಸರಿಯಾದಂತ ಉತ್ತರ. ಆಪ್ಷನ್ ಸಿ ಸರಿಯಾದಂತ ಉತ್ತರ, ದತ್ತಾಂಶಗಳ ವಿಶ್ಲೇಷಣೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ಸೊ ಮುಂದೆ ಬರುವಂತಹ 5 ಪ್ರಶ್ನೆಗಳು ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಾಗಿ ಕೇಳಿರುವಂತಹ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ದ ಕ್ಲಾಕ್ ಸ್ಪೀಡ್ ಆಫ್ CPU is measured in hertz. Bluetooth technology is more powerful than Wi-Fi technology. Choose the correct answer from the option given below. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? CPU ಗಡಿಯಾರದ ವೇಗವನ್ನು ಹರ್ಟ್ಸ್ ನಲ್ಲಿ ಅಳೆಯಲಾಗುತ್ತದೆ. ಬ್ಲೂಟೂತ್ ತಂತ್ರಜ್ಞಾನವು ವೈಫೈ ತಂತ್ರಜ್ಞಾನಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಬಳಸುತ್ತದೆ. ಸೊ ಈ ಕೆಳಗೆ ನೀಡಲಾದಂತಹ ಆಯ್ಕೆಗಳಿಂದ ಸರಿಯಾದಂತಹ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ CPU ಕ್ಲಾಕ್ ಸ್ಪೀಡ್ ಅನ್ನ ಯಾವಾಗಲೂ ಹರ್ಟ್ಸ್ ನಲ್ಲಿ ಅಳೆಯಲಾಗ್ತದೆ ಅಂತ ಹೇಳಿ ಹೇಳಿದ್ದಾರೆ. ಆಪ್ಷನ್ ಹೇಳಿಕೆ ಎ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, CPU ಗಡಿಯಾರದ ವೇಗವನ್ನು ಹರ್ಟ್ಸ್ ನಲ್ಲಿ ಅಳೆಯಲಾಗುತ್ತೆ. ಹೌದು, CPU ಕ್ಲಾಕ್ ಸ್ಪೀಡ್ ಅನ್ನು ನಾವು ಯಾವಾಗಲೂ ಜಿಗಾ ಹರ್ಟ್ಸ್ ಅಲ್ಲಿ ಅಳತೆ ಮಾಡ್ತೇವೆ. 2 ಜಿಗಾ ಹರ್ಟ್ಸ್ ನೀವು ನೋಡಿರ್ಬೋದು. 2 ಜಿಗಾ ಹರ್ಟ್ಸ್, 3 ಜಿಗಾ ಹರ್ಟ್ಸ್, 5 ಜಿಗಾ ಹರ್ಟ್ಸ್ ಅಂತ ಹೇಳಿ ನಾವು ಮಾಪನವನ್ನ ಮಾಡ್ತೇವೆ. ಇದು ಯಾವುದು? CPU ಕ್ಲಾಕ್ ಸ್ಪೀಡ್ ಅನ್ನ.
ಸೊ ಅದೇ ರೀತಿ ಬ್ಲೂಟೂತ್ ತಂತ್ರಜ್ಞಾನವು ವೈಫೈ ತಂತ್ರಜ್ಞಾನಕ್ಕಿಂತ ಹೆಚ್ಚಿನ ಶಕ್ತಿಯನ್ನ ಬಳಸುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬ್ಲೂಟೂತ್ ಅನ್ನುವಂಥದ್ದು ವೈರ್ಲೆಸ್ ಆಗಿ ಡೇಟಾವನ್ನ ಮಾಹಿತಿಯನ್ನ ಶೇರ್ ಮಾಡ್ಕೊಳ್ಳಿಕ್ಕೆ, ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು, ತಂತ್ರಜ್ಞಾನ ಅಂತ ಹೇಳ್ಬೋದು. ಸೊ ಬ್ಲೂಟೂತ್ ತಂತ್ರಜ್ಞಾನ ಯಾವಾಗ್ಲೂ ಲೋ ಎನರ್ಜಿಯನ್ನ, ಲೋ ಪವರ್ ಕನ್ಸಂಪ್ಷನ್ ಆಗ್ತದೆ. ಬ್ಲೂಟೂತ್ ಟೆಕ್ನಾಲಜಿಯಲ್ಲಿ ಯಾವಾಗ್ಲೂ ಲೋ ಪವರ್ ಕನ್ಸಂಪ್ಷನ್, ಬಟ್ ಇಲ್ಲಿ ಹೆಚ್ಚು ವೈಫೈ ತಂತ್ರಜ್ಞಾನಕ್ಕಿಂತ ಹೆಚ್ಚು ಶಕ್ತಿಯನ್ನ ಬಳಸ್ತದೆ ಅಂತ ಹೇಳಿದ್ದಾರೆ. ಇಲ್ಲ, ಬ್ಲೂಟೂತ್ ಟೆಕ್ನಾಲಜಿ ಯಾವಾಗ್ಲೂ ವೈಫೈಗಿಂತ ಕಡಿಮೆ ಶಕ್ತಿ, ಲೋ ಪವರ್ ಕನ್ಸಂಪ್ಷನ್. ಹಾಗೆಯೇ ಶಾರ್ಟ್ ರೇಂಜ್, ಇದು ಶಾರ್ಟ್ ರೇಂಜ್, ಕೆಲವೇ ಮೀಟರ್ಗಳಷ್ಟು ಮಾತ್ರ ವ್ಯಾಪ್ತಿಯನ್ನು ಹೊಂದಿರುವಂತಹ ಒಂದು ಆ, ವ್ಯವಸ್ಥೆ ಅಂತ ಹೇಳ್ಬೋದು, ಫೆಸಿಲಿಟಿ ಅಂತ ಹೇಳ್ಬೋದು. ಲೋ ಪವರ್ ಕನ್ಸಂಪ್ಷನ್ ಅಂಡ್ ಶಾರ್ಟ್ ರೇಂಜ್ ಯಾವುದು ಬ್ಲೂಟೂತ್. ಸೊ ಈ ವೈಫೈ ಟೆಕ್ನಾಲಜಿ ಹೈ ಪವರ್ ಅನ್ನ ಕನ್ಸಂಪ್ಷನ್ ಮಾಡ್ತದೆ. ಹಾಗೇನೆ ಇದು ಲಾಂಗ್ ರೇಂಜ್, ಹಾಗೆಯೇ ಹೈ ಬ್ಯಾಂಡ್ ವಿಡ್ತ್ ಅನ್ನು ಕೂಡ ಹೊಂದಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಹೇಳಿಕೆ ಎ ಮಾತ್ರ ಸರಿಯಾದಂತ ಹೇಳಿಕೆ. ನಾವು ಯಾವಾಗ್ಲೂ CPU ಕ್ಲಾಕ್ ಸ್ಪೀಡ್ ಅನ್ನ ಜಿಗಾ ಹರ್ಟ್ಸ್ ಅಲ್ಲಿ ಅಳಿತೇವೆ, ಹರ್ಟ್ಸ್ ನಲ್ಲಿ, ಜಿಗಾ ಹರ್ಟ್ಸ್ ಅಥವಾ ಹರ್ಟ್ಸ್ ನಲ್ಲಿ ಅಳಿತೇವೆ. ಹಾಗೇನೆ ಇಲ್ಲಿ ಹೇಳಿಕೆ ಬಿ ಯಲ್ಲಿ ಕೊಟ್ಟಿರುವಂತದ್ದು ಬ್ಲೂಟೂತ್ ತಂತ್ರಜ್ಞಾನವು ವೈಫೈ ತಂತ್ರಜ್ಞಾನಕ್ಕಿಂತ ಹೆಚ್ಚಿನ ಶಕ್ತಿಯನ್ನ ಬಳಸುತ್ತೆ. ಅಲ್ಲ, ಇದು ಇಲ್ಲಿ ವೈಫೈ ತಂತ್ರಜ್ಞಾನ ಬ್ಲೂಟೂತ್ ತಂತ್ರಜ್ಞಾನಕ್ಕಿಂತ ಹೆಚ್ಚಿನ ಶಕ್ತಿಯನ್ನ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಇಲ್ಲಿ ಆಪ್ಷನ್ ಹೇಳಿಕೆ ಒಂದು ಮಾತ್ರ ಸರಿ, ಆಪ್ಷನ್ ಎ ಇದೆ. ಹೇಳಿಕೆ ಒಂದು ಮಾತ್ರ ಸರಿಯಾದಂತ ಹೇಳಿಕೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ವಾಟ್ ಇಸ್ ದ ನೇಮ್ ಫಾರ್ ಅ ವೆಬ್ ಪೇಜ್ ಅಡ್ರೆಸ್? ವೆಬ್ ಪುಟ ವಿಳಾಸದ ಹೆಸರೇನು? ಸೊ ಇನ್ ಟರ್ಮ್ಸ್ ಆಫ್ ಐಸಿಟಿ ಯ ಪರಿಭಾಷೆಯ ಪ್ರಕಾರ ವೆಬ್ ಅಡ್ರೆಸ್ ಅನ್ನು ನಾವು URL ಅಂತೇಳಿ ಕರಿತೇವೆ. URL ಆಪ್ಷನ್ ಡಿ ಅಲ್ಲಿ ಇದೆ ನೋಡಿ, ನೀವು ಕೇಳಿರ್ಬೋದು URL ನ ವಿಸ್ತೃತ ರೂಪ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಇದರ ಫುಲ್ ಫಾರ್ಮ್. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ದ ಪ್ರೊಸೆಸ್ ಆಫ್ ಕಾಪಿಂಗ್ ಫೈಲ್ಸ್ ಟು ಅ CD-ROM ಇಸ್ ನೋನ್ ಎಸ್. CD-ROM ಗೆ ಫೈಲ್ ಗಳನ್ನ ನಕಲಿಸುವಂತಹ ಪ್ರಕ್ರಿಯೆಯನ್ನ ನಾವು ಏನಂತ ಕರಿತೇವೆ? ಸೊ CD-ROM ಗೆ ಫೈಲ್ ಗಳನ್ನ ನಕಲಿಸುವಂತಹ ಪ್ರಕ್ರಿಯೆಯನ್ನ, ಅವುಗಳನ್ನ ಕಾಪಿ ಮಾಡಿ ಅವುಗಳನ್ನ ಅಳಿಸದ ರೀತಿಯಲ್ಲಿ ನಾನ್ ಎರೆಸೇಬಲ್ ಆಗಿ ಕನ್ವರ್ಟ್ ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ಬರ್ನಿಂಗ್ ಆಫ್ CD ಅಂತೇಳಿ ಕರಿತೇವೆ, ಬರ್ನಿಂಗ್ ಆಫ್ CD-ROM ಅಂತೇಳಿ ಕರಿತೇವೆ. ಸೊ ಈ ರೀತಿ ಒಂದ್ಸಲ ಬರ್ನಿಂಗ್ ಮಾಡಿದ ನಂತರ ನಾವು ಅಲ್ಲಿ ಕಾಪಿ ಮಾಡಿದಂತಹ ಡಾಟಾವನ್ನ ನಾವು ಎಡಿಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವುಗಳನ್ನ ಇರೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಪ್ಷನ್ ಎ ಬರ್ನಿಂಗ್ ಅಂತೇಳಿ. ಸೊ ಹಾಗೆ ಈ CD-ROM ಗಳಿಂದ, ಬರ್ನ್ ಮಾಡದಂತಹ CD-ROM ಗಳಿಂದ ನಾವು ಮಾಹಿತಿಯನ್ನ, ಇನ್ಫಾರ್ಮೇಶನ್ ಅನ್ನ ನಮ್ಮ ಕಂಪ್ಯೂಟರ್ ಅಥವಾ ಸಿಸ್ಟಮ್ಗೆ ನಕಲಿಸುವಂತ, ಎಕ್ಸ್ಟ್ರಾಕ್ಟ್ ಮಾಡುವಂತಹ ಒಂದು ಹಂತವನ್ನ ನಾವು, ವರ್ಗಾಯಿಸುವಂತಹ ಒಂದು ಪ್ರಕ್ರಿಯೆಯನ್ನ ನಾವು ರಿಪ್ಪಿಂಗ್ ಅಂತೇಳಿ ಕರಿತೇವೆ. ರಿಪ್ಪಿಂಗ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಕ್ಟಿಂಗ್ ಡಾಟಾ ಫ್ರಮ್ ಆ CD-ROM ಟು ಕಂಪ್ಯೂಟರ್. ಎಕ್ಸ್ಟ್ರಾಕ್ಟಿಂಗ್ ಡಾಟಾ ಫ್ರಮ್ CD-ROM ಟು ಕಂಪ್ಯೂಟರ್. ಎಕ್ಸ್ಟ್ರಾಕ್ಟಿಂಗ್ ಡೇಟಾ ಫ್ರಮ್ CD-ROM ಟು ಕಂಪ್ಯೂಟರ್. ಸೊ ಮುಂದಿನ ಪ್ರಶ್ನೆ ನೋಡಿ, ಡ್ಯಾಶ್ ಇಸ್ ಎ ಟೈಪ್ ಆಫ್ ಮೆಮೊರಿ ಸರ್ಕ್ಯೂಟರಿ ದಟ್ ಹೋಲ್ಡ್ಸ್ ದ ಕಂಪ್ಯೂಟರ್ ಸ್ಟಾರ್ಟ್ಅಪ್ ರೂಟೀನ್. ಡ್ಯಾಶ್ ಎನ್ನುವುದು ಕಂಪ್ಯೂಟರ್ನ ಸ್ಟಾರ್ಟ್ಅಪ್ ಅಂದ್ರೆ ದಿನಚರಿಯನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ರೀತಿಯ ಸ್ಮರಣಾ ಮಂಡಲವಾಗಿದೆ. ಕಂಪ್ಯೂಟರ್ನ ಸ್ಟಾರ್ಟ್ಅಪ್ ರೂಟೀನ್ ಅನ್ನ ನಿರ್ವಹಿಸುವಂತಹ ಒಂದು ಸರ್ಕ್ಯೂಟರಿ ಅಂದ್ರೆ ಸ್ಮರಣಾ ಮಂಡಲ ಯಾವುದು ಅಂತ ಹೇಳಿದ್ರೆ ಅದು ರೀಡ್ ಆನ್ಲಿ ಮೆಮೊರಿ, ರಾಮ್ ಅಂತ ಹೇಳಿ ಕರಿತೇವೆ. ಆಪ್ಷನ್ ಸಿ, ರೀಡ್ ಆನ್ಲಿ ಮೆಮೊರಿ ಆಪ್ಷನ್ ಸಿ ಯಲ್ಲಿದೆ, ರಾಮ್. ಸೊ ಮುಂದಿನ ಪ್ರಶ್ನೆ ನೋಡಿ, ಇನ್ ಆ ಕಂಪ್ಯೂಟರ್ ಆ ಬೈಟ್ ಜನರಲಿ ಕನ್ಸಿಸ್ಟ್ ಆಫ್, ಬೈಟ್ ನಲ್ಲಿ ಒಂದು ಬೈಟ್ ಸಾಮಾನ್ಯವಾಗಿ ಒಳಗೊಂಡಿದೆ ಅಂತ ಹೇಳಿ. ಒಂದು ಬೈಟ್ ಅಂದ್ರೆ ಎಷ್ಟು ಬಿಟ್ಗಳು ಅಂತೇಳಿ ಕೇಳಿರುವಂತದ್ದು. ಒಂದು ಬೈಟ್ ಅಂತ ಹೇಳಿದ್ರೆ ಎಷ್ಟು ಬಿಟ್ಗಳು ಅಂತೇಳಿ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು. ಸೊ ಒಂದು ಬೈಟ್ ಅಂತ ಹೇಳಿದ್ರೆ 8 ಬಿಟ್ಗಳು. ಒಂದು ಬೈಟ್ ಅಂತ ಹೇಳಿದ್ರೆ 8 ಬಿಟ್ಗಳು. ಸೊ ಹಾಗೆಯೇ ಒಂದು ನಿಬಲ್ ಅಂತ ಹೇಳಿದ್ರೆ 4 ಬಿಟ್ಗಳು. ಇದು ಕೂಡ ನಿಮಗೆ ಬರ್ಬೋದು, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಒಂದು ಬೈಟ್ ಅಂತ ಹೇಳಿದ್ರೆ 8 ಬಿಟ್, 1 ಬೈಟ್ ಈಕ್ವಲ್ ಟು 8 ಬಿಟ್ ಅಂಡ್ 1 ನಿಬಲ್ ಅಂತ ಹೇಳಿದ್ರೆ 4 ಬಿಟ್, ಇದ್ರ ಅರ್ಧ. ಸೊ ನಾನೀಗಾಗಲೇ ಹೇಳಿದಾಗೆ ಆರಂಭಿಕವಾಗಿ ಬಿಟ್, ಸೊ ಅದಾದ ನಂತರ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಸ್ಮರಣ ಸಾಮರ್ಥ್ಯ ಇರುವಂತದ್ದು ನಿಬಲ್, ಆನಂತರ ಬರುವಂತದ್ದು ಬೈಟ್. ಸೊ ನೆಕ್ಸ್ಟ್ ಯಾವುದು ಬರ್ತದೆ ಅಂತ ಹೇಳಿದ್ರೆ ಕಿಲೋಬೈಟ್, KB ಕೇಳಿರ್ಬೋದು, ಕಿಲೋಬೈಟ್. ಆನಂತರ ಬರುವಂತದ್ದು ಮೆಗಾಬೈಟ್, MB ಅಂತೇಳಿ. ಸೊ ಆನಂತರ ಬರುವಂತದ್ದು ಜಿಗಾಬೈಟ್ ಅಥವಾ GB ಅಂತೇಳಿ. ಸೊ ನೆಕ್ಸ್ಟ್ ಬರುವಂತದ್ದು ಟೆರಾಬೈಟ್ ಅಥವಾ TB ಅಂತೇಳಿ. ಸೊ ಅದಾದ ನಂತರ ಯಾವ್ದು ಬರ್ತದೆ ಅಂತ ಹೇಳಿದ್ರೆ ಪೆಟಾಬೈಟ್ ಅಂತ ಬರ್ತದೆ ಇನ್ನೊಂದು. ಸೊ ಇದನ್ನ ಸಾಮಾನ್ಯವಾಗಿ ನೀವು ಕೇಳಿರ್ಲಿಕ್ಕಿಲ್ಲ, ಪೆಟಾಬೈಟ್ ಅಂತೇಳಿ ಬಂದಿರ್ತದೆ. ಇಷ್ಟನ್ನ ಕೇಳಿರ್ಬೋದು, ಜಿಗಾಬೈಟ್, ಟೆರಾಬೈಟ್ ಅಂತೇಳಿ ಕೇಳಿರ್ಬೋದು, ಬಟ್ ನೆಕ್ಸ್ಟ್ ಬರುವಂತದ್ದು ಪೆಟಾಬೈಟ್. ಸೊ ಆ ನಂತರ ಯಾವ್ದು ಬರ್ತದೆ ಅಂತ ಹೇಳಿದ್ರೆ ಎಕ್ಸಾಬೈಟ್ ಅಂತೇಳಿ. ಸೊ ನೆಕ್ಸ್ಟ್ ಬರುವಂತದ್ದು ಝೆಟಾಬೈಟ್,
ಝೆಟಾಬೈಟ್. ಸೊ ನೆಕ್ಸ್ಟ್ ಯಾವ್ದು ಬರ್ತದೆ ಅಂತ ಹೇಳಿದ್ರೆ ಯೋಟಾಬೈಟ್. ಯೋಟಾಬೈಟ್ ಅಂತ ಹೇಳಿ ಇನ್ನೂ ಹೆಚ್ಚಿನ ಸಾಮರ್ಥ್ಯ ಉಳ್ಳುವಂಥದ್ದು. ಸೊ ನೆಕ್ಸ್ಟ್ ಬರುವಂತದ್ದು ಬ್ರೋಂಟೋಬೈಟ್. ಸೊ ಈ ರೀತಿ ಇದೆ. ಸೊ ಎಲ್ಲವನ್ನು ಕೂಡ ನೋಡ್ಕೊಳ್ಳಿ. ನಿಮಗೆ ಪ್ರಶ್ನೆಗಳು ಬರ್ಬೋದು. ಸ್ಮರಣ ಸಾಮರ್ಥ್ಯವನ್ನು ಏರಿಕೆ ಕ್ರಮದಲ್ಲಿ ಬರೀರಿ ಅಂತೇಳಿ ಪ್ರಶ್ನೆಗಳು ಬಂದ್ರೆ ಈ ರೀತಿ ನೀವು ನೆನಪಿಟ್ಕೊಳ್ಬೇಕು. ಸೊ ಅತ್ಯಂತ ಸಣ್ಣ ಯೂನಿಟ್, ಸ್ಮರಣೆಯ ಅತ್ಯಂತ ಸಣ್ಣ ಯೂನಿಟ್ ಯಾವ್ದು ಅಂತ ಹೇಳಿದ್ರೆ ಅದು ಬಿಟ್. ನೆಕ್ಸ್ಟ್ ಬರುವಂತದ್ದು ನಿಬಲ್, ಆನಂತರ ಬೈಟ್. ಒಂದು ಬೈಟ್ ಅಂತ ಹೇಳಿದ್ರೆ 8 ಬಿಟ್ ಅಂಡ್ 1 ನಿಬಲ್ ಅಂತ ಹೇಳಿದ್ರೆ 4 ಬಿಟ್ಗಳು. ಆನಂತರ ಬೈಟ್ ಆದಂದ್ರೆ ಕಿಲೋಬೈಟ್ಗಳು ಬರ್ತವೆ. ಕಿಲೋಬೈಟ್, ಮೆಗಾಬೈಟ್, ಜಿಗಾಬೈಟ್, ಟೆರಾಬೈಟ್, ಪೆಟಾಬೈಟ್, ಎಕ್ಸಾಬೈಟ್, ಝೆಟಾಬೈಟ್, ಯೋಟಾಬೈಟ್, ಬ್ರಾಂಟೋಬೈಟ್. ಸೊ ಮುಂದಿನ ಪ್ರಶ್ನೆಯನ್ನ ನೋಡಿ. ಈ ಕೆಳಗೆ ಕೊಟ್ಟಿರುವಂತಹ ಕೋಷ್ಟಕವನ್ನ ಆಧರಿಸಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 36ರಿಂದ ಪ್ರಶ್ನೆ ಸಂಖ್ಯೆ 40ರವರೆಗೆ ಉತ್ತರಿಸಿ ಅಂತೇಳಿ ಕೇಳಿದರೆ, ಒಂದು ದೇಶದ ಜನಸಂಖ್ಯೆ ಮತ್ತು ವಿದ್ಯುತ್ ಉತ್ಪಾದನೆಯ ದಶಕದ ದತ್ತಾಂಶವನ್ನ ಕೋಷ್ಟಕದಲ್ಲಿ ನೀಡಲಾಗಿದೆ. ಗಿವನ್ ಬಿಲೋ ಇನ್ ದ ಟೇಬಲ್ ಇಸ್ ದ ಡೆಕೆಡಲ್ ಡೇಟಾ ಆಫ್ ಪಾಪ್ಯುಲೇಷನ್ ಅಂಡ್ ಎಲೆಕ್ಟ್ರಿಕಲ್ ಪವರ್ ಪ್ರೊಡಕ್ಷನ್ ಆಫ್ ಅ ಕಂಟ್ರಿ. ಇದು ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ಒಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಟೇಬಲ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾದ ಆಧಾರದ ಮೇಲೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾವು ಉತ್ತರವನ್ನ ಬರಿಬೇಕು. ತುಂಬಾ ಸುಲಭ ಇದೆ. ಸೊ ಪ್ರಶ್ನೆ ಸಂಖ್ಯೆ 36ರಲ್ಲಿ ಕೇಳಿದ್ದಾರೆ, ವಿಚ್ ಡೆಕೆಡ್ ರಿಜಿಸ್ಟರ್ ದ ಮ್ಯಾಕ್ಸಿಮಮ್ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಯಾವ ದಶಕದಲ್ಲಿ ಜನಸಂಖ್ಯೆ ಗರಿಷ್ಠ ಬೆಳವಣಿಗೆ ದರ ದಾಖಲಾಗಿದೆ ಅಂತ ಹೇಳಿ. ಇಲ್ಲಿ ಇದನ್ನ ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಪ್ರತಿಯೊಂದಕ್ಕೂ ಕೂಡ ನಾವು ಪರ್ಸೆಂಟೇಜ್ ಪಾಪ್ಯುಲೇಷನ್ ಗ್ರೋತ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ 1900 ದಶಕ ಕೇಳಿದರೆ 1951ರಿಂದ ಇಲ್ಲಿ 1951ರಿಂದ ನೋಡಿ ನಾನು ಇಲ್ಲಿ ಮಾಡ್ತೇನೆ. 1951ರಿಂದ 1961 ಈ 10 ವರ್ಷದ ದಶಕದಲ್ಲಿ, ಒಂದು ದಶಕ ಅಂತ ಹೇಳಿದ್ರೆ 10 ವರ್ಷ. ಸೊ ಇಲ್ಲಿ ಯಾವ ರೀತಿ ಪಾಪ್ಯುಲೇಷನ್ ಗ್ರೋತ್ ಆಗಿದೆ ಅಂತೇಳಿ, ಪರ್ಸೆಂಟೇಜ್ ಪಾಪ್ಯುಲೇಷನ್ ಗ್ರೋತ್ ಯಾವ ರೀತಿ ಆಗಿದೆ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ 1951ರಿಂದ 1961ರ ನಡುವೆ. ಸೊ ಇಲ್ಲಿ ಈ ಡೇಟಾವನ್ನು ನೋಡಿ 20 ಮತ್ತು 21 ಇದೆ. 21 ಮೈನಸ್ 20 ಡಿವೈಡೆಡ್ 20 ಅಂತಿಮ ದತ್ತಾಂಶ ಮತ್ತು ಮೂಲ ದತ್ತಾಂಶ ಡಿವೈಡೆಡ್ ಬೈ ಮೂಲ ದತ್ತಾಂಶ. ಈ ರೀತಿ ಮಾಡಿ ನಾವು ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು, ಪರ್ಸೆಂಟೇಜ್ ಗ್ರೋತ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು, ಅಥವಾ ಪರ್ಸೆಂಟೇಜ್ ಇನ್ಕ್ರೀಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇದನ್ನ ನಾವು ಮಾಡಿದಂತ ಸಂದರ್ಭದಲ್ಲಿ 1/100% ಬೇಕಾಗಿರೋದಲ್ಲ. ಸೊ ಇದನ್ನ ಮಾಡಿದಂತ ಸಂದರ್ಭದಲ್ಲಿ ನಮಗೆ 21 ಮೈನಸ್ 20 ಅಂತ ಹೇಳಿದ್ರೆ 1/20 ಇಂಟು 100 ಅಂತ ಹೇಳಿದ್ರೆ ನಮಗೆ 5% ಗ್ರೋತ್ ಆಗಿದೆ. ಯಾವಾಗ 1951ರಿಂದ 1961ರ ನಡುವೆ. ನೆಕ್ಸ್ಟ್ ನಮಗೆ ಬೇಕಾಗಿರುವಂತದ್ದು 1961ರಿಂದ 1971ರ ನಡುವೆ ಎಷ್ಟು ಗ್ರೋತ್ ಆಗಿದೆ ಅಂತ ಹೇಳಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾವನ್ನು ನೋಡಿ 21 ಮತ್ತು 24 ಇದೆ. ಸೊ 24 ಮೈನಸ್ 21 ಡಿವೈಡೆಡ್ ಬೈ 20 ಇಂಟು 100 ಮಾಡಿದಂತ ಸಂದರ್ಭದಲ್ಲಿ ನಮಗೆ ಇದನ್ನ ಮಾಡ್ತಾ ಹೋಗಿ 14.28 ಅಂತ ಬರ್ತದೆ, 14.28 ಅಂತ ಈ ರೀತಿ ಮಾಡ್ತಾ ಹೋಗ್ಬೇಕು. ಸೊ ಹಾಗೇನೆ 1971ರಿಂದ 1981ರ ಈ ದಶಕದಲ್ಲಿ ಇಲ್ಲಿ ಕೂಡ ಟೇಬಲ್ ಅನ್ನ ನೋಡ್ತಾ ಕ್ಯಾಲ್ಕುಲೇಟ್ ಮಾಡಿವಿ. 27 ಮೈನಸ್ 24 ಡಿವೈಡೆಡ್ ಬೈ 24 ಇಂಟು 100 ಇದನ್ನ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 12.5% ಬರ್ತದೆ, 12.5. ಅದೇ ರೀತಿ 1981-91ರ ನಡುವೆ ಯಾವ ರೀತಿ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಇಲ್ಲಿ ನಾವೇನ್ ಮಾಡಬೇಕು, 30 ಮೈನಸ್ 27 ಡಿವೈಡೆಡ್ ಬೈ 27 ಗುಣಿಸು 100. ಸೊ ಇದನ್ನ ಮಾಡಿದಾಗ ನಮಗೆ 11.1% ಬರ್ತದೆ, 11.1% ಬರ್ತದೆ. ಹಾಗೆಯೇ ಇಲ್ಲಿ 1991 ಮತ್ತು 2001ರ ನಡುವೆ ಯಾವ ರೀತಿ ಪಾಪ್ಯುಲೇಷನ್ ಗ್ರೋತ್ ಆಗಿದೆ ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ 32 ಮೈನಸ್ 30 ಡಿವೈಡೆಡ್ ಬೈ 30 ಗುಣಿಸು 100. ಸೊ ಇದನ್ನ ಮಾಡಿದಾಗ 6.66 ಇಷ್ಟು ಗ್ರೋತ್ ಆಗಿದೆ. ಸೊ ಹಾಗೇನೆ ನೋಡಿ ಇಲ್ಲಿ ಮಾಡ್ತೇನೆ ನಾನು 2001ರಿಂದ 2011ರ ನಡುವೆ ಎಷ್ಟು ಗ್ರೋತ್ ಆಗಿದೆ ಅಂತೇಳಿ ಇದನ್ನ ಮಾಡಿದಾಗ 35 ಮೈನಸ್ 32 ಡಿವೈಡೆಡ್ ಬೈ 32 ಇಂಟು 100
9.375% ಇಷ್ಟು ಗ್ರೋತ್ ಆಗಿದೆ. ಸೊ ಇಲ್ಲಿ ಪ್ರಶ್ನೆ ಸಂಖ್ಯೆ 36ರಲ್ಲಿ ಕೇಳಿರುವಂತದ್ದು ಯಾವ ದಶಕದಲ್ಲಿ ಗರಿಷ್ಠ ಬೆಳವಣಿಗೆ ದರ ಗರಿಷ್ಠ ಜನಸಂಖ್ಯೆ ಬೆಳವಣಿಗೆ ದರ ದಾಖಲಾಗಿದೆ ಅಂತೇಳಿ. ಇಲ್ಲಿ ಎಲ್ಲವನ್ನು ಕೂಡ ನೋಡ್ತಾ ಬನ್ನಿ. ನೋಡಿ ಇಲ್ಲಿ 51 61ರ ನಡುವೆ 5%, ಹಾಗೆಯೇ 61 71ರ ನಡುವೆ 14.8 ಇದು 71 81ರ ನಡುವೆ 12.5, 81 91ರ ನಡುವೆ 11.1, 91 2001ರ ನಡುವೆ 6.6, ಹಾಗೆ 2001 2011ರ ನಡುವೆ 9.37 ಇಷ್ಟು ಬೆಳವಣಿಗೆ ದರ ದಾಖಲಾಗಿದೆ. ಇಲ್ಲಿ ಹೈಯೆಸ್ಟ್ ಆಗಿರುವಂತದ್ದು ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆ ದರ ದಾಖಲಾಗಿರುವಂತದ್ದು 1961 71ರ ಈ ದಶಕದಲ್ಲಿ 1971 61 71ರ ದಶಕದಲ್ಲಿ 14.2 ಬೆಳವಣಿಗೆ ದರ ದಾಖಲಾಗಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ 1961 71 ಆಪ್ಷನ್ ಎ ಸರಿಯಾದಂತ ಉತ್ತರ. ಆಪ್ಷನ್ ಎ ಸರಿಯಾದಂತ ಉತ್ತರ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಮುಂದಿನ ಪ್ರಶ್ನೆ ನೋಡಿ. ಎವರೇಜ್ ಡೆಕೆಡಲ್ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆಯ ಸರಾಸರಿ ದಶಕದ ಬೆಳವಣಿಗೆಯ ದರ ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ ನಾವೇನ್ ಮಾಡಬೇಕು, ಇಲ್ಲಿ ನಾವೇನು ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಎಲ್ಲವನ್ನು ಕೂಡ ಎಲ್ಲದರ ಸರಾಸರಿ ತೆಗಿಬೇಕು. ಸರಾಸರಿ ಬೆಳವಣಿಗೆ ದರ ದಶಕದಲ್ಲಿ ಎಷ್ಟಿತ್ತು ಅಂತೇಳಿ ಕೇಳಿದ್ದಾರೆ. ಸೊ ನಾವು ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. 1951 61ರ ನಡುವೆ 5%. ಸೊ ಹಾಗೇನೆ 1961 71ರ ನಡುವೆ ಎಷ್ಟು 14.28, ಹಾಗೇನೆ 71 81ರ ನಡುವೆ 12.5, ಹಾಗೇನೆ 81 91ರ ನಡುವೆ 11.1, 91 2001ರ ನಡುವೆ 6.66, 2001 2011ರ ನಡುವೆ 9.37. ಸೊ ನಮಗೆ ಎವರೇಜ್ ಬೇಕಿದ್ರೆ ನಾವೇನ್ ಮಾಡ್ಬೇಕಂದ್ರೆ ಎಲ್ಲವನ್ನು ಕೂಡ ಕೂಡಿಸ್ಬೇಕು, ಎಲ್ಲವನ್ನು ಕೂಡ ಆಡ್ ಮಾಡಬೇಕು. 1 2 3 4 5 6 ಟರ್ಮ್ಗಳಿವೆ, ಅದನ್ನು ಕೂಡ ಆಡ್ ಮಾಡಬೇಕು. ಆಡ್ ಮಾಡಿ ಡಿವೈಡ್ ಮಾಡಬೇಕು. ಸೊ ಆಡ್ ಮಾಡಿ ಡಿವೈಡ್ ಮಾಡಿದ ಸಂದರ್ಭದಲ್ಲಿ ಆಡ್ ಮಾಡಿ 6ರಿಂದ ಡಿವೈಡ್ ಮಾಡಬೇಕು. ಸೊ 6 ದತ್ತಾಂಶಗಳಿದೆ ಅಲ್ವಾ, ಹಾಗಾಗಿ 6ರಿಂದ ಡಿವೈಡ್ ಮಾಡಬೇಕು. ಎಲ್ಲವನ್ನು ಕೂಡ ಆಡ್ ಮಾಡಿ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 9.82% ಬರ್ತದೆ. 9.82% ಬರ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಬಿ 9.82% ಸರಿಯಾದಂತ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಬೇಸ್ಡ್ ಆನ್ ದ ಎವರೇಜಲ್ ಡೆಕೆಡಲ್ ಗ್ರೋತ್ ರೇಟ್, ವಾಟ್ ವಿಲ್ ಬಿ ದ ಪಾಪ್ಯುಲೇಷನ್ ಇನ್ ದ ಇಯರ್ 2021? ಸರಾಸರಿ ದಶಕದ ಬೆಳವಣಿಗೆಯ ದರವನ್ನ ಆಧರಿಸಿ 2021ರಲ್ಲಿ ಜನಸಂಖ್ಯೆ ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ 2021ರಲ್ಲಿ ನಮಗೆ ಸರಾಸರಿ ದಶಕದ ಬೆಳವಣಿಗೆ ಎಷ್ಟು ಬಂತು? ನಮಗೆ ಪ್ರೀವಿಯಸ್ ಕ್ವಶನ್ ಅಲ್ಲಿ 9.82 ಬಂತು. 9.82 ಬೆಳವಣಿಗೆ ದರ ಪ್ರತಿ ದಶಕದಲ್ಲಿ ಇದೆ ಅಂತೇಳಿ ನಾವು ಕಂಡುಕೊಂಡಿದ್ದೇವೆ, ಸೊ ಸರಾಸರಿಯಾಗಿ. ಸೊ ಇದನ್ನ ಆಧರಿಸಿ 2021ರಲ್ಲಿ ಇದೇ ರೀತಿ ಈ 9.8 ಸರಾಸರಿ ಬೆಳವಣಿಗೆ ದರ ದಾಖಲಾದ್ರೆ 2021ರಲ್ಲಿ ಎಷ್ಟು ಪಾಪ್ಯುಲೇಷನ್ ಇರಬಹುದು ಅಂತೇಳಿ ನಾವು ಮಿಲಿಯನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ನೋಡಿ 2011ರಲ್ಲಿ 35 ಮಿಲಿಯನ್ ಪಾಪ್ಯುಲೇಷನ್ ಇತ್ತು. 2011ರಲ್ಲಿ 35 ಮಿಲಿಯನ್ ಪಾಪ್ಯುಲೇಷನ್. ಸೊ ಈ 35 ಮಿಲಿಯನ್ ಪಾಪ್ಯುಲೇಷನ್ಗೆ ನೆಕ್ಸ್ಟ್ 9.8 ಬೆಳವಣಿಗೆ ದರದ ಹಾಗೆ ನಾವು ಅದನ್ನ ಆಡ್ ಮಾಡಬೇಕು. ಈ 35 ಮಿಲಿಯನ್ ಪಾಪ್ಯುಲೇಷನ್ಗೆ ಅಷ್ಟು ಆಡ್ ಮಾಡಬೇಕು. 9.2 ಬೆಳವಣಿಗೆಯ ದರದ ರೀತಿಯಲ್ಲಿ ಎಷ್ಟು ಪಾಪ್ಯುಲೇಷನ್ ಆಗುತ್ತೆ ಅದನ್ನ ಆಡ್ ಮಾಡಬೇಕು. ಆಡ್ ಮಾಡಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವೆರಿ ಸಿಂಪಲ್. ನೋಡಿ ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ, ಸೊ 2011ರಲ್ಲಿ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಹೇಳಿದ್ರೆ, ಟೋಟಲ್ ಪಾಪ್ಯುಲೇಷನ್ 35 ಮಿಲಿಯನ್ ಇತ್ತು. 35 ಮಿಲಿಯನ್ ಪಾಪ್ಯುಲೇಷನ್ ಇತ್ತು. ಈ 35 ಮಿಲಿಯನ್ ಪಾಪ್ಯುಲೇಷನ್ಗೆ 2011ರಲ್ಲಿ ಇದ್ದಂಥದ್ದು ಇದಕ್ಕೆ 9.82 ಬೆಳವಣಿಗೆಯ ದರದಲ್ಲಿ ಎಷ್ಟು ಆಗಬಹುದು ಅಂತೇಳಿ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಕೂಡಿಸ್ಬೇಕು. 35 ಇಂಟು 9.82. ಸೊ 35 ಇಂಟು 9.82 ಅಂತ ಹೇಳಿದ್ರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 35 ಪ್ಲಸ್ ಕ್ಯಾಲ್ಕುಲೇಟ್ ಮಾಡಿ 3.4 ಅಂತ ಬರ್ತದೆ. ಇದರ ವ್ಯಾಲ್ಯೂ ಇಷ್ಟು 3.4 ಅಂತೇಳಿ 35 ಪ್ಲಸ್ 3.4 ಹಾಗಿದ್ರೆ 38.4 38.4
ಮಿಲಿಯನ್ ಇಷ್ಟು ಪಾಪ್ಯುಲೇಷನ್ 2021ರಲ್ಲಿ ಇರಬಹುದು ಅಂದಾಜು, ಈ ಸರಾಸರಿ ಬೆಳವಣಿಗೆಯ ದರವನ್ನ ಆಧರಿಸಿ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರ 38.49 ಮಿಲಿಯನ್. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮುಂದಿನ ಪ್ರಶ್ನೆ, ಇನ್ ದ ಇಯರ್ 1951 ವಾಟ್ ವಾಸ್ ದ ಪವರ್ ಅವೈಲಬಿಲಿಟಿ ಪರ್ ಪರ್ಸನ್ಸ್? 1951ರಲ್ಲಿ ಪ್ರತಿ ವ್ಯಕ್ತಿಗೆ ವಿದ್ಯುತ್ ಲಭ್ಯತೆ ಎಷ್ಟಿತ್ತು ಅಂತೇಳಿ ಕೇಳಿದರೆ, 1951ರಲ್ಲಿ ಪ್ರತಿ ವ್ಯಕ್ತಿಗೆ ವಿದ್ಯುತ್ ಲಭ್ಯತೆ ಎಷ್ಟು ಇತ್ತು ಅಂತೇಳಿ. 1950ರಲ್ಲಿ ನೋಡಿ ಎಲೆಕ್ಟ್ರಿಕಲ್ ಪವರ್ ಪ್ರೊಡಕ್ಷನ್ 10 ಅಂತೇಳಿ ಕೊಟ್ಟಿತ್ತು. ಸೊ 1950ರಲ್ಲಿ ಇಲ್ಲಿ ಎಲೆಕ್ಟ್ರಿಕಲ್ ಪವರ್ ಪ್ರೊಡಕ್ಷನ್ ಇಲ್ಲಿ ಎಷ್ಟಿತ್ತು, ಎಷ್ಟು ಜಿಗಾವ್ಯಾಟ್ ಅಂತ ಹೇಳಿದ್ರೆ 10 ಜಿಗಾವ್ಯಾಟ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 1 ಜಿಗಾವ್ಯಾಟ್ ಇಸ್ ಈಕ್ವಲ್ ಟು 1000 ಮಿಲಿಯನ್ ವ್ಯಾಟ್ ಅಂತ ಕೊಟ್ಟಿದ್ದಾರೆ. ನಾವು ಇನ್ ಟರ್ಮ್ಸ್ ಆಫ್ ವ್ಯಾಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅನಿಸ್ತದೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಸೊ 1951ರಲ್ಲಿ ಪ್ರತಿ ವ್ಯಕ್ತಿಗೆ 10 ಜಿಗಾವ್ಯಾಟ್ ಎಲೆಕ್ಟ್ರಿಕಲ್, 1950ರಲ್ಲಿ 10 ಜಿಗಾವ್ಯಾಟ್ ಎಲೆಕ್ಟ್ರಿಕಲ್ ಪ್ರೊಡಕ್ಷನ್ ಇತ್ತು, ಎಲೆಕ್ಟ್ರಿಕಲ್ ಪವರ್ ಪ್ರೊಡಕ್ಷನ್ ಇತ್ತು. ಸೊ ಹಾಗಾಗಿ ಪ್ರತಿ ವ್ಯಕ್ತಿಗೆ ಎಷ್ಟು ಬರ್ತದೆ ಅಲ್ಲಿ ಕೊಟ್ಟಿದ್ದಾರೆ, 1 ಜಿಗಾವ್ಯಾಟ್ ಈಕ್ವಲ್ ಟು 1000 ಮೆಗಾವ್ಯಾಟ್ ಅಂತ ಕೊಟ್ಟಿದ್ದಾರೆ, 1000 ಮೆಗಾವ್ಯಾಟ್ ಅಂತ ಕೊಟ್ಟಿದ್ದಾರೆ. ಹಾಗೆ ನಾವು ಇನ್ ಟರ್ಮ್ಸ್ ಆಫ್ ಮೆಗಾವ್ಯಾಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಇಲ್ಲಿ 10 ಇಂಟು ಮೆಗಾವ್ಯಾಟ್, ಅಲ್ಲಿ ಜಿಗಾವ್ಯಾಟ್ ಅಲ್ಲಿ ಕೊಟ್ಟಿರೋದ್ರಿಂದ 10 ಇಂಟು 1000 ಡಿವೈಡೆಡ್ ಬೈ ಎಷ್ಟು, ಅಲ್ಲಿ ಪಾಪ್ಯುಲೇಷನ್ ಎಷ್ಟಿತ್ತು 1951ರಲ್ಲಿ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಹೇಳಿದ್ರೆ 20 ಮಿಲಿಯನ್ ಇತ್ತು. ಪ್ರತಿ ವ್ಯಕ್ತಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ, ಹಾಗಾಗಿ 1951ರಲ್ಲಿ 20 ಮಿಲಿಯನ್ ಪಾಪ್ಯುಲೇಷನ್ ಇತ್ತು, 20 ಮಿಲಿಯನ್ ಪಾಪ್ಯುಲೇಷನ್ ಇತ್ತು. ಸೊ ಹಾಗಾಗಿ ಎಷ್ಟು ಬರ್ತದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. 500 ವ್ಯಾಟ್ ಇಷ್ಟು ಬರ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಡಿ. ಸಂಬಂಧಪಟ್ಟಂತಹ ಮುಂದಿನ ಪ್ರಶ್ನೆ, ಬೈ ವಾಟ್ ಪರ್ಸೆಂಟೇಜ್ ದ ಪವರ್ ಪ್ರೊಡಕ್ಷನ್ ಇನ್ಕ್ರೀಸ್ಡ್ ಫ್ರಮ್ 1951 ಟು 2011? 1951ರಿಂದ 2011ರವರೆಗೆ ವಿದ್ಯುತ್ ಉತ್ಪಾದನೆಯು ಎಷ್ಟು ಶೇಕಡ ಹೆಚ್ಚಾಗಿದೆ ಅಂತೇಳಿ ಕೇಳಿದ್ದಾರೆ. 1951ರಿಂದ 2011ರವರೆಗೆ ಎಷ್ಟು ಶೇಕಡ ವಿದ್ಯುತ್ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗಿದೆ ಅಂತೇಳಿ. ಇಲ್ಲಿ 1951ರಲ್ಲಿ ವಿದ್ಯುತ್ ಉತ್ಪಾದನೆ ಎಷ್ಟಿತ್ತು, 10 ಜಿಗಾವ್ಯಾಟ್ ಇತ್ತು, 10 ಜಿಗಾವ್ಯಾಟ್ ಇತ್ತು. ಅದೇ 2011ಕ್ಕೆ ಬರುವಾಗ ಅದು 100 ಜಿಗಾವ್ಯಾಟ್, 100 ಜಿಗಾವ್ಯಾಟ್ಗೆ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಇಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಎಷ್ಟು ಅಂತೇಳಿ ಬಿಟ್ವೀನ್ 1951 ಅಂಡ್ 2011. ಸೊ ಇಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಪವರ್ ಪ್ರೊಡಕ್ಷನ್ ನಮಗೆ ಬೇಕಿದ್ರೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ನೋಡಿ 1951ರಲ್ಲಿ 10 ಜಿಗಾವ್ಯಾಟ್ ಇತ್ತು, 2011ಕ್ಕೆ ಬರುವಾಗ ಅದು 100 ಜಿಗಾವ್ಯಾಟ್ಗೆ ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು, ಪರ್ಸೆಂಟೇಜ್ ಇನ್ಕ್ರೀಸ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಹೇಳಿದ್ರೆ, ಪರ್ಸೆಂಟೇಜ್ ಇನ್ಕ್ರೀಸ್ ಈಕ್ವಲ್ ಟು 100 ಮೈನಸ್ 10 ಡಿವೈಡೆಡ್ ಬೈ 10 ಇನಿಷಿಯಲ್ ವ್ಯಾಲ್ಯೂ ಇಂಟು 100, ಈ ರೀತಿ ಮಾಡಬೇಕು. ಸೊ ಹಾಗಾಗಿ 100 ಮೈನಸ್ 10 ಅಂತ ಹೇಳಿದ್ರೆ 90 ಡಿವೈಡ್ ಬೈ 10 ಇಂಟು 100, 10 ಒಂದ್ಲಿ 10 9 900%, 900%. ಇಷ್ಟು ಪರ್ಸೆಂಟ್ 900% ಅಷ್ಟು 1951ರಿಂದ 2011ಕ್ಕೆ ಬರುವಾಗ ಇಷ್ಟು ಪರ್ಸೆಂಟ್ ಎಲೆಕ್ಟ್ರಿಕಲ್ ಪವರ್ ಪ್ರೊಡಕ್ಷನ್ ವಿದ್ಯುತ್ ಉತ್ಪಾದನೆ ಹೆಚ್ಚಾಗಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಡಿ ಸರಿಯಾದಂತ ಉತ್ತರ 900%. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ಇವು ಮುಂದಿನ 5 ಪ್ರಶ್ನೆಗಳು ಉನ್ನತ ಶಿಕ್ಷಣ ಅಥವಾ ಹೈಯರ್ ಎಜುಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆಗಳು. ವಿಚ್ ಯೂನಿವರ್ಸಿಟಿ ಆರ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಟಾಪ್ಡ್ ಇನ್ ದ ಓವರ್ ಆಲ್ NIRF ರ್ಯಾಂಕಿಂಗ್ 2025? 2025ರ NIRF ರ್ಯಾಂಕಿಂಗ್ ನಲ್ಲಿ ಯಾವ ವಿಶ್ವವಿದ್ಯಾನಿಲಯ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ? ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. NIRF ರ್ಯಾಂಕಿಂಗ್ ನ ಬಗ್ಗೆ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಯಾವ ಸಂಸ್ಥೆ ಯಾವ ವಿಭಾಗದಲ್ಲಿ ಉನ್ನತ ಸ್ಥಾನವನ್ನ ಪಡೆದಿದೆ, ಯಾವ ರ್ಯಾಂಕಿಂಗ್ ಅನ್ನ ಹೊಂದಿದೆ ಅನ್ನೋದನ್ನ ಕೂಡ ನೀವು ನೋಡ್ಕೊಳ್ಬೇಕು. ನೋಡಿ,
NIRF ರ್ಯಾಂಕಿಂಗ್ ಪ್ರತಿ ವರ್ಷ ಪ್ರಕಟ ಆಗ್ತದೆ. NIRF ರ್ಯಾಂಕಿಂಗ್, ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತೇಳಿ NIRF ನ ವಿಸ್ತೃತ ರೂಪ. ಸೊ ಈ NIRF ರ್ಯಾಂಕಿಂಗ್ ಅನ್ನ ಪ್ರತಿ ವರ್ಷ ಪ್ರಕಟ ಮಾಡಲಾಗ್ತದೆ. ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಅವುಗಳ ಗುಣಮಟ್ಟದ ಆಧಾರದಲ್ಲಿ ಮೌಲ್ಯಮಾಪನವನ್ನ ಮಾಡಿ, ಅಲ್ಲಿ ಯಾವ ರೀತಿಯಲ್ಲಿ ಬೋಧನಾ ಪ್ರಕ್ರಿಯೆಗಳು ನಡೀತವೆ, ಯಾವ ರೀತಿಯಲ್ಲಿ ಸಂಶೋಧನಾ ಚಟುವಟಿಕೆಗಳು ನಡೀತವೆ ಅನ್ನೋದನ್ನ ಆಧರಿಸಿ ಪ್ರತಿ ವರ್ಷ NIRF ರ್ಯಾಂಕಿಂಗ್ ಅನ್ನ ನೀಡಲಾಗ್ತದೆ. ಸೊ ಈ NIRF ರ್ಯಾಂಕಿಂಗ್ 2025ರಲ್ಲಿ ಕೂಡ ಪ್ರಕಟ ಆಗಿದೆ. ಸೊ ಈ 2025ರ NIRF ರ್ಯಾಂಕಿಂಗ್ ನಲ್ಲಿ ಯಾವ ಸಂಸ್ಥೆ ಪ್ರಥಮ ಸ್ಥಾನವನ್ನ ಪಡೆದಿದೆ ಓವರ್ ಆಲ್ ವಿಭಾಗದಲ್ಲಿ, ಒಟ್ಟಾರೆ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದೆ ಅಂತೇಳಿ ಕೇಳಿದ್ದಾರೆ. ಸೊ ಇದರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದೆ, ಅದನ್ನ ಕೂಡ ನೋಡ್ಕೊಳ್ಳಿ. ನೋಡಿ, NIRF ರ್ಯಾಂಕಿಂಗ್ 2025ರಲ್ಲಿ ಓವರ್ ಆಲ್ ವಿಭಾಗದಲ್ಲಿ, ಸಮಗ್ರ ವಿಭಾಗದಲ್ಲಿ ಟಾಪ್ ಯೂನಿವರ್ಸಿಟಿಗಳು ಅಥವಾ ಟಾಪ್ ಇನ್ಸ್ಟಿಟ್ಯೂಟ್ಗಳು ಯಾವುವು ಅಂತ ಹೇಳಿದ್ರೆ, ನೋಡಿ 2025ರ ಓವರ್ ಆಲ್ ವಿಭಾಗದಲ್ಲಿ IIT ಮೆಡ್ರಾಸ್ ಮೊದಲ ಸ್ಥಾನವನ್ನ ಪಡೆದಿದೆ. IIT ಮೆಡ್ರಾಸ್ ಮೊದಲ ಸ್ಥಾನವನ್ನ ಪಡೆದಿರುವಂತದ್ದು, IIT ಮೆಡ್ರಾಸ್ ಮೊದಲ ಸ್ಥಾನ. ಹಾಗೇನೆ IISc ಬೆಂಗಳೂರು ಇದು ಸೆಕೆಂಡ್ ಪೊಸಿಷನ್ ಅನ್ನ, ಓವರ್ ಆಲ್ ವಿಭಾಗದಲ್ಲಿ ಸೆಕೆಂಡ್ ಪೊಸಿಷನ್ ಅನ್ನ ಪಡೆದಿರುವಂತದ್ದು. ಹಾಗೇನೆ IIT ಬಾಂಬೆ ಥರ್ಡ್ ಪೊಸಿಷನ್, IIT ಡೆಲ್ಲಿ ಫೋರ್ತ್ ಪೊಸಿಷನ್ ಅನ್ನ ಹೊಂದಿದೆ. ಹಾಗೇನೆ IIT ಕಾನ್ಪುರ್ ಫಿಫ್ತ್ ಪೊಸಿಷನ್. ನೀವು ಫಸ್ಟ್ 3 ಪೊಸಿಷನ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಓವರ್ ಆಲ್ ವಿಭಾಗದಲ್ಲಿ IIT ಮೆಡ್ರಾಸ್ ಫಸ್ಟ್ ಪೊಸಿಷನ್, ಓವರ್ ಆಲ್ ವಿಭಾಗದಲ್ಲಿ IISc ಬೆಂಗಳೂರು ಸೆಕೆಂಡ್ ಪೊಸಿಷನ್, ಹಾಗೆ IIT ಬಾಂಬೆ ಥರ್ಡ್ ಪೊಸಿಷನ್ ಅಲ್ಲಿ ಇದೆ. ಹಾಗೇನೆ ಇಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಒನ್ಸ್ ಅಗೈನ್ ಫಸ್ಟ್ ಪೊಸಿಷನ್ ಅಲ್ಲಿ IIT ಮೆಡ್ರಾಸ್ ಇದು ಓವರ್ ಅಲ್ಲಿ ಕೂಡ ಫಸ್ಟ್ ಪೊಸಿಷನ್, ಅಂಡ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೂಡ ಫಸ್ಟ್ ಪೊಸಿಷನ್ ಇದೆ. ಹಾಗೆಯೇ IIT ಡೆಲ್ಲಿ ಇದು ಸೆಕೆಂಡ್ ಪೊಸಿಷನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ, ಹಾಗೆಯೇ ಥರ್ಡ್ ಪೊಸಿಷನ್ IIT ಬಾಂಬೆ, ಫೋರ್ತ್ ಪೊಸಿಷನ್ IIT ಕಾನ್ಪುರ್, ಫಿಫ್ತ್ ಪೊಸಿಷನ್ IIT ಖರಗ್ಪುರ್, ಈ ರೀತಿ ಇದೆ. ಹಾಗೆಯೇ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ, ನಿರ್ವಹಣೆ ವಿಭಾಗದಲ್ಲಿ ಫಸ್ಟ್ ಪೊಸಿಷನ್ IIM ಅಹಮದಾಬಾದ್, ಗುಜರಾತ್ ನಲ್ಲಿ ಇರುವಂತಹ IIM ಅಹಮದಾಬಾದ್. ಹಾಗೆಯೇ ಸೆಕೆಂಡ್ ಪೊಸಿಷನ್ IIM ಬ್ಯಾಂಗ್ಳೂರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್. ಹಾಗೆಯೇ IIM ಕೋಝಿಕೋಡ್ ಥರ್ಡ್ ಪೊಸಿಷನ್, ಹಾಗೆಯೇ IIT ಡೆಲ್ಲಿ, IIM ಲಕ್ನೋ, ಈ ರೀತಿ ಪೊಸಿಷನ್ಸ್ ಗಳನ್ನ ಹಂಚಿಕೊಂಡಿದ್ದಾರೆ. ಹಾಗೆಯೇ ಯೂನಿವರ್ಸಿಟಿ ವಿಭಾಗದಲ್ಲಿ, ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ, ಸೊ ಫಸ್ಟ್ ಪೊಸಿಷನ್ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಫಸ್ಟ್ ಪೊಸಿಷನ್ ರಾಷ್ಟ್ರದಲ್ಲಿ IISc ಬೆಂಗಳೂರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನಲ್ಲಿರುವಂತಹ ನಮ್ಮ ಹೆಮ್ಮೆಯ ಸಂಸ್ಥೆ IISc ಬೆಂಗಳೂರು, ಇದು ಪ್ರಥಮ ಸ್ಥಾನವನ್ನ ಪಡೆದಿದೆ. ಯಾವುದರಲ್ಲಿ? ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ. ಯೂನಿವರ್ಸಿಟಿ ವಿಭಾಗದಲ್ಲಿ ಮೊದಲ ಪೊಸಿಷನ್ ಅನ್ನ, ಪ್ರಥಮ ಸ್ಥಾನವನ್ನು ಪಡೆದಿರುವಂತದ್ದು IISc ಬೆಂಗಳೂರು. ಇದು ಓವರ್ ಆಲ್ ವಿಭಾಗದಲ್ಲಿ ಸೆಕೆಂಡ್ ಪೊಸಿಷನ್, ಯೂನಿವರ್ಸಿಟಿ ವಿಭಾಗದಲ್ಲಿ ಫಸ್ಟ್ ಪೊಸಿಷನ್. ಹಾಗೆಯೇ ಯೂನಿವರ್ಸಿಟಿ ವಿಭಾಗದಲ್ಲಿ ಸೆಕೆಂಡ್ ಪೊಸಿಷನ್ ಅನ್ನು ಹೊಂದಿರುವಂತದ್ದು ಅದು JNU, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಡೆಲ್ಲಿಯಲ್ಲಿರುವಂತಹ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ತುಂಬಾನೇ ಪ್ರಖ್ಯಾತವಾಗಿರುವಂತಹ ಯೂನಿವರ್ಸಿಟಿ, ಕೆಲವೊಂದ್ಸಲ ಕುಖ್ಯಾತಿಗೆ ಕೂಡ ಒಳಗಾಗಿರುವಂತಹ ಯೂನಿವರ್ಸಿಟಿ ಕೂಡ ಹೌದು. ಇದು ಸೆಕೆಂಡ್ ಪೊಸಿಷನ್ ಅನ್ನ ಹೊಂದಿದೆ. ಹಾಗೆಯೇ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್, ನಮ್ಮ ಮಣಿಪಾಲದಲ್ಲಿರುವಂತದ್ದು, ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿರುವಂತಹ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಥವಾ ಮಾಹೆ ಅಂತ ಕೂಡ ಕರೀತಾರೆ. ಸೊ ಇದು ಥರ್ಡ್ ಪೊಸಿಷನ್ ಅಲ್ಲಿ ಇದೆ, ಇರುವಂತದ್ದು. ಹಾಗೆಯೇ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ, ಇದು ದೆಹಲಿಯಲ್ಲಿ ಇರುವಂತದ್ದು, ಇದು ಫೋರ್ತ್ ಪೊಸಿಷನ್ ಅನ್ನ ಹೊಂದಿದೆ. ಹಾಗೆಯೇ ಡೆಲ್ಲಿ ಯೂನಿವರ್ಸಿಟಿ ಆಫ್ ಡೆಲ್ಲಿ, ಇದು ಫಿಫ್ತ್ ಪೊಸಿಷನ್ ಅನ್ನ ಹೊಂದಿದೆ. ಇಷ್ಟನ್ನ ನೀವು ನೆನಪಿಟ್ಕೊಳ್ಳಬೇಕು. ಕಾಲೇಜಸ್ಗಳು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ನೀವು ನೆನಪಿಟ್ಕೊಳ್ಬೇಕಾಗಿರುವಂತದ್ದು ಒಂದು ಓವರ್ ಆಲ್ ವಿಭಾಗದಲ್ಲಿ, ಇಂಜಿನಿಯರಿಂಗ್ ವಿಭಾಗದಲ್ಲಿ, ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ, ಹಾಗೆಯೇ ಯೂನಿವರ್ಸಿಟಿ ಮಟ್ಟದಲ್ಲಿ ಇಂಪಾರ್ಟೆಂಟ್. ಇಷ್ಟನ್ನು ನೀವು ನೆನಪಿಟ್ಕೊಳ್ಬೇಕು. ನೆನಪಿಟ್ಟುಕೊಂಡ್ರೆ ನೀವು ಯಾವುದೇ ಪ್ರಶ್ನೆ ಬಂದರೂ ಕೂಡ, NIRF ಗೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಆನ್ಸರ್ ಅನ್ನ ಬರೀಬಹುದು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ಯಾವುದು ಸರಿ ಉತ್ತರ ಆಗ್ತದೆ ಅಂತ ಹೇಳಿದ್ರೆ ಆಪ್ಷನ್ B, IIT ಮೆಡ್ರಾಸ್ ಸರಿಯಾದಂತ ಉತ್ತರ. ಇಲ್ಲಿ ಓವರ್ ಆಲ್ ವಿಭಾಗದಲ್ಲಿ ಕೇಳಿರೋದು, ಹಾಗಾಗಿ ಆಪ್ಷನ್ B, IIT ಮೆಡ್ರಾಸ್. ಮುಂದಿನ ಪ್ರಶ್ನೆಯನ್ನ ನೋಡಿ. ಸ್ವಯಂ ಈಸ್ ಇನಿಷಿಯೇಟೆಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ವಿತ್ ಆನ್ ಆಬ್ಜೆಕ್ಟಿವ್ ಟು. ಸೊ ಸ್ವಯಂ ಅನ್ನುವಂಥದ್ದು ಒಂದು ಪೋರ್ಟಲ್, ಆನ್ಲೈನ್ ಕಲಿಕೆಗೆ ಸಾಧ್ಯ ಆಗುವ ರೀತಿಯಲ್ಲಿ ಭಾರತ ಸರ್ಕಾರ ರೂಪಿಸಿರುವಂತಹ ಒಂದು ಪೋರ್ಟಲ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಪ್ರಮುಖವಾಗಿರುವಂತಹ ಧ್ಯೇಯೋದ್ದೇಶಗಳು ಏನು ಅಂತ ಹೇಳಿ ಕೇಳಿದರೆ, ಸೊ ಕೆಸೆಟ್ ಪರೀಕ್ಷೆಯಲ್ಲಿ ಸ್ವಯಂ ಪ್ರಭಾ, MOOC ಇಂತಹ ಪ್ಲಾಟ್ಫಾರ್ಮ್ಗಳ ಬಗ್ಗೆ, ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಬಗ್ಗೆ ನಿಮಗೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳಿದರೆ.
ಈ ಬಾರಿ ಕೂಡ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಈ ಕಾನ್ಸೆಪ್ಟ್ ಅನ್ನು ಕೂಡ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇದರ ಫುಲ್ ಫಾರ್ಮ್ ಅನ್ನು ಕೂಡ ಕೇಳಬಹುದು. ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಅಂತೇಳಿ ಇದರ ಫುಲ್ ಫಾರ್ಮ್. ಈ ಸ್ವಯಂನ ಪ್ರಮುಖವಾಗಿರುವಂತಹ ಧ್ಯೇಯೋದ್ದೇಶಗಳೇನು, ಯಾವ ಉದ್ದೇಶಕ್ಕೋಸ್ಕರ ಇವು ರಚಿತ ಆಗಿದೆ ಇದನ್ನ. ಸೊ ಈ ಸ್ವಯಂ ಪೋರ್ಟಲ್ ಅಲ್ಲಿ ಏನು ಸಿಗ್ತದೆ ಅಂತ ಹೇಳಿದ್ರೆ ಉನ್ನತ ಗುಣಮಟ್ಟದ ಶೈಕ್ಷಣಿಕ ಸಾಮಗ್ರಿಗಳು, ಅಧ್ಯಯನ ಸಾಮಗ್ರಿಗಳು ನಮಗೆ ಸಿಗ್ತವೆ. ನಮ್ಮ ಕಲಿಕೆಗೆ ಬೇಕಾಗಿರುವಂತಹ ಉನ್ನತ ಗುಣಮಟ್ಟದ ಶೈಕ್ಷಣಿಕ ಸಾಮಗ್ರಿಗಳು ಸಿಗ್ತವೆ. ಎನ್ಶೂರ್ ಬೆಸ್ಟ್ ಕ್ವಾಲಿಟಿ ಕಂಟೆಂಟ್ ಪ್ರೊಡ್ಯೂಸ್ಡ್ ಅಂಡ್ ಡೆಲಿವರ್ಡ್. ಸೊ ಉತ್ತಮ ಗುಣಮಟ್ಟದ ವಿಷಯವನ್ನ ಉತ್ಪಾದಿಸಿ ವಿತರಣೆ ಮಾಡಲಾಗ್ತದೆ. ಸೊ ಇದು ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಅಥವಾ ಲಕ್ಷಣ ಆಗಿರುವಂತದ್ದು. ಹಾಗೆ ಪ್ರೊವೈಡ್ ಕ್ವಾಲಿಟಿ ಮೆಟೀರಿಯಲ್ಸ್ ವಿತ್ ನಾಮಿನಲ್ ಕಾಸ್ಟ್. ಇಲ್ಲಿ ಸ್ವಯಂ ಪೋರ್ಟಲ್ ಮುಖಾಂತರ ನೀಡಲಾಗುವಂತಹ ಅಧ್ಯಯನ ಸಾಮಗ್ರಿಗಳು ಇರ್ತವೆ, ಅವೆಲ್ಲವೂ ಕೂಡ ಫ್ರೀ ಆಫ್ ಕಾಸ್ಟ್ ಆಗಿರುವಂತದ್ದು. ಸೊ ಇದರಲ್ಲಿ ಯಾವುದೇ ರೀತಿಯ ಚಾರ್ಜಸ್ ಗಳನ್ನ, ಯಾವುದೇ ರೀತಿಯ ಶುಲ್ಕಗಳನ್ನ ಪಾವತಿ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸ್ವಯಂಗೆ ಸಂಬಂಧಪಟ್ಟಾಗೆ ಸರಿಯಾದಂತಹ ಹೇಳಿಕೆ ಅಲ್ಲ. ಹಾಗೆಯೇ ಟೀಚ್ ಆಲ್ ಸ್ಟೂಡೆಂಟ್ಸ್ ಫ್ರಮ್ ಕ್ಲಾಸ್ 9th to PG. ಹೌದು, ಇಲ್ಲಿ 9ನೇ ತರಗತಿಯಿಂದ ಆರಂಭವಾಗಿ 9th to PG ಸ್ನಾತಕೋತ್ತರ ಪದವಿ ತನಕ ಕೂಡ ಬೇಕಾದಂತ ಸ್ಟಡಿ ಮೆಟೀರಿಯಲ್ಗಳು ಈ ಸ್ವಯಂ ಪೋರ್ಟಲ್ ಅಲ್ಲಿ ಇದೆ. ಇದು ಸರಿಯಾದಂತ ಹೇಳಿಕೆ. ಹಾಗೆ ಅಸೆಸ್ ದ ಸ್ಟೂಡೆಂಟ್ಸ್ ಕಂಟಿನ್ಯೂಸ್ಲಿ ಅಂಡ್ ಗ್ರಾಂಟ್ ಡಿಗ್ರಿ. ಸೊ ಈ ಸ್ವಯಂ ಪೋರ್ಟಲ್ ಅಲ್ಲಿ ಸ್ಟೂಡೆಂಟ್ಸ್ ಗಳನ್ನ ಅಸೆಸ್ಮೆಂಟ್ ಮಾಡಲಾಗುವುದಿಲ್ಲ, ಮೌಲ್ಯಮಾಪನ ಮಾಡುವುದಿಲ್ಲ, ಪದವಿಗಳನ್ನು ಕೂಡ ಕೊಡುವುದಿಲ್ಲ. ಹಾಗಾಗಿ ಇದು ತಪ್ಪಾದಂತ ಹೇಳಿಕೆ, ಇದು ತಪ್ಪಾದಂತ ಹೇಳಿಕೆ ಸ್ವಯಂಗೆ ಸಂಬಂಧಪಟ್ಟಾಗೆ. ಹಾಗೆ ಆಕ್ಸೆಸ್ಡ್ ಬೈ ಎವ್ರಿ ಒನ್ ಎವ್ರಿವೇರ್ ಎಟ್ ಎನಿ ಟೈಮ್. ಪ್ರಮುಖವಾಗಿರುವಂತಹ ಉದ್ದೇಶವೇ ಇದು. ಸೊ ಯಾರು ಬೇಕಿದ್ರು ಕೂಡ, ಎಲ್ಲಿ ಬೇಕಿದ್ರು ಕೂಡ, ಯಾವಾಗ ಬೇಕಿದ್ರು ಕೂಡ ಇಲ್ಲಿ ಇರ್ತಕ್ಕಂತ ಆನ್ಲೈನ್ ಕಂಟೆಂಟ್ಸ್ ಗಳನ್ನ ಫ್ರೀ ಆಫ್ ಕಾಸ್ಟ್ ಪಡ್ಕೊಳ್ಬಹುದು, ಅವುಗಳನ್ನ ಆಕ್ಸೆಸ್ ಮಾಡಬಹುದು. ಹಾಗಾಗಿ ಆಪ್ಷನ್ ಇ ಕೂಡ ಸರಿಯಾದಂತ ಒಂದು ಹೇಳಿಕೆ ಆಗ್ತದೆ ಸ್ವಯಂಗೆ ಸಂಬಂಧಪಟ್ಟ ಉತ್ತರ. ಹಾಗಾಗಿ ಇಲ್ಲಿ ಆಪ್ಷನ್ ಸಿ, ಎ, ಸಿ ಅಂಡ್ ಇ ಓನ್ಲಿ ಅಂತೇಳಿ ಆಪ್ಷನ್ ಸಿ ಅಲ್ಲಿ ಇದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತ ಉತ್ತರ. ಸೊ ಮುಂದಿನ ಪ್ರಶ್ನೆ ನೋಡಿ, ದ ಡೆವಲಪ್ಮೆಂಟ್ ಆಫ್ MOOC ಫಾರ್ ಅಂಡರ್ ಗ್ರಾಜುಯೇಟ್ ಡಿಸಿಪ್ಲಿನ್ಸ್ ಹ್ಯಾವ್ ಬೀನ್ ಗಿವನ್ ಟು ವಿಚ್ ಆಫ್ ದ ಫಾಲೋವಿಂಗ್ ನ್ಯಾಷನಲ್ ಕೋಆರ್ಡಿನೇಟರ್ಸ್. ಪದವಿ ಪೂರ್ವ ವಿಭಾಗಗಳಿಗೆ MOOC ಇವುಗಳನ್ನು ಅಭಿವೃದ್ಧಿ ಪಡಿಸಲು ಈ ಕೆಳಗಿನ ಯಾವ ರಾಷ್ಟ್ರೀಯ ಸಂಯೋಜಕರಿಗೆ ನೀಡಲಾಗಿದೆ? ಈ ಕೆಲಸವನ್ನ, ಈ ಜವಾಬ್ದಾರಿಯನ್ನ ಈ ಕೆಳಗಿನ ಯಾವ ಸಂಯೋಜಕರಿಗೆ ನೀಡಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ. MOOC ಅಂತ ಹೇಳಿದ್ರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್. ಸೊ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಪದವಿ ಪೂರ್ವ ವಿಭಾಗಗಳಿಗೆ, ಅಂಡರ್ ಗ್ರಾಜುಯೇಟ್ ಡಿಸಿಪ್ಲಿನ್ ಕಾರ್ಯಕ್ರಮಗಳಿಗೆ ಅದಕ್ಕೆ ಸಂಬಂಧಪಟ್ಟಾಗೆ ಪಠ್ಯಕ್ರಮಗಳನ್ನು ರೂಪಿಸುವಂತ ಒಂದು ಹೊಣೆಗಾರಿಕೆಯನ್ನ ಯಾವ ಸಂಸ್ಥೆಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಈ ಹೊಣೆಗಾರಿಕೆಯನ್ನ ಕನ್ಸೋರ್ಷಿಯಂ ಆಫ್ ಎಜುಕೇಶನಲ್ ಕಮ್ಯುನಿಕೇಶನ್ CEC ಶೈಕ್ಷಣಿಕ ಸಂವಹನ ಒಕ್ಕೂಟಕ್ಕೆ ಕೊಡಲಾಗಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಸಿ ಸರಿಯಾದಂತ ಉತ್ತರ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ಆನ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಇಂಡಿಯಾ ವಾಂಟ್ಸ್ ಟು ಗೆಟ್ ಇಟ್ಸ್ BTech program, BTech in computer science accredited. Which body should it approach for this specific program level accreditation? ಭಾರತದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜು ತನ್ನ BTech ಪದವಿ, ಕಂಪ್ಯೂಟರ್ ಸೈನ್ಸ್ ನಲ್ಲಿ BTech ಪದವಿಯ ಕಾರ್ಯಕ್ರಮಕ್ಕೆ, ಈ ಕೋರ್ಸ್ಗೆ ಸಂಬಂಧಪಟ್ಟಾಗೆ ಮಾನ್ಯತೆ ಪಡೆಯಲು ಬಯಸುತ್ತಿದೆ. ಈ ನಿರ್ದಿಷ್ಟ ಕಾರ್ಯಕ್ರಮಕ್ಕಾಗಿ ಈ ಕೋರ್ಸ್ ಅನ್ನು ಆರಂಭ ಮಾಡಲು ಮಾನ್ಯತೆ ಬೇಕಾಗ್ತದೆ. ಈ ಮಾನ್ಯತೆಗಾಗಿ ಯಾವ ಸಂಸ್ಥೆಯನ್ನ, ಯಾವ ಸರ್ಕಾರಿ ಕೊಲೆಜೆಯನ್ನ ಈ ಇಂಜಿನಿಯರಿಂಗ್ ಕಾಲೇಜು ಸಂಪರ್ಕ ಮಾಡಬೇಕು ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಯಾವುದೇ ಒಂದು ತಾಂತ್ರಿಕ ಕೋರ್ಸ್ಗಳಿಗೆ, ಟೆಕ್ನಿಕಲ್ ಕೋರ್ಸ್ಗಳಿಗೆ ಮಾನ್ಯತೆಯನ್ನ ಕೊಡುವಂತಹ ಸಂಸ್ಥೆ ಭಾರತದಲ್ಲಿ ಯಾವ್ದಾದ್ರು ಇದ್ರೆ ಅದು NBA ಅಂತೇಳಿ ಕರ್ತವೆ, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಅಂತೇಳಿ ಕರ್ತವೆ, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಆಪ್ಷನ್ ಸಿ. ಸೊ ಇದು ತಾಂತ್ರಿಕ ಕೋರ್ಸ್ಗಳಿಗೆ ಮಾನ್ಯತೆಯನ್ನ ಕೊಡುವಂತ ಒಂದು ಸಂಸ್ಥೆ. ಸೊ ಅದೇ ರೀತಿ ಸಾಮಾನ್ಯ ಪದವಿ ಕಾರ್ಯಕ್ರಮಗಳಿಗೆ, ಅದು ನಮ್ಮ UG ಡಿಗ್ರಿ ಆಗಿರ್ಬೋದು, PG ಡಿಗ್ರಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯತೆಯನ್ನ ಕೊಡುವಂತ ಸಂಸ್ಥೆ ಯಾವ್ದು ಅಂತ ಹೇಳಿದ್ರೆ ಅದು UGC. ನಮ್ಮ ಸಾಮಾನ್ಯ ಡಿಗ್ರಿಗಳು BA, BCom, BBA ಇಂತಹ ಕಾರ್ಯಕ್ರಮಗಳು, ಸಾಮಾನ್ಯ ಪದವಿ ಕಾರ್ಯಕ್ರಮಗಳಿಗೆ ಮಾನ್ಯತೆಯನ್ನ ಕೊಡುವಂತ ಸಂಸ್ಥೆ ಯಾವ್ದು ಅಂತ ಹೇಳಿದ್ರೆ ಅದು UGC. NBA ಯಾವುದಕ್ಕೆ ಮಾನ್ಯತೆಯನ್ನು ಕೊಡ್ತದೆ ಅಂತ ಹೇಳಿದ್ರೆ ಕೇವಲ ತಾಂತ್ರಿಕ ಶಿಕ್ಷಣ ಕೋರ್ಸ್ಗಳಿಗೆ, ಇಂಜಿನಿಯರಿಂಗ್ ಅಂತ ತಾಂತ್ರಿಕ ಶಿಕ್ಷಣ ಕೋರ್ಸ್ಗಳಿಗೆ, ಟೆಕ್ನಿಕಲ್ ಕೋರ್ಸ್ಗಳಿಗೆ ಮಾತ್ರ ಒಂದು ಮಾನ್ಯತೆಯನ್ನ ಕೊಡ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಸಿ, ಆ ಒಂದು ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಕಾಲೇಜು NBA ಮಾನ್ಯತೆಗಾಗಿ ಪ್ರಯತ್ನವನ್ನ ಮಾಡಬೇಕು. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ದ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ದಟ್ ಇಸ್ UGC ಕವರ್ಸ್ ದ ಫಾಲೋವಿಂಗ್. ಯಾವೆಲ್ಲ ಶೈಕ್ಷಣಿಕ ಸಂಸ್ಥೆಗಳನ್ನ ಇವು ಕವರ್ ಮಾಡ್ತದೆ, ಒಳಗೊಂಡಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ UGC ಅಥವಾ ವಿಶ್ವವಿದ್ಯಾನಿಲಯಗಳ ಧನ ಸಹಾಯ ಆಯೋಗ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್, ಇದು ನಮ್ಮ ಭಾರತದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನ ನಿಯಂತ್ರಿಸುವಂತ ಒಂದು ಸ್ವಾಯತ್ತ ಸಂಸ್ಥೆ. ಸೊ ಇದು ಯಾವೆಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಒಳಗೊಂಡಿರ್ತದೆ ಅಂತ ಹೇಳಿ ಕೇಳಿದರೆ, ಈ UGCಯ ಸ್ಥಾಪನೆಯನ್ನ 1956ರಲ್ಲಿ ಮಾಡಲಾಯಿತು. 1956ರಲ್ಲಿ ಈ ಒಂದು UGCಯನ್ನ
ಸ್ಥಾಪನೆ ಮಾಡಲಾಯಿತು. ಸೊ ಈ ಒಂದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಥವಾ ಯುಜಿಸಿ ಯಾವೆಲ್ಲ ಶೈಕ್ಷಣಿಕ ಸಂಸ್ಥೆಗಳು ಉನ್ನತ ಶಿಕ್ಷಣಗಳನ್ನ ಒಳಗೊಂಡಿರ್ತವೆ ಅಂತ ಹೇಳಿದ್ರೆ, ಸೊ ಆಬ್ವಿಯಸ್ಲಿ ಯೂನಿವರ್ಸಿಟಿಗಳು, ರಾಷ್ಟ್ರದ ಎಲ್ಲಾ ಯೂನಿವರ್ಸಿಟಿಗಳು, ಸೊ ದೇಶದಾದ್ಯಂತ ಎಲ್ಲಾ ಯೂನಿವರ್ಸಿಟಿಗಳು ಈ ಯುಜಿಸಿಯ ವ್ಯಾಪ್ತಿಯಲ್ಲಿ ಬರ್ತವೆ. ಯುಜಿಸಿಯ ವ್ಯಾಪ್ತಿಯಲ್ಲಿ ಯೂನಿವರ್ಸಿಟಿಗಳನ್ನ ಒಳಗೊಂಡಿದೆ. ಹಾಗೆಯೇ ಯೂನಿವರ್ಸಿಟಿ ಅಂಡ್ ಟೀಚಿಂಗ್ ಡಿಪಾರ್ಟ್ಮೆಂಟ್ಸ್, ಹೌದು, ಯೂನಿವರ್ಸಿಟಿ ಮತ್ತು ಟೀಚಿಂಗ್ ಡಿಪಾರ್ಟ್ಮೆಂಟ್ಸ್ ಗಳನ್ನ ಕೂಡ ಇವು ಒಳಗೊಂಡಿರುವಂತದ್ದು. ಹಾಗೇನೆ ಅಫಿಲಿಯೇಟೆಡ್ ಕಾಲೇಜ್ಗಳು, ಸಿಟಿಗಳು ಯುಜಿಸಿಗೆ ಅಫಿಲಿಯೇಟ್ ಆಗಿರ್ತವೆ. ಈ ಕಾಲೇಜಸ್ಗಳು ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಯೂನಿವರ್ಸಿಟಿಗಳಿಗೆ ಅಫಿಲಿಯೇಟ್ ಆಗಿರ್ತವೆ. ಹಾಗಾಗಿ ಅಫಿಲಿಯೇಟೆಡ್ ಕಾಲೇಜಸ್ ಗಳನ್ನ ಕೂಡ ಈ ಯುಜಿಸಿ ಅನ್ನುವಂಥದ್ದು ಒಳಗೊಂಡಿರುವಂತದ್ದು. ಹಾಗೆಯೇ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು, ಶಿಕ್ಷಕ ತರಬೇತಿ ಸಂಸ್ಥೆಗಳು, ಇದು ಯಾವುದರ ಅಂಡರ್ ಅಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದು ಎನ್ಸಿಟಿ ಅಂಡರ್ ಅಲ್ಲಿ ಬರ್ತದೆ. ಎನ್ಸಿಟಿಯ ಅಂಡರ್ ಅಲ್ಲಿ ಬರುವಂತದ್ದು, ಎನ್ಸಿಟಿಯ ಗೈಡ್ಲೈನ್ಸ್ ನ ಪ್ರಕಾರ ನಡೆಯುವಂತದ್ದು. ಹಾಗಾಗಿ ಇದು ಆಗೋದಿಲ್ಲ. ಹಾಗೆ ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು, ಇದು ನರ್ಸಿಂಗ್ ಬೋರ್ಡ್ ನ ಅಂಡರ್ ಅಲ್ಲಿ ಬರುವಂತದ್ದು, ನರ್ಸಿಂಗ್ ಬೋರ್ಡ್ ನ ಅಂಡರ್ ಅಲ್ಲಿ ಬರುವಂತದ್ದು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತ ಆಯ್ಕೆಯಲ್ಲಿ ಎ, ಬಿ ಮತ್ತು ಸಿ ಈ ಮೂರು ಕೂಡ ಯುಜಿಸಿ ಒಳಗೊಂಡಿರುತ್ತದೆ. ಯೂನಿವರ್ಸಿಟಿ ಅಂಡ್ ಟೀಚಿಂಗ್ ಡಿಪಾರ್ಟ್ಮೆಂಟ್ಸ್ ಅಂಡ್ ಅಫಿಲಿಯೇಟೆಡ್ ಕಾಲೇಜ್, ಈ ಮೂರನ್ನು ಕೂಡ ಒಳಗೊಂಡಿರ್ತವೆ. ವಿಶ್ವವಿದ್ಯಾನಿಲಯ ಮತ್ತು ಬೋಧನಾ ವಿಭಾಗಗಳು, ಸಂಯೋಜಿತ ಕಾಲೇಜುಗಳು, ಈ ಮೂರನ್ನು ಕೂಡ ಒಳಗೊಂಡಿರ್ತವೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತ ಆಯ್ಕೆಯಲ್ಲಿ ಯಾವುದು ಸರಿ ಉತ್ತರ ಅಂತ ಹೇಳಿದ್ರೆ ಎ, ಬಿ ಮತ್ತು ಸಿ ಮಾತ್ರ. ಎ, ಬಿ ಮತ್ತು ಸಿ ಮಾತ್ರ. ಆಪ್ಷನ್ ಎ ಅಲ್ಲಿ ಆನ್ಸರ್ ಇದೆ. ಎ ಮತ್ತು ಬಿ ಮತ್ತು ಸಿ, ಆಪ್ಷನ್ ಎ ಅಲ್ಲಿ ಆನ್ಸರ್ ಇದೆ. ಸೊ ಮುಂದಿನ ಪ್ರಶ್ನೆ ನೋಡಿ, ಇದು ಪ್ಯಾಸೇಜ್ ಗೆ ಸಂಬಂಧಪಟ್ಟಾಗೆ ಕೇಳಿರುವಂತಹ ಪ್ರಶ್ನೆ. ಸೊ ಈ ಕೆಳಗಿನ ಗದ್ಯ ಭಾಗವನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಪ್ರಶ್ನೆ ಸಂಖ್ಯೆ 46ರಿಂದ 50ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಾನೊಂದು ಗದ್ಯ ಭಾಗವನ್ನು ಓದ್ಲಿಕ್ಕೆ ಹೋಗುದಿಲ್ಲ. ಪ್ರತಿ ಕೆಸೆಟ್ ಪರೀಕ್ಷೆಯಲ್ಲಿ ಕೂಡ ಬೇರೆ ಬೇರೆ ಗದ್ಯ ಭಾಗವನ್ನ ಕೊಡ್ತಾರೆ. ಸೊ ಅಲ್ಲಿ ಕೊಟ್ಟಂತ ಗದ್ಯ ಭಾಗವನ್ನ ಆಧರಿಸಿ ಅದನ್ನ ಕ್ಲಿಯರ್ ಆಗಿ ನೀವು ಓದ್ಕೊಂಡು ನೀವು ಇದಕ್ಕೆ ಆನ್ಸರ್ ಅನ್ನು ನಿಮಗೆ ಕೆಸೆಟ್ ಪರೀಕ್ಷೆಯಲ್ಲಿ ಇಲ್ಲಿ ಕಾಂಪ್ರಿಹೆನ್ಷನ್ ಅಥವಾ ಪ್ಯಾಸೇಜ್ ಅನ್ನು ಕೊಡುವಂತಹ ಪ್ರಮುಖವಾಗಿರುವಂತಹ ಉದ್ದೇಶ ಏನಂತ ಹೇಳಿದ್ರೆ ನಿಮಗೆ ಎಷ್ಟರ ಮಟ್ಟಿಗೆ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡಿಕೊಳ್ಳುವಂತಹ, ಗ್ರಹಿಸುವಂತಹ ಸಾಮರ್ಥ್ಯ ಇದೆ ಅನ್ನೋದನ್ನ ನಿಮಗೆ ನಿಮ್ಮನ್ನ ಪರೀಕ್ಷಿಸೋಕೋಸ್ಕರ ಇಲ್ಲಿ ಕಾಂಪ್ರಿಹೆನ್ಷನ್ ಪಾರ್ಟ್ ಅನ್ನು ಇಟ್ಟಿರುವಂತದ್ದು. ಬರೀ ನೀವು ಕಾಪಿ ಪೇಸ್ಟ್ ಮಾಡ್ಲಿಕ್ಕೋಸ್ಕರ ಸ್ಕೋರಿಗೆ ಬೇಕಾಗಿ ಇಟ್ಟಿರುವಂತಹ ಪಾರ್ಟ್ ಅಲ್ಲ ಇದು. ಸೊ ನಿಮ್ಮ ಗ್ರಹಣ ಸಾಮರ್ಥ್ಯ ಎಷ್ಟಿದೆ, ಯಾವ ರೀತಿಯಲ್ಲಿ ನೀವು, ಯಾವ ಮಟ್ಟದಲ್ಲಿ ನೀವು ಅಲ್ಲಿ ಕೊಟ್ಟಿರ್ತಕ್ಕಂತ ಟಾಪಿಕ್ ಅನ್ನ ನೀವು ಅರ್ಥ ಮಾಡಿಕೊಳ್ತೀರಿ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ಒಂದು ಕಾಂಪ್ರಿಹೆನ್ಷನ್ ಪಾರ್ಟ್ ಅನ್ನ ಇಟ್ಟಿದ್ದಾರೆ. ಹಾಗಾಗಿ ನೀವು ಫಸ್ಟ್ ಗೆ ಕ್ವಶನ್ ಅನ್ನ ಓದ್ಕೊಳ್ಬೇಕು, ಅದಕ್ಕೆ ಸಂಬಂಧಪಟ್ಟಾಗೆ ಪ್ಯಾಸೇಜ್ ಅನ್ನ ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ಓದಿಕೊಂಡು ಆ ನಂತರ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು. ಅಷ್ಟು ಸುಲಭದ ಪ್ರಶ್ನೆಗಳು ಕೆಸೆಟ್ ಪರೀಕ್ಷೆಯಲ್ಲಿ ಇರುವುದಿಲ್ಲ. ಒಂದಷ್ಟು ಟ್ರಿಕ್ಕಿ ಕ್ವಶನ್ಸ್ ಗಳು ಕೂಡ ಇರ್ತವೆ. ನೀವು ಕರೆಕ್ಟ್ ಆಗಿ ಆ ಪ್ಯಾಸೇಜ್ ಅನ್ನ ಓದಿ ಅದರ ಅರ್ಥವನ್ನ, ಅದರ ತಾತ್ಪರ್ಯವನ್ನ ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನೀವು ಈ ಕೇಳಿರುವಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬಹುದು. ಸೊ ಇದರಲ್ಲಿ ಯಾವುದೇ ಮಾರ್ಕ್ಸ್ ಗಳನ್ನ ಕೂಡ, ಸಿಂಗಲ್ ಮಾರ್ಕ್ಸ್ ಅನ್ನ ಕೂಡ ನೀವು ಕಳ್ಕೊಳ್ಬಾರದು. ಎಲ್ಲಾ ಪ್ರಶ್ನೆಗಳಿಗೆ 5ಕ್ಕೆ 5 ಪ್ರಶ್ನೆಗಳನ್ನು ಕೂಡ ಕರೆಕ್ಟ್ ಆಗಿ ನೀವು ಬರೀಬೇಕು. ನೀವು ಇಂಥದ್ದೇ ಪ್ಯಾಸೇಜ್ ಅನ್ನ, ಒಂದಷ್ಟು ಪ್ಯಾಸೇಜ್ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಪ್ರಶ್ನೆ ಸಂಖ್ಯೆ 46, ವಾಟ್ ವಾಸ್ ದ ಇಂಪ್ಯಾಕ್ಟ್ ಆಫ್ ದ ಲಾಸ್ಟ್ ಗ್ರೇಟ್ ವಾರ್ ಆನ್ ಇಂಡಿಯನ್ ಲಿಟರೇಚರ್, ಕೊನೆಯ ಮಹಾಯುದ್ಧವು ಭಾರತೀಯ ಸಾಹಿತ್ಯದ ಮೇಲೆ ಯಾವ ಪರಿಣಾಮವನ್ನ ಬೀರಿತು. ಜಸ್ಟ್ ನಾನು ಆನ್ಸರ್ ಗಳನ್ನ ಮಾತ್ರ ಹೇಳ್ತಾ ಹೋಗ್ತೇನೆ. 46 ಗೆ ಆಪ್ಷನ್ ಬಿ ಸರಿಯಾದಂತ ಉತ್ತರ, ಆಪ್ಷನ್. ಹಾಗೆಯೇ 47, ವಾಟ್ ಡಯಾಲಾಗ್ ಆರ್ಟಿಕ್ಯುಲೇಟ್ ಇನ್ ದಿಸ್ ಲಾಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಬಿ ಸರಿಯಾದಂತ ಉತ್ತರ, 47 ಆಪ್ಷನ್ ಬಿ. ಸೊ ಕೀ ಆನ್ಸರ್ ಗಳನ್ನ ನಾನು ಆಲ್ರೆಡಿ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತಾರೆ, ಅದನ್ನ ನೋಡ್ಕೊಳ್ಬಹುದು ನೀವು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 48 ಗೆ ಆಪ್ಷನ್ ಡಿ ಸರಿಯಾದಂತ ಉತ್ತರ. ಹಾಗೆಯೇ ಕ್ವಶನ್ ನಂಬರ್ 49 ಗೆ ಐಡೆಂಟಿಫೈ ದ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ದ ಸಬ್ಮರ್ಜೆನ್ಸ್ ಆಫ್ ಕ್ರಿಯೇಟಿವ್ ಎನರ್ಜಿ ಇನ್ ಇಂಡಿಯನ್ ಅಂತೇಳಿ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಆಪ್ಷನ್ ಸಿ ಸರಿಯಾದಂತ ಉತ್ತರ, 49 ಸಿ. ಹಾಗೆಯೇ ಕ್ವಶನ್ ನಂಬರ್ 50 ಗೆ ಸಂಬಂಧಪಟ್ಟಾಗಿ ಇಲ್ಲಿ ಬಿ, ಕಂಟಿನ್ಯೂಸ್ ಆಫ್ ರೈವಲ್ರಿ, ಪೈಪೋಟಿಯ ಮುಂದುವರಿಕೆ ಸರಿಯಾದಂತ ಉತ್ತರ. ಸೊ ಸ್ನೇಹಿತರೆ, ಇವಿಷ್ಟು ನಮ್ಮ ಚೈತನ್ಯ ಕರಿಯರ್ ಅಕಾಡೆಮಿ ಕಡೆಯಿಂದ ಕೆಸೆಟ್ ಮಾದರಿಯಲ್ಲಿ ಸೆಪ್ಟೆಂಬರ್ 30ನೇ ತಾರೀಕಿಗೆ ಕಂಡಕ್ಟ್ ಮಾಡಿದಂತ ಒಂದು ಕ್ವಶನ್ ಪೇಪರ್ ನ ಅನಾಲಿಸಿಸ್. ಸಾಧ್ಯವಾದಷ್ಟು ಎಲ್ಲಾ ಪ್ರಶ್ನೆಗಳನ್ನ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಸೊ ಎಲ್ಲಾ ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ವಿಡಿಯೋವನ್ನ ಕರೆಕ್ಟ್ ಆಗಿ ನೋಡಿಕೊಂಡು ಎಲ್ಲಾ ಪ್ರಶ್ನೆಗಳನ್ನ ಕೂಡ ನೀವೇ ನೋಡ್ಕೊಳ್ಳಿ. ಸೊ ಇನ್ನೊಂದ್ಸಲ ಇದೇ ಕ್ವಶನ್ ಪೇಪರ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೇನೆ, ಅದನ್ನು ಕೂಡ ನೋಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ, ಅದನ್ನ ಕ್ಲಿಕ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಬಹುದು. ಸೊ ಇದಕ್ಕೆ ಸಂಬಂಧಪಟ್ಟ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ಥ್ಯಾಂಕ್ ಯು, ನಮಸ್ತೆ.